ಶುರು ಮಾಡ್ಕೊಂಡ್ಬಿಡಿ ಜಾಯಿನ್ ಆಗ್ತಾರೆ. ಗುರು ಓಂ ಶ್ರೀ ಗುರುಭ್ಯೋ ನಮಃ. ಗುರುಗಳ ಪಾದಾರ ವಿಂದಗಳಿಗೆ ವಂದಿಸುತ್ತಾ ಎಲ್ಲ ಆತ್ಮಜ್ಯೋತಿಗಳಿಗೂ ನನ್ನ ನಮನಗಳು. ಮೊದಲಿಗೆ ಒಂದು ಸ್ತೋತ್ರ. ಪದ್ಮಾಸನಸ್ತಾಂ ವಿಕಸಿತ ವದನಾಂ ಪದ್ಮಪತ್ರಾಯತಾಕ್ಷೀಂ ಹೇಮಾಭಾಂ ಪೀತವಸ್ತ್ರಾಂ ಕರಕಲಿತಲಸತ್ಯೇಮಾ ಪದ್ಮಾವರಾಂಗೀ ಸರ್ವಾಲಂಕಾರಯುಕ್ತಂ ಸಕಲಾಭಯದಾಂ ಭಕ್ತಾನಾಂ ಬಿಂಬವಾನಿ ಶ್ರೀ ವಿದ್ಯಾಶಾಂತಮೂರ್ತಿಂ ಸಕಲ ಸುರನುತಾಂ ಸರ್ವಸಂಪತ್ಪ್ರದಾರ್ಥಿ ಧ್ಯಾಯೇತ್ ಪರಮಂಬಿಕಾಂ ಧ್ಯಾಯೇತ್ ಪರಮಂಬಿಕಾಂ. ಓಂ ಶ್ರೀ ಮಾತ್ರೇ ನಮಃ. ನಾವು ಶ್ರೀ ಲಲಿತಾ ಸಹಸ್ರನಾಮದಲ್ಲಿ ನಿರ್ವಿಕಾರಳಾದಂತಹ ಆ ಲಲಿತಾ ಮಾತೆಯ ನಾಮಗಳನ್ನ ನಾವು ತಿಳ್ಕೊತಾ ಬರ್ತಾ ಇದ್ದೀವಿ. ಇವತ್ತು 49ನೇ ನಾಮ, ಲಲಿತಾ ಸಹಸ್ರನಾಮದಲ್ಲಿ 49ನೇ ನಾಮ ಅಂತಂದ್ರೆ ನಿರ್ವಿಕಲ್ಪ ನಿರಾಬಾಧ ನಿರ್ಭೇದ ಭೇದನಾಶಿನಿ ಅನ್ನೋ ನಾಮದ ಅರ್ಥವನ್ನ ಇವತ್ತು ನಾವು ತಿಳ್ಕೊಳಕ್ ಹೊರಟಿದೀವಿ. ನಿರ್ವಿಕಲ್ಪ ಅಂತಂದ್ರೆ ಯಾವುದೇ ಒಂದು ಆ ಸ್ಥಿತಿ ಆ ಮಾತೆ ಅನ್ನೋಳು ಯಾವುದೇ ಭ್ರಾಂತಿ ಇಲ್ಲದೆ ಇರೋಂಥವಳು, ಯಾವುದೇ ಒಂದು ಕಲ್ಪನೆಗೆ ಅತೀತಳು ಆ ಮಾತೆ ಅನ್ನೋಳು, ಅಷ್ಟು ನಿರ್ವಿಕಲ್ಪಳಾಗಿದ್ದಾಳೆ ಅಂತ ಅನ್ಬಿಟ್ಟು ಈ ನಾಮದಿಂದ ನಮ್ಗೆ ಗೊತ್ತಾಗ್ತಾ ಇದೆ. ಇದರನ್ನ ಒಬ್ಬ ಯೋಗಿ ಅಥವಾ ಸಾಧಕ ಯಾವಾಗ ಆ ಸಾಧಕ ನಿರಂತರವಾದ ಒಂದು ಸ್ಥಿತಿಯಲ್ಲಿ ಇರ್ತಾನೋ, ಆ ಸಾಧನೆಯನ್ನ ನಿರಂತರವಾಗಿ ಮಾಡ್ತಾ ಹೋಗ್ತಾನ ಒಬ್ಬ ಯೋಗಿ ಅಥವಾ ಸಾಧಕ, ನಿರಂತರವಾಗಿ ಆ ಸಾಧನೆಯಲ್ಲಿ ಸಾಕ್ತಾ ಹೋಗಿ ಒಂದು ಸ್ಥಿತಿನ ಹೊಂದ್ತಾನೆ. ಅದೇ ನಿರ್ವಿಕಲ್ಪ ಸ್ಥಿತಿ ಅಂತಾರೆ. ಆ ನಿರ್ವಿಕಲ್ಪ ಸ್ಥಿತಿಯಲ್ಲಿ ಅವನಿಗೆ ಯಾವುದೇ ಒಂದು ಮಾನಸಿಕ ಗೊಂದಲ ಆಗಲಿ, ಮತ್ತೆ ವಿಕಾರಗಳಾಗ್ಲಿ, ನೋವಾಗ್ಲಿ ಯಾವುದು ಕೂಡ ಇರಲ್ಲ. ಆ ನಿರ್ವಿಕಲ್ಪ ಸ್ಥಿತಿಯಲ್ಲಿ ಕೇವಲ ಅವನು ಸದಾಕಾಲ ಸಂಪೂರ್ಣವಾದ ಒಂದು ಆನಂದವನ್ನ ಹೊಂದುತ್ತಾ ಇರ್ತಾನೆ ಆ ನಿರ್ವಿಕಲ್ಪ ಸ್ಥಿತಿಯಲ್ಲಿ. ಅದಕ್ಕೆ ಅದನ್ನ ನಿರ್ವಿಕಲ್ಪ ಸ್ಥಿತಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಂತ ನಿರ್ವಿಕಲ್ಪ ಸ್ಥಿತಿನ ಅವನು ಯಾವಾಗ ತಲುಪ್ತಾನೆ ಅಂದ್ರೆ, ಈ ಶರೀರದಲ್ಲಿ ನಮ್ಗೆ ಪಂಚಕೋಶಗಳಿದೆ. ಈ ಪಂಚಕೋಶಗಳನ್ನ ದಾಟಿ ಅವನು ಆನಂದಮಯ ಕೋಶಕ್ಕೆ ಹೋದಾಗ ಅಲ್ಲಿ ಇಂಥ ಒಂದು ನಿರ್ವಿಕಲ್ಪ ಸ್ಥಿತಿನ ಅವನು ತಲುಪ್ತಾನೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇದಕ್ಕೆ ಶಂಕರರು ಏನ್ ಹೇಳಿದಾರಪ್ಪ ಈ ನಿರ್ವಿಕಲ್ಪ ಸ್ಥಿತಿಗೆ ಅಂತ ಅಂದ್ರೆ, ನಿರ್ವಿಕಲ್ಪಂ ನಿರಾಕಾರಂ ನಿಷ್ಪ್ರಪಂಚಂ ಚಿದಾತ್ಮಕಂ ತದೇವಾಹಂ ನಾ ಜೀವೋಸ್ಮಿ ಮಾಯಾತೀತೋಸ್ಮಿ ನಿರ್ಮಲಃ ಅಂತ ಹೇಳಿದ್ದಾರೆ ಶಂಕರರು. ಹಾಗಂತ ಅಂದ್ರೆ ನಾನ್ ಯಾರು ಅಂತ ಅಂದ್ಬಿಟ್ಟು ಪ್ರಶ್ನಿಸ್ಕೊಂಡಾಗ ಅವನು ಹೇಳ್ತಾನೆ, ನಿರ್ವಿಕಲ್ಪ ಸ್ಥಿತಿಲಿರೋ ಅಂತ ಒಬ್ಬ ವ್ಯಕ್ತಿ ಹೇಳ್ತಾನೆ, ನಾನ್ ಯಾರು ಅಂತ ಅವನೇ ಪ್ರಶ್ನೆ ಹಾಕೊಂಡಾಗ, ನಾನು ಈ ಜೀವನೂ ಅಲ್ಲ, ಈ ಶರೀರನೂ ಅಲ್ಲ, ಈ ಜಡವಸ್ತುನೂ ಅಲ್ಲ, ನಿರ್ವಿಕಾರನಾದ ಪ್ರಪಂಚವಾದ ಚಿದಾತ್ಮಕವಾದ ಶುದ್ಧವಾದ ಆತ್ಮ ನಾನು ಅಂತ ಅಂದ್ಬಿಟ್ಟು ಆ ಸಾಧಕ ಹೇಳ್ತಾನೆ. ಈ ನಿರ್ವಿಕಲ್ಪದಲ್ಲಿ ಕಲ್ಪ ಅಂತ ಅಂದ್ರೆ ಏನಪ್ಪಾ ಅಂದ್ರೆ, ಅದು ಒಂದು ತತ್ವವನ್ನ, ಒಂದು ಸಿದ್ಧಾಂತವನ್ನ ಒಂದು ಪ್ರತಿಪಾದಿಸುವಂತ ಒಂದು ವಸ್ತು ಆ ಕಲ್ಪ ಅನ್ನೋದು. ಆ ಅನ್ನೋದೇನಿದೆ ಅದು ವಿರೋಧವನ್ನ ವ್ಯಕ್ತಪಡಿಸೋ ಅಂತದ್ದು ಅಂತ, ವಿರುದ್ಧವಾದದ್ದು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆದ್ರಿಂದ ಬ್ರಹ್ಮ ಸ್ವರೂಪಳಾದಂತ ಅಮ್ಮ ಏನಿದ್ದಾಳೆ ಅವಳು ನಿರ್ವಿಕಲ್ಪಳು.
ಅವಳಿಗೆ ಯಾವುದೇ ಒಂದು ಭ್ರಾಂತಿ ಅನ್ನೋದು ಇಲ್ಲದೆ ಅವಳು ಯಾವಾಗ್ಲೂ ಸದಾಕಾಲ ನಿರ್ವಿಕಾರಳಾಗಿರ್ತಾಳೆ. ಈ ಭ್ರಾಂತಿ ಎಲ್ಲ ಯಾರಿಗಿದೆ? ಈ ಮನುಷ್ಯನ್ಗೆ ಆ ಭ್ರಾಂತಿನಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇರ್ತಾನೆ. ಆದ್ರೆ ಆ ಮಾತೆಗೆ ಯಾವ ಭ್ರಾಂತಿ ಕೂಡ ಇಲ್ಲದೆ ನಿರ್ವಿಕಾರಳಾಗಿ ಸದಾಕಾಲ ಆನಂದದಿಂದ ಕೂಡಿರ್ತಾಳೆ. ಅದೇ ನಿರ್ವಿಕಲ್ಪ ಸ್ಥಿತಿ ಅಂತ ಅನ್ಬಿಟ್ಟು ಇದನ್ನ ಯಾರು ಹೊಂದಿರ್ತಾರೆ? ಯಾರು ಸಾಧನೆಯಲ್ಲಿ ಇದನ್ನ ತಲುಪಿರ್ತಾರೋ ಅಂತವ್ರಿಗೆ ಈ ನಿರ್ವಿಕಲ್ಪ ಸ್ಥಿತಿ ಅಂತ ಅನ್ಬಿಟ್ಟು ಹೇಳ್ತಾರೆ. ಮುಂದಿನ ನಾಮ ನಿರಾಬಾಧ. ಅಮ್ಮನಿಗೆ ಯಾವ ಬಾಧೆ ಕೂಡ ಇಲ್ದೋಳು ಅಮ್ಮ. ಅಮ್ಮನಿಗೆ ಯಾವ ಬಾಧೆನೂ ಇಲ್ಲ, ಯಾವ ಭ್ರಮೆನೂ ಇಲ್ಲ ಅಂತೋಳು ಅಮ್ಮ. ಒಂದು ಈ ಭ್ರಮೆ ಅಂತ ಅಂದ್ರೆ ಏನಪ್ಪ ಅಂತಂದ್ರೆ, ನಾವು ಈ ಜೀವಿಯನ್ನೂ ಆ ಭ್ರಮೆನಲ್ಲಿ ಯಾವಾಗ್ಲೂ ಸದಾಕಾಲ ನಾವು ಆ ಭ್ರಮೆಲ್ಲೇ ಇರ್ತೀವಿ. ಆ ಭ್ರಮೆ ಅಂದ್ರೆ ಏನು ಅಂತಂದ್ರೆ, ಒಂದು ವಸ್ತುವನ್ನ ತಪ್ಪಾಗಿ ಕಲ್ಪಿಸ್ಕೊಳ್ಳೋದಕ್ಕೆ. ಯಾವ್ದೋ ಒಂದು ವಸ್ತು ಇರುತ್ತೆ, ಆ ಭ್ರಮೆನಲ್ಲಿ ಏನ್ ಮಾಡ್ತೀವಿ, ಸರಿಯಾಗಿ ಆ ಭ್ರಮೆ ಅನ್ನೋದು ಬಂದಾಗ ಏನಾಗತ್ತೆ, ಆ ವಸ್ತುವಿನ ನಿಜ ಸ್ಥಿತಿ ಏನು ಅಂತ ನಮ್ಗೆ ಅರಿವಾಗದೆ ಅದನ್ನ ತಪ್ಪಾಗಿ ನಾವು ಗ್ರಹಿಸ್ಬಿಡ್ತೀವಿ. ಇದಕ್ಕೆ ಒಂದು ಉದಾಹರಣೆ ಅಂದ್ರೆ, ಕತ್ಲಲ್ಲಿ ನಾವೆಲ್ಲೋ ಹೋಗ್ತಾ ಇರ್ತೀವಿ. ಆ ಹೋದಾಗ ಏನಾಗುತ್ತೆ, ಅಲ್ಲಿ ಒಂದು ಹಗ್ಗ ಬಿದ್ದಿರುತ್ತೆ. ಆ ಹಗ್ಗನ ನೋಡ್ಬಿಟ್ಟು ನಾವೇನ್ ಮಾಡ್ತೀವಿ, ಭ್ರಾಂತಿಯಿಂದ ಅಯ್ಯೋ ಹಾವು ಹಾವು ಅಂತ ಅನ್ಬಿಟ್ಟು ಭಯ ಬಿದ್ಬಿಡ್ತೀವಿ. ಆ ದೀಪದ ಬೆಳಕಿನಲ್ಲಿ ನೋಡಿದಾಗ ಏನಾಗುತ್ತೆ, ಅದು ಹಾವಾಗಿರಲ್ಲ, ಹಗ್ಗವಾಗಿರುತ್ತೆ. ಇದನ್ನೇ ಭ್ರಮೆ ಅಂತ ಕರೀತಾರೆ. ಆ ಕಲ್ಪನೆಯನ್ನು ಮಾಡ್ಕೋತೀವಲ್ಲ, ಅದನ್ನ ನಾವು ಭ್ರಮೆ ಅಂತ ಕರೀತಾರೆ. ಈ ರೀತಿಯಲ್ಲಿ ಕಾಮಾದಿ ವಿಕಾರಗಳಿಂದ ಈ ಮನುಷ್ಯ ಸದಾಕಾಲ ಭಯವನ್ನ ಹೊಂದುತ್ತಾನೇ ಹೋಗ್ತಾನೆ. ಈ ಕಾಮಾದಿ ವಿಕಾರಗಳು ಏನ್ ಮಾಡುತ್ತೆ, ಈ ಮನುಷ್ಯನ ಭಯ ಪಡಿಸ್ತಾ ಹೋಗುತ್ತೆ. ಆದ್ರಿಂದ ಮಾತೆ ಈ ಭಯವನ್ನ ಹುಟ್ಟಿಸೋಳು ಅವಳೆ, ಈ ಜೀವಿಗೆ ಭಯವನ್ನ ಹುಟ್ಟಿಸೋ ಅಂತೋಳು ಅವಳೆ, ಮತ್ತೆ ಅದನ್ನ ಪರಿಹಾರ ಮಾಡೋ ಅಂತೋಳು ಅವಳೇ ಆಗಿದ್ದಾಳೆ ಅಂತ ಅನ್ಬಿಟ್ಟು ಈ ನಿರಾಬಾಧ ಅನ್ನೋ ನಾಮದಿಂದ ನಮ್ಗೆ ತಿಳಿದು ಬರ್ತಾ ಇದೆ. ಮುಂದಿನ ನಾಮ ನಿರ್ಭೇದ ಅಂತ ಇದೆ. ನಿರ್ಭೇದ ಅಂತ ಅಂದ್ರೆ ಯಾವುದೇ ಒಂದು ಭೇದ ಇಲ್ಲದೆ ಇರೋದು. ಭೇದ ಅಂತಂದ್ರೆ ಏನು ಅಂತಂದ್ರೆ, ನಾವು ಒಂದು ವಸ್ತುವಿನಲ್ಲಿ ಎರಡು ವಿಧಾನ ನೋಡ್ತಾ ಹೋಗ್ತೀವಿ. ಒಂದು ವಸ್ತು ಇದೆ, ಅದ್ರಲ್ಲಿ ಎರಡು ರೂಪನ್ ಕಾಣ್ತೀವಿ, ಅದಕ್ಕೆ ಭೇದ ಅಂತ ಹೇಳ್ತೀವಿ. ಎರಡು ವ್ಯತ್ಯಾಸಗಳನ್ನ ಕಾಣೋದಕ್ಕೆ ನಾವು ಭೇದ ಅಂತ ಕರಿತೀವಿ. ಈ ಭೇದಗಳನ್ನ ಈ ವೇದಾಂತದಲ್ಲಿ 3 ಭೇದಗಳನ್ನ ಹೇಳಿದ್ದಾರೆ. ವೇದಾಂತದಲ್ಲಿ 3 ಭೇದಗಳನ್ನ ಹೇಳ್ತಾ ಇದ್ದಾರೆ. ಯಾವ್ದಪ್ಪ ಅಂದ್ರೆ, ವಿಜಾತಿ ಭೇದ, ಸ್ವಜಾತಿ ಭೇದ ಮತ್ತು ಸ್ಥಗತ ಭೇದ ಅಂತ ಅಂದ್ಬಿಟ್ಟು 3 ಭೇದಗಳನ್ನ ನಮ್ಗೆ ತಿಳಿಸ್ತಾ ಇದ್ದಾರೆ. ಈ ಸ್ವಜಾತಿ ಭೇದ ಅಂತಂದ್ರೆ ಏನಪ್ಪಾ ಅಂದಾಗ, ಈ ಸ್ವಜಾತಿ ಭೇದ ಅಂತಂದ್ರೆ ಅವನ್ ಪುರುಷ, ಇವಳು ಸ್ತ್ರೀ, ಇವನ್ ಬಡವ, ಅವನು ಶ್ರೀಮಂತ, ಇವನು ಜ್ಞಾನಿ, ಅವನ ಅಜ್ಞಾನಿ ಅನ್ನೋ ಭೇದಗಳನ್ನ ನಾವು ಮಾಡ್ತಾ ಹೋಗ್ತೀವಿ. ಈ ಜನಗಳಲ್ಲೇ ಅದನ್ನ ಮಾಡ್ತಾ ಹೋಗ್ತೀವಿ. ಜೀವಿ ಆತ್ಮ ಒಂದೇ ಆಗಿದ್ರು ಕೂಡ ನಾವೇನ್ ಮಾಡ್ತೀವಿ, ಅವನ್ ಸ್ತ್ರೀ, ಇವನ್ ಪುರುಷ, ಇವನ್ ಬಡವ, ಇವನ್ ಶ್ರೀಮಂತ ಅನ್ನೋ ಭೇದಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಅದನ್ನ ಏನಂತ ಕರಿತೀವಿ ನಾವು? ಸ್ವಜಾತಿ ಭೇದ ಅಂತ ಕರಿತೀವಿ. ವಿಜಾತಿ ಭೇದ ಎರಡನೇದು. ಅದು ಏನಪ್ಪಾ ಅಂತಂದ್ರೆ, ಈ ಮನುಷ್ಯನ್ಗೂ ಮತ್ತು ಪ್ರಾಣಿಗಳಿಗೂ ಇರೋ ವ್ಯತ್ಯಾಸನ ನಾವು ಬೇರೆ ಬೇರೆ, ಅದು ವಿಜಾತಿ ಆಯ್ತು, ಬೇರೆ ಜಾತಿ ಆದ್ರಿಂದ ಈ ಮನುಷ್ಯನ್ಗೂ ಮತ್ತು ಪ್ರಾಣಿಗಳಿಗೂ ಇರುವಂತ ಒಂದು ಭೇದವನ್ನ ವಿಜಾತಿ ಭೇದ ಅಂತ ಕರಿತೀವಿ. ಆಮೇಲೆ ಸ್ವಗತ ಭೇದ ಅಂತ ಇದೆ 3ನೇದು. ಈ ಸ್ವಗತ ಭೇದ ಅಂತಂದ್ರೆ ಏನು ಅಂತಾಗ, ಈ ಸೃಷ್ಟಿಯಾಗಿರೋ ಈ ಮನುಷ್ಯನಲ್ಲಿ ಏನಾಗಿದೆ, ಈ ಮನುಷ್ಯನನ್ನು ಒಬ್ಬನೇ, ಈ ಮನುಷ್ಯ ಒಬ್ಬನೇ ಆಗಿದ್ರು ಕೂಡ ಇವನ ಶರೀರ ಏನಿದೆ, ಇವನ ಶರೀರದಲ್ಲಿ ನಾವು 3 ದೇಹಗಳನ್ನು ಕಾಣ್ತಾ ಹೋಗ್ತೀವಿ. ಈ ಶರೀರ ಒಂದೇ, ಆತ್ಮ ಒಂದೇ ಇದೆ. ಈ ಶರೀರ ಮನುಷ್ಯ ಯಾವಾಗ ಸೃಷ್ಟಿ ಆದ್ನೋ ಅವನು ಶರೀರವನ್ನ ಹೊತ್ಕೊಂಡು ಈ ಪ್ರಪಂಚಕ್ಕೆ ಬರ್ತಾನೆ. ಈ ಶರೀರ ಒಂದೇ ಆಗಿರುತ್ತೆ. ಆದ್ರೆ ಆ ಶರೀರದಲ್ಲಿ ಇರ್ತಕ್ಕಂಥ 3 ದೇಹಗಳನ್ನ ನಾವು ಕಾಣ್ತೀವಿ. ಬೇರೆ ಬೇರೆ ದೇಹಗಳನ್ನ, ಆ ಶರೀರದಲ್ಲಿ ಇರ್ತಕ್ಕಂಥ ದೇಹಗಳನ್ನ ನಾವು ಕಾಣ್ತೀವಿ. ಅದ್ಯಾವ್ದ್ಯಾವ್ದು? ಸ್ಥೂಲ ದೇಹ, ಸೂಕ್ಷ್ಮ ದೇಹ, ಕಾರಣ ದೇಹ ಅಂತ ಅನ್ಬಿಟ್ಟು
ಮೂರು ದೇಹಗಳನ್ನ ಈ ಶರೀರದಲ್ಲೇ, ಒಂದೇ ಶರೀರ, ಒಬ್ನೇ ಮನುಷ್ಯ ಆದ್ರೂ ಆ ಮೂರು ದೇಹಗಳನ್ನ ಇದರಲ್ಲಿ ನಾವು ಕಾಣ್ತೀವಿ. ಆದ್ರೆ ಇವು ಬೇರೆ ಬೇರೆ, ಈ ಶರೀರದಲ್ಲಿ ಆ ದೇಹಗಳು ಭೇದವಾಗಿ ಕಾಣ್ತೀವಿ, ಬೇರೆ ಬೇರೆಯಾಗಿ ಕಾಣ್ತೀವಿ. ಆದ್ರೆ ಇದರಲ್ಲಿರುವಂತ ಚೈತನ್ಯ ಏನಿದೆ ಅದು ಯಾವಾಗ್ಲೂ ಸದಾ ಒಂದೇ ಆಗಿರುತ್ತೆ. ಆ ಚೈತನ್ಯ ಅನ್ನೋದು ಭೇದ ಇಲ್ಲದೆ ಇರುವಂತದ್ದು. ಚೈತನ್ಯ ಅನ್ನೋದು ಸದಾಕಾಲ ಒಂದೇ ರೂಪದಿಂದ ಕೂಡಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಹೀಗೆ ಈ ವಿಶ್ವದಲ್ಲಿ ಸೃಷ್ಟಿಯಾಗಿರ್ತಕ್ಕಂಥ ಪ್ರತಿಯೊಂದು ವಸ್ತು ಕೂಡ ಭೇದದಿಂದ ಕೂಡಿದೆ. ಅಂದ್ರೆ ಪ್ರತಿಯೊಂದರಲ್ಲೂ ನಾವು ಏನ್ ಸೃಷ್ಟಿ ಮಾಡಿದಾನೆ ಆ ಭಗವಂತ ಈ ಪ್ರಪಂಚದಲ್ಲಿ, ಆ ವಸ್ತುನ ಯಾವುದೇ ನೋಡಿ ನೀವು ಅದರಲ್ಲಿ ನಾವು ಭೇದನ ಕಾಣ್ತೀವಿ. ಒಂದು ಗಿಡ ನೋಡಿ, ಆ ಒಂದ್ ಗಿಡ ಹೀಗಿರುತ್ತೆ, ಇನ್ನೊಂದ್ ಗಿಡ ದೊಡ್ಡದಾಗಿ ಬೆಳೆಯುತ್ತೆ, ಇನ್ನೊಂದ್ ಸಣ್ಣದಾಗಿ ಅದರಲ್ಲೇ ಹೂವು ಹಣ್ಣುಗಳನ್ನ ಬಿಡ್ತಾರೆ. ಈ ತರ ಭೇದಗಳನ್ನ ಅವನು ಪ್ರತಿಯೊಂದು ವಸ್ತುವಿನಲ್ಲೂ ಈ ಪ್ರಪಂಚದಲ್ಲಿ ಆ ಪರಮಾತ್ಮ ಇಟ್ಟಿದ್ದಾನೆ. ಹಾಗೆ ಈ ಜಡ ವಸ್ತುವಿನಲ್ಲೂ, ಈ ಶರೀರದಲ್ಲೂ, ಜಡ ಶರೀರದಲ್ಲೂ ಕೂಡ ಭೇದ ಅನ್ನೋದು ಇದೆ ಅನ್ನೋದು ನಮಗ್ ಗೊತ್ತಾಯ್ತು. ಈ ಜಡ ವಸ್ತುವಿನಲ್ಲಿ ಇರ್ತಕ್ಕಂಥ ಈ ಭೇದವನ್ನ ಸಾಧಕ ಚಿಂತನೆ ಮಾಡ್ತಾ 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 ಅವನಿಗೆ ಏನಪ್ಪ ಅರಿವಾಗತ್ತೆ, ಕ್ರಮೇಣ ಅವನು ಯಾವಾಗ್ಲೂ ಸಾಧನೆ ಮಾಡಿ ಅದ್ರ ಬಗ್ಗೆನೆ ಚಿಂತನೆ ಮಾಡ್ತಾ ಹೋದಾಗ ಈ ಜಡ ಶರೀರದ ಬಗ್ಗೆ ಅವನಿಗೆ ಏನ್ ಅನ್ಸುತ್ತೆ ಅಂತಂದ್ರೆ, ಈ ಜೀವ ನಾನಲ್ಲ, ಈ ಶರೀರ ನಾನಲ್ಲ, ಈ ಮನುಷ್ಯ ನಾನಲ್ಲ, ಈ ಜೀವದಿಂದ, ಈ ಶರೀರದಿಂದ, ಈ ಇಂದ್ರಿಯಗಳ ಮೂಲಕ ಯಾವುದು ಆ ಕಾರ್ಯ ನಿರ್ವಹಿಸ್ತಾ ಇದೆಯೋ ಈ ಶರೀರದ ಮೂಲಕ, ಅಂತಹ ಆತ್ಮತತ್ವ ನಾನು ಅಂತ ಅಂದ್ಬಿಟ್ಟು ಆ ಸಾಧಕ ತಿಳ್ಕತಾನೆ. ಯಾವಾಗ ಅವನು ಚಿಂತನೆ ಮಾಡ್ತಾ ಮಾಡ್ತಾ ಹೋದಾಗ, ಈ ಜಡ ಶರೀರದ ಬಗ್ಗೆ ಅವನು ಯಾವಾಗ ಚಿಂತನೆ ಮಾಡ್ತಾ 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 ಹೋಗ್ತಾನೋ ಅವಾಗ ಅರಿವಾಗತ್ತೆ ಅವನಿಗೆ, ಈ ಜಡ ಶರೀರ ನಾನಲ್ಲ, ಈ ಮನುಷ್ಯ ನಾನಲ್ಲ, ಈ ಜೀವ ಅನ್ನೋದೇನಿದೆಯೋ ಇದು ನಾನಲ್ಲ. ಇದನ್ನೆಲ್ಲ ಈ ಜೀವದ ಮೂಲಕ, ಈ ಇಂದ್ರಿಯಗಳ ಮೂಲಕ ಯಾರು ಎಲ್ಲ ಕೆಲಸವನ್ನ ನಡೆಸ್ತಾ ಇದ್ದಾರೋ ಅದೇ ಅಂತ ತತ್ವವೇ, ಆತ್ಮತತ್ವವೇ, ಆ ಶುದ್ಧವಾದ ಆತ್ಮ ನಾನು ಅಂತ ಅಂದ್ಬಿಟ್ಟು ಅವನಿಗೆ ತಿಳಿದು ಬರುತ್ತೆ. ಅಂತಹ ಒಂದು ಶುದ್ಧ ಆತ್ಮತತ್ವ ನಾನು ಅಂತ ಯಾರು ತಿಳ್ಕತಾರೋ ಅದನ್ನೇ ನಾವೇನಂತೀವಿ, ನಾನು ಯಾರು ಅಲ್ಲ, ನಾನು ಆತ್ಮ ಅಂತ ಯಾರು ತಿಳಿತಾರೋ ಅದಕ್ಕೆ ನಾವೇನಂತೀವಿ, ಅದ್ವೈತ ಅಂತ ಕರಿತೀವಿ. ಆ ಸಿದ್ಧಾಂತಕ್ಕೆ ಅವನು ಬಂದು ನಿಂತಾಗ ಅವನು ಅದ್ವೈತ ಸಿದ್ಧಾಂತದಲ್ಲಿದ್ದಾನೆ ಅಂತ ಅಂದ್ಬಿಟ್ಟು ನಮ್ಗೆ ಅರಿವಾಗತ್ತೆ. ಇವಾಗ ದ್ವೈತ್ವ, ದ್ವೈತ, ಅದ್ವೈತ ಮತ್ತು ವಿಶಿಷ್ಟಾದ್ವೈತ ಅನ್ನೋ ಮೂರು ಸಿದ್ಧಾಂತಗಳನ್ನ ನಾವು ಈ ಜೀವಿನಲ್ಲಿ ಕಾಣ್ತಾ ಹೋಗ್ತೀವಿ. ಯಾವಾಗ ಆ ಸಿದ್ಧಾಂತಗಳನ್ನ ಅವನಲ್ಲಿ ಕಾಣ್ತೀವಿ ನಾವು, ಈ ದ್ವೈತ ಸಿದ್ಧಾಂತ, ಅದ್ವೈತ ಸಿದ್ಧಾಂತ ಮತ್ತು ವಿಶಿಷ್ಟಾದ್ವೈತ ಸಿದ್ಧಾಂತ ಅನ್ನೋದು ಮೂರು ಸಿದ್ಧಾಂತಗಳು ಈ ಮನುಷ್ಯನಲ್ಲಿ ನಡೀತಾ ಹೋಗುತ್ತೆ. ಇದನ್ನ ನಾವ್ ಯಾವಾಗ ಕಾಣ್ತೀವಿ ಅಂತ ಅಂದ್ರೆ, ಈ ದ್ವೈತ ಭಾವನ ನಾವ್ ಯಾವಾಗ ಕಾಣ್ತೀವಿ ಅಂತ ಅಂದ್ರೆ, ಆ ಜೀವಿನಲ್ಲಿ ಒಂದು ಚಿಂತನೆ ಅನ್ನೋದು ಉಟ್ಕೊಳತ್ತೆ. ಅಂದ್ರೆ ಅವನ ಕರ್ಮದ ಫಲವಾಗೋ ಅಥವಾ ಅವನ ಯಾವುದೋ ಒಂದು ವಿಚಾರದನ್ನ ಉಪಾಸನೆ ತಿಳ್ಕೊಂಡಾಗ್ಲೋ ಏನಾಗತ್ತೆ, ಅವನ ಜ್ಞಾನ, ಅಯ್ಯೋ ಇದನ್ನ ತಿಳ್ಕೋಬೇಕು ನಾನು ಅನ್ನೋ ಒಂದು, ಆ ಪರಮಾತ್ಮನನ್ನ ಅರಿಬೇಕು ಅನ್ನೋ ಒಂದು ಜ್ಞಾನ ಅನ್ನೋದು ಬರ್ತಾ ಹೋಗುತ್ತೆ. ಅವಾಗ ಅವನ್ ಯಾವ್ದರಲ್ಲಿರ್ತಾನೆ, ದ್ವೈತದಲ್ಲೇ ಇರ್ತಾನೆ. ಆ ದ್ವೈತದಲ್ಲಿ ಇದ್ದಾಗ ಅವನ್ಗೆ ಆ ಪರಮಾತ್ಮನನ್ನ ನಾನ್ ತಿಳ್ಕೋಬೇಕು ಅನ್ನೋ ಅರಿವು ಅವನ ಕರ್ಮ ಫಲದಿಂದಲೋ ಇನ್ಯಾವುದ್ರಿಂದಲೋ, ಯಾರೋ ಬೇರೆಯವರು ಆ ಪರಮಾತ್ಮನ ಬಗ್ಗೆ ತಿಳಿಸ್ದಾಗ್ಲೋ ಅದು ಬಂದಾಗ ಏನಾಗತ್ತೆ, ಅವನು ಆ ಕಡೆಗೆ ಹೊರಡ್ತಾನೆ. ಹೌದು, ನಾನು ಆ ಪರಮಾತ್ಮನ ವಿಚಾರವನ್ನ ತಿಳ್ಕೋಬೇಕು ಅನ್ನೋ ಕಡೆಗೆ ಹೊರಟಾಗ ಏನಾಗತ್ತೆ, ಅದು ದ್ವೈತ ಅಂತ ಕರಿತೀವಿ. ಆ ಸ್ಥಿತಿನಲ್ಲಿ ಅವನು ಇದ್ದಾಗ ಅದನ್ನ ದ್ವೈತ ಅಂತ ಕರಿತೀವಿ. ಆದ್ರಿಂದ ಏನಾಗತ್ತೆ, ಅವನು ತಿಳ್ಕೋಬೇಕು ಅಂತ ಯಾವಾಗ ಹೊರಡ್ತಾನೋ ಆ ದ್ವೈತದ ಮೂಲಕ ಅವನು ಹೊರಟಾಗ ಏನಾಗತ್ತೆ, ಮುಂದಕ್ಕೆ ಸಾಗ್ತಾನೆ ಅವನು. ಹೌದು, ಆ ಪರಮಾತ್ಮ ಅನ್ನೋನು ಯಾರು, ಹೇಗಿದ್ದಾನೆ ಅವನು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಹೊರಟಾಗ, ಆತ್ಮ ಅಂದ್ರೆ ಏನು, ನಾನು ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳಕ್ಕೆ ಹೊರಡ್ತಾ ಹೋದಾಗ, ಅವನು ಮುಂದಕ್ಕೆ ಹೋದಾಗ ಏನಾಗತ್ತೆ, ಅವನಿಗೂ ಆ ಮುಂದಕ್ಕೆ ಹರಿತಾ ಹೋದಾಗ ಏನಾಗತ್ತೆ, ಅವನ್ಗೆ ನಾನು ಪರಮಾತ್ಮನ ಅಂಶ, ಹೌದು ಆ ಪರಮಾತ್ಮನ ಅನ್ನೋನಿದ್ದಾನೆ, ಅವನ ಅಂಶ ನಾನು,
ಅವನನ್ನ ನಾನು ತಿಳಿಬೇಕು ಅನ್ನೋ ಉತ್ಸಾಹ ಇನ್ನೂ ಅವನ್ಗೆ ಹೆಚ್ಚುತ್ತಾ ಹೋಗುತ್ತೆ. ಅಂತ ಒಂದು ಸ್ಥಿತಿನ, ಅಲ್ಲಿಗೆ ಬಂದಂತ ಆ ಸ್ಥಿತಿನ ನಾವೇನಂತೀವಿ, ವಿಶಿಷ್ಟಾದ್ವೈತ ಅಂತ ಕರಿತೀವಿ. ಯಾವಾಗ ಅವನು ಹೌದು ಪರಮಾತ್ಮ ಇದ್ದಾನೆ, ಅವನನ್ನ ತಿಳ್ಕೋಬೇಕು ಅನ್ನೋ ಒಂದು ಪ್ರಜ್ಞೆ, ನಾನು ಅವನ ಅಂಶ, ನಾನು ಆ ಪರಮಾತ್ಮನ ಅಂಶ, ಅವನನ್ನು ಪೂರ್ಣವಾಗಿ ನಾನು ಅರಿಬೇಕು ಅಂತ ಅಂದ್ಬಿಟ್ಟು ಇನ್ನೂ ಮುಂದೆ ಸಾಗಿ ಅವನು ಹೋದಾಗ ಏನಾಗತ್ತೆ, ಆ ಪರಮಾತ್ಮ ಬೇರೆ ಅಲ್ಲ, ನಾನ್ ಬೇರೆ ಅಲ್ಲ, ಇಬ್ರು ಒಂದೇ ಅನ್ನೋ ಒಂದು ಮನೋಸ್ಥಿತಿ ಅವನಲ್ಲಿ ಬರುತ್ತೆ. ಕೊನೆಗೆ ಆ ಸ್ಥಿತಿಯಲ್ಲಿ ಅವನು ನಿಲ್ತಾನೆ. ಆ ಪರಮಾತ್ಮ ಬೇರೆ ಅಲ್ಲ, ನಾನ್ ಬೇರೆ ಅಲ್ಲ, ನಾನೇ ಆ ಪರಮಾತ್ಮ, ಶಿವೋಹಂ, ನಾನೇ ಆ ಶಿವೋಹಂ ಅನ್ನೋ ಸ್ಥಿತಿಗೆ ಅವನು ತಲುಪಿದಾಗ ಅದನ್ನ ನಾವೇನಂತ ಕರಿತೀವಿ, ಅದ್ವೈತ ಅಂತ ಅಂದ್ಬಿಟ್ಟು ಕರಿತೀವಿ. ಈ ರೀತಿಯಲ್ಲಿ ಯಾವಾಗ ಅವನು ಆ ಅದ್ವೈತದ ಸಿದ್ಧಾಂತಕ್ಕೆ ಹೋದಾಗ ಅವನು ಆ ಪರಮಾತ್ಮನಲ್ಲಿ ಲೀನ ಆಗುವಂತ ಸ್ಥಿತಿಯನ್ನ ಹೊಂದುತ್ತಾನೆ. ಅದಕ್ಕಾಗಿ ನಾವು ಅಂತ ಸ್ಥಿತಿನ ಪಡಿಬೇಕು ಅಂದ್ರೆ, ಈ ಅದ್ವೈತ ಸ್ಥಿತಿಯನ್ನ ನಾವು ಹೊಂದಬೇಕು ಅಂದ್ರೆ ಆ ಮಾತನ್ನ ನಾವು ಸದಾಕಾಲ ಸ್ಮರಿಸ್ತಾ ಇರ್ಬೇಕು. ಆ ಮಾತಿನಲ್ಲಿ ನಾವು ಒಂದಾದಾಗ ನಾವು ಕೂಡ ಆ ಮಾತನ್ನ ಹೊಂದುತ್ತೀವಿ ಅನ್ನೋದು ಈ ನಾಮದಿಂದ ನಮ್ಗೆ ತಿಳಿ ಬರ್ತಾ ಇದೆ. ಮುಂದಿನ ನಾಮ ವೇದನಾಶಿನಿ ಅಂತ ಇದೆ. ಯಾರು ವೇದರಹಿತಳು ಅಂದ್ರೆ ಅಮ್ಮನಿಗೆ ವೇದ ಅನ್ನೋದೇ ಇಲ್ಲ, ಅವಳು ಪೂರ್ಣ ಸ್ವರೂಪಿ, ಅವಳಿಗೆ ಭೇದ ಅನ್ನೋದೇ ಇಲ್ಲ. ಆ ಭೇದ ಇಲ್ಲದೆ ಇರ್ತಕ್ಕಂಥ ಅಮ್ಮ ಏನ್ ಮಾಡ್ತಾಳೆ, ಈ ದ್ವೈತ ಭಾವನ ನಾಶ ಮಾಡ್ತಾ ಹೋಗ್ತಾಳೆ. ಮನುಷ್ಯನಲ್ಲಿ ಏನ್ ಈ ನಾನು ನಾನು ಅನ್ನೋ ದ್ವೈತ ಭಾವ ಇದೆಯೋ, ನಾನ್ ಬೇರೆ ಪರಮಾತ್ಮ ಬೇರೆ, ನಾನ್ ಬೇರೆ ಈ ಪ್ರಪಂಚ ಬೇರೆ ಅನ್ನೋ ಒಂದು ದ್ವೈತ ಭಾವ ಅನ್ನೋದು ಅಜ್ಞಾನದಿಂದ ಈ ಮನುಷ್ಯನಲ್ಲಿ ತುಂಬ್ಕೊಂಡ್ಬಿಟ್ಟಿದ್ದಾನೆ. ಇಂಥ ಒಂದು ದ್ವೈತ ಭಾವವನ್ನ ಏನ್ ಮಾಡ್ತಾಳೆ ಅಮ್ಮ, ನಾಶ ಮಾಡ್ತಾ ಹೋಗ್ತಾಳೆ. ಅವನೇನ್ ಅನ್ಕೊಂಡಿರ್ತಾನೆ, ಪ್ರಪಂಚದಲ್ಲಿ ಈ ಮನುಷ್ಯ ಆದವನು ಅವನು ಬೇರೆ ನಾನ್ ಬೇರೆ, ನನ್ನೆದುರಿಗೆ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ ಅವನ್ ಬೇರೆ ಅಂತ ಅನ್ಕೊಂತಾನೆ. ನಾನ್ ಬೇರೆ, ಅದು ಬೇರೆ, ಇದು ಬೇರೆ, ಈ ತರ ಎಲ್ಲದನ್ನು ಯಾವಾಗ ಅವನು ಭೇದ ಮಾಡ್ತಾ ಹೋಗ್ತಾನೋ ಅವೆಲ್ಲವನ್ನು ಅಮ್ಮ ನಾಶ ಮಾಡ್ತಾಳೆ. ನಾಶ ಮಾಡಿದಾಗ ಏನಾಗತ್ತೆ, ಅವಳ ಎಲ್ಲದರಲ್ಲಿ ಇರ್ತಕ್ಕಂಥ ಒಂದು ನಾಶ ಮಾಡಿದಾಗ, ಅಮ್ಮನ ನಾವು ಧ್ಯಾನ ಮಾಡಿ ಆ ನಾಶ ಮಾಡಿದಾಗ ನಮ್ಗೆ ಒಂದು ಜ್ಞಾನ ಅನ್ನೋದು ಬರುತ್ತೆ. ಆ ಜ್ಞಾನ ಅನ್ನೋದು ಏನಪ್ಪಾ ಅಂತಂದ್ರೆ, ಎಲ್ಲರಲ್ಲಿ ಇರ್ತಕ್ಕಂಥ ಆತ್ಮತತ್ವ ಒಂದೇ. ಅವನ್ ಬೇರೆ ಇರ್ಬೋದು, ಅವನ ರೂಪ ಬೇರೆ ಇರ್ಬೋದು, ನಾಮ ಬೇರೆ ಇರ್ಬೋದು, ಆದ್ರೆ ಅವನಲ್ಲಿರೋ ಆತ್ಮನು ಒಂದೇ, ನನ್ನಲ್ಲಿರೋ ಆತ್ಮನು ಒಂದೇ, ಪ್ರತಿಯೊಬ್ಬರಲ್ಲೂ ಇರ್ತಕ್ಕಂಥ ಆತ್ಮ ಒಂದೇ ಅನ್ನೋ ಒಂದು ಜ್ಞಾನವನ್ನ ಕೊಡ್ತಾಳೆ. ಈ ಸರ್ವತ್ರ ವ್ಯಾಪಿಸಿದೆ ಏನು ಈ ಜಗತ್ತಿನಲ್ಲಿ, ಆ ಪರಮಾತ್ಮನನ್ನು ಸರ್ವತ್ರವಾಗಿ ವ್ಯಾಪಿಸಿದ್ದಾನೆ. ಆದ್ರಿಂದ ಪ್ರತಿಯೊಬ್ಬರಲ್ಲೂ ಕೂಡ, ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಅದೇ ಒಂದು ಆತ್ಮ ಅನ್ನೋದು ಇದೆ. ಆ ಪರಮಾತ್ಮನ ಆತ್ಮ ಅನ್ನೋದು ಎಲ್ಲರಲ್ಲೂ ಇದೆ. ನಿನ್ನಲ್ಲೂ ಇರೋದೇ ಒಂದು ಆತ್ಮ, ಬೇರೆಯವರಲ್ಲೂ ಇರೋದೇ ಆತ್ಮ. ಯಾತಕ್ಕೆ, ಸರ್ವತ್ರವಾಗಿ ಆ ಭಗವಂತ ಈ ವಿಶ್ವದಲ್ಲಿ ವ್ಯಾಪಿಸಿರೋದ್ರಿಂದ ಎಲ್ಲರಲ್ಲೂ ಇರ್ತಕ್ಕಂಥದ್ದು ಒಂದೇ ಆತ್ಮ ಅನ್ನೋದು ನಾವು ತಿಳ್ಕೋಬೇಕಾಗತ್ತೆ. ಇದಕ್ಕೆ ಈಶಾವಾಸ್ಯಮಿದಂ ಸರ್ವಂ ಅನ್ನೋ ಉಪನಿಷತ್ನಲ್ಲಿ ಏನ್ ಹೇಳ್ತಾ ಇದೆಯಪ್ಪ ಅಂದ್ರೆ, ಯತ್ಕಿಂಚಿತ್ ಜಗತ್ಸಾಂ ಜಗತ್ ಸರ್ವಮಯಂ ಅಂತ ಅಂದ್ಬಿಟ್ಟು ಹೇಳಿದೆ. ಅಂದ್ರೆ ಈ ಜಗತ್ತೆಲ್ಲವೂ ಕೂಡ ಆ ಭಗವಂತನ ತತ್ವದಿಂದ ಆವರಿಸಿದೆ ಅಂತ ಅಂದ್ಬಿಟ್ಟು ಹೇಳಿದೆ. ವಿಷ್ಣು ಅಷಟ್ಕರೋ ಭೂತ ಭವ್ಯ ಭವತ್ ಪ್ರಭು ಅಂತ ಹೇಳ್ತಾರೆ. ಅಂತಂದ್ರೆ ನಾವೇನ್ ಮಾಡ್ತಾ ಇದ್ದೀವಿ ಇವತ್ತು, ನಾವು ಈ ವಿಶ್ವದಲ್ಲಿ ಇರ್ತಕ್ಕಂತಹ ಭಗವಂತನ ನಾವು ನೋಡ್ತಾ ಇಲ್ಲ. ನಾವೇನ್ ಮಾಡ್ತಾ ಇದ್ದೀವಿ, ಈ ಲೋಕದ ಒಂದು ಇದಕ್ಕೆ ಒಳಗಾಗ್ಬಿಟ್ಟು, ಈ ಜಗತ್ತಿನ ವಸ್ತುಗಳ ಒಂದು ಆಕರ್ಷಣೆಗೆ ಒಳಗಾಗ್ಬಿಟ್ಟು ನಾವೇನ್ ಮಾಡ್ತೀವಿ, ಈ ಜಗತ್ನಲ್ಲಿರುವ ವಸ್ತುಗಳ ಕಡೆಗೆ ನಮ್ಮ ಗಮನನ ಹರಿಸ್ತಾ ಇದ್ದೀವಿ ಹೊರತು ಈ ಜಗತ್ನೆಲ್ಲ ವ್ಯಾಪಿಸಿರ್ತಕ್ಕಂಥ ಆ ಭಗವಂತನ ನಾವು ನೋಡಕ್ ಹೋಗ್ತಾ ಇಲ್ಲ. ಆ ಶಕ್ತಿ ಅನ್ನೋದು, ಆ ಭಗವಂತನ ಶಕ್ತಿ ಅನ್ನೋದು, ಈ ವಿಶ್ವವನ್ನೆಲ್ಲ ವ್ಯಾಪಿಸಕ್ಕಂತ ಆ ಶಕ್ತಿ ಏನಾಗಿದೆ,
ಪ್ರತಿಯೊಬ್ಬ ಶರೀರದಲ್ಲೂ ಇದೆ, ಪ್ರತಿಯೊಂದು ವಸ್ತುವಿನಲ್ಲೂ ಇದೆ. ಆದ್ರೆ ಅದನ್ನ ನಾವು ಭೇದ ಮಾಡಿ ನೋಡ್ತಾ ಇದ್ದೀವಿ, ಅದನ್ನ ಕಾಣ್ತಾ ಇಲ್ಲ. ನಾವು ಎಲ್ಲದ್ರಲ್ಲಿ ಇರ್ತಕ್ಕಂಥ ಆ ಪರಮಾತ್ಮನ ಒಂದು ಇದನ್ನ ನಾವು ನೋಡಕ್ ಹೋಗ್ತಾ ಇಲ್ಲ. ಯಾತಕ್ಕೆ? ಈ ಪ್ರಪಂಚದ ಒಂದು ವಸ್ತುಗಳ ಕಡೆ ಆಕರ್ಷಿತರಾಗಿ ನಾವು ಆ ಭ್ರಮೆಯಲ್ಲಿ ಇದನ್ನ ನೋಡ್ತಾ ಇದ್ದೀವಿ. ಆದ್ರೆ ನಾವು ತಿಳ್ಕೋಬೇಕು, ಈ ಜಗತ್ತೆಲ್ಲ ಆ ಬ್ರಹ್ಮನಿಂದ ತುಂಬಿದೆ. ಈ ಜಗತ್ತೆಲ್ಲ ಆ ಬ್ರಹ್ಮನೇ ಆವರಿಸಿದಾನೆ ಅಂತ ಅಂದ್ಬಿಟ್ಟು ತಿಳ್ಕೋಬೇಕಾಗತ್ತೆ. ಇದನ್ನ ಯಾರು ತಿಳ್ಕೊಂತಾರೆ ಅಂತಂದ್ರೆ ಆ ಜ್ಞಾನ, ಯಾರಿಗೆ ಜ್ಞಾನ ಅನ್ನೋದು ಬಂದಿರುತ್ತೋ, ಸಾಧನೆ ಮೂಲಕ ಯಾರು ಜ್ಞಾನಿಯಾಗಿರ್ತಾನೋ ಅವನಿಗೆ ಗೊತ್ತಾಗತ್ತೆ, ಹೌದು ಈ ಪ್ರಪಂಚವೆಲ್ಲ ಸರ್ವವು ಆ ಬ್ರಹ್ಮಮಯವಾಗಿದೆ, ಇದೆಲ್ಲ ಸರ್ವದ್ರಲ್ಲೂ ಆ ಬ್ರಹ್ಮ ಅನ್ನೋನು ತುಂಬಿದಾನೆ ಅನ್ನೋ ಜ್ಞಾನ ಆ ಜ್ಞಾನಿಗೆ ಮಾತ್ರ ಬಂದಿರುತ್ತೆ. ಅಜ್ಞಾನಿಯಾದನು ಈ ಪ್ರಪಂಚದ ವಸ್ತುಗಳ ಕಡೆಗೆ ಅವನ ಗಮನನ ಹರಿಸ್ತಾ ಹೋಗ್ತಾನೆ. ಅದಕ್ಕೆ ನೋಡಿ ಅನ್ನಮಯ್ಯನವರು ಒಂದು ಇದರಲ್ಲಿ ಹೇಳ್ತಾರೆ, ಈ ಜಗವೆಲ್ಲ ಬ್ರಹ್ಮಮಯಂ, ಸರ್ವವು ಬ್ರಹ್ಮಮಯ ಅಂತ ಅಂದ್ಬಿಟ್ಟು ಒಂದು ಹಾಡಿನಲ್ಲಿ ಹೇಳ್ಬಿಟ್ಟು ಅದರ ಮೂಲಕ ಈ ಜನಗಳಿಗೆ ಒಂದು ಸಂದೇಶವನ್ನ ಕೊಡ್ತಾ ಹೋಗ್ತಾರೆ. ಏನಂತ? ಈ ಸರ್ವವೂ ಬ್ರಹ್ಮಮಯ, ಈ ಪ್ರಪಂಚ ಅನ್ನೋದೇನಿದೆ ಇದೆಲ್ಲ ಬ್ರಹ್ಮಮಯವಾಗಿದೆ. ಇದನ್ನ ನೀವು ನೋಡಿ, ಈ ಕಡೆ ನೋಡಿ, ಈ ಬ್ರಹ್ಮಮಯದ ಕಡೆ ನೋಡಿ, ಬರೀ ನೀವು ಆ ಪ್ರಪಂಚದ ವಸ್ತುಗಳ ಕಡೆ ಆಕರ್ಷಿತರಾಗ್ಬೇಡಿ ಅಂತ ಅಂದ್ಬಿಟ್ಟು ಒಂದು ತಮ್ಮ ಹಾಡಿನ ಮೂಲಕ ಈ ಜೀವಿಗಳಿಗೆ ಒಂದು ಸಂದೇಶನ ಕೊಟ್ಟಿದ್ದಾರೆ. ಮುಂದಿನ ನಾಮ ನಿರ್ನಾಶ ಮೃತ್ಯುಮತನಿ ನಿಷ್ಕ್ರಿಯ ನಿಷ್ಪರಿಗ್ರಹ ಅಂತ ಅಂದ್ಬಿಟ್ಟು ಮುಂದಿನ ನಾಮ ಇದೆ. ನಿರ್ನಾಶ ಅನ್ನೋದನ್ನ ತಗೊಳ್ಳೋಣ. ಈಗ ನಿರ್ನಾಶ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಸಾವು ಇಲ್ಲದಂತೆ ಮಾಡೋಳು ಅಂತ ಅಂದ್ಬಿಟ್ಟು ಇದೆ. ಈ ನಾಮದಿಂದ ನಮ್ಗೆ ಅರ್ಥ ಆಗ್ತಾ ಇದೆ. ನಿರ್ನಾಶ ಅಂದ್ರೆ ಸಾವನ್ನ ಇಲ್ದೆ ಅಂತೆ ಮಾಡೋಳೆ ಈ ಮಾತೆ ಅಂದ್ಬಿಟ್ಟು ಈ ನಾಮ ನಮ್ಗೆ ಅರ್ಥೈಸ್ತಾ ಇದೆ. ಅಂದ್ರೆ ಏನು? ಸಾವೇ ಕೊಡಲ್ವಾ ಮಾತೆ ಅಂತ ಅಂದಾಗ ನಾವು ಈ ಜಗತ್ನಲ್ಲಿ ನೋಡಿದೀವಿ, ಎಂತೆಂತ ಆ ಪರಮಾತ್ಮನ ಭಕ್ತರು, ಎಂತ ಭಕ್ತರಿದ್ದಾರೆ, ಆ ಪರಮಾತ್ಮನನ್ನ ಒಲಿಸ್ಕೊಂಡಂತೋ ಭಕ್ತರಿದ್ದಾರೆ, ತಪಸ್ವಿಗಳಿದ್ದಾರೆ, ಯೋಗಿಗಳಿದ್ದಾರೆ, ಗುರುಗಳಿದ್ದಾರೆ, ಜ್ಞಾನಿಗಳಿದ್ದಾರೆ. ಆದ್ರೆ ಅವ್ರು ಯಾರು ಇವತ್ತಿದಾರ? ಇಲ್ಲ. ಅವರು ಕೂಡ ಸಾವು ಬಂದು ಹೋಗಿರೋ ಅಂತವ್ರೆ. ಯಾಕೆ? ಹಾಗಾದ್ರೆ ನಮ್ಗೆ ಅವಾಗ ಉಟ್ಕೊಳತ್ತೆ. ಹಾಗಾದ್ರೆ ಅಂತ ಪರಮಾತ್ಮನನ್ನ ನಂಬುದಂತವ್ರು ಜ್ಞಾನಿಗಳು, ಗುರುಗಳು, ಅವರೆಲ್ಲ ಯಾಕೆ ಸತ್ರು? ಹಾಗಾರೆ ಸಾವೇ ಇಲ್ಲ ಅಂತ ಮಾತೆ ಹೇಳ್ತಾ ಇದ್ದಾಳೆ, ಆದ್ರೂ ಕೂಡ ಅವ್ರಿಗೆಲ್ಲ ಯಾಕೆ ಸಾವನ್ ಕೊಟ್ಲು ಅನ್ನೋ ಪ್ರಶ್ನೆ ನಮ್ ಮುಂದೆ ಬರುತ್ತೆ ಅಲ್ವಾ? ಅದಕ್ಕೆ ಒಂದು ಸಮಾಧಾನದ ಉತ್ತರ ಕೂಡ ಆ ಮಾತನ್ನೇ ಕೊಡ್ತಾಳೆ. ಅಂತಂದ್ರೆ ಏನಪ್ಪಾ ಅಂದ್ರೆ, ಆ ಮಹಾನುಭಾವರು ಏನಿದ್ದಾರೆ, ನಾವಿವಾಗ ಅನ್ಕೊಂಡ್ವಲ್ಲ ಆ ಪರಮಾತ್ಮನನ್ನ ಒಲಿಸ್ಕೊಂಡು ಅಂತವ್ರು ಗುರುಗಳು, ಜ್ಞಾನಿಗಳು, ಇವರೆಲ್ಲ ಏನಿದ್ದಾರೆ, ಅವರೆಲ್ಲ ಏನು ಆ ಲಲಿತೆಯಲ್ಲಿ ತಾದಾತ್ಮತೆಯನ್ನ ಹೊಂದಿದಂತವ್ರು, ಆ ಪರಮಾತ್ಮನನ್ನ ತಾದಾತ್ಮತೆಯನ್ನ ಹೊಂದ್ಬಿಟ್ಟಿರ್ತಾರ ಅವ್ರಾಗ್ಲೆ. ಆ ತಾದಾತ್ಮತೆಯನ್ನ ಹೊಂದಿ ಅವ್ರೇನ್ ಮಾಡ್ತಾರೆ, ಈ ಲೋಕದ ಏನು ಈ ಭ್ರಮೆ ಇದೆ, ಆ ಭ್ರಮೆಯಲ್ಲಿ ಅವ್ರು ಬೀಳಲ್ಲ. ಅವ್ರ ಗಮನ ಯಾವಾಗ್ಲೂ ಯಾವ ಕಡೆ ಇರುತ್ತೆ? ಈ ಲೋಕದ ಒಂದು ಚಿಂತನೆ ಏನಿರುತ್ತೆ, ಈ ಚಿಂತನೆಯನ್ನ ಬಿಟ್ಬಿಡ್ತಾರೆ, ಈ ಲೋಕದ ವ್ಯವಹಾರವನ್ನ. ಅದು ಬಿಟ್ಬಿಟ್ಟು ಅವರು ಆತ್ಮ ತತ್ವದ ಕಡೆಗೆ, ಆತ್ಮ ದರ್ಶನ ಮಾಡ್ಬೇಕು ನಾವು, ಆತ್ಮ ಅಂದ್ರೇನು ಅದನ್ನ ತಿಳ್ಕೋಬೇಕು ಅಂತ ಅನ್ಬಿಟ್ಟು ಅವರು ಆತ್ಮ ದರ್ಶನದ ಕಡೆಗೆ ಸಾಧನೆಯನ್ನ ಮಾಡ್ತಾ ಹೋಗ್ತಾರೆ. ಆ ಸಾಧನೆಯನ್ನ ಮಾಡ್ತಾ ಹೋದಾಗ ಏನಾಗತ್ತೆ, ಅವ್ರಿಗೆ ಅವ್ರ ಗುರಿ ಯಾವಾಗ್ಲೂ ಆ ಸಾಧನೆ ಕಡೆಗೆ ಇರುತ್ತೆ. ಆ ರೀತಿ ಅವರು ಸಾಧನೆಯನ್ನ ಮಾಡ್ತಾ ಹೋದಾಗ ಏನಾಗತ್ತೆ, ಆ ಆತ್ಮ ದರ್ಶನದಿಂದ ಅವ್ರ ಏನಾಗ್ತಾರೆ, ಒಂದು ಜೀವನ್ ಮುಕ್ತಿಯನ್ನ ಹೊಂದ್ತಾರೆ. ಯಾವಾಗ ಅವರು ಆ ಜೀವನ್ ಮುಕ್ತಿನ ಹೊಂದಿದ್ರು ಆಗ ಅವ್ರಿಗೆ ಸಾವು ಅನ್ನೋದಿರಲ್ಲ, ಹುಟ್ಟು ಅನ್ನೋದಿರಲ್ಲ. ಈ ಹುಟ್ಟು ಸಾವು ಅನ್ನೋ ಒಂದು ಚಕ್ರದಿಂದ ಅವರು ಬಿಡುಗಡೆನ ಹೊಂದ್ತಾರೆ. ಯಾವಾಗ ಆ ಜೀವನ್ ಮುಕ್ತಿಯನ್ನ ಹೊಂದಿದಾಗ ಅವ್ರೇನಾಗ್ತಾರೆ, ಈ ಹುಟ್ಟು ಸಾವು ಅನ್ನೋ ಚಕ್ರದಿಂದ ಬಿಡುಗಡೆನ ಹೊಂದಿ ಅವರು ಮುಕ್ತರಾಗ್ತಾರೆ.
ಈ ಮುಕ್ತಿನೇ ಸಾವಿಲ್ದೆ ಇರೋ ಅಂಥದ್ದು ಅಂತ ಅಂದ್ಬಿಟ್ಟು ಈ ನಾಮದಿಂದ ನಮ್ಗೆ ಗೊತ್ತಾಗತ್ತೆ. ಅಂತಂದ್ರೆ ಈ ಹುಟ್ಟುತ್ತಾ ಇರೋದು ಸಾಯ್ತಾ ಇರೋದು ಈ ಬಂಧನದಲ್ಲೇ ನಾವು ಹೋಗ್ತಾ ಇದ್ರೆ ಈ ಜೀವ ಅನ್ನೋದು ಬರ್ತಾ ಇರತ್ತೆ ಹೋಗ್ತಾ ಇರತ್ತೆ, ಬರ್ತಾ ಇರತ್ತೆ ಹೋಗ್ತಾ ಇರತ್ತೆ. ಯಾವಾಗ ಈ ಹುಟ್ಟು ಸಾವಿನಿಂದ ನಾವು ಮುಕ್ತಿನ ಹೊಂದ್ತೀವಿ ಅದೇ ಸಾವಿಲ್ದೆ ಇರೋ ಅಂಥದ್ದು ಅಂತ ಅಂದ್ಬಿಟ್ಟು ಈ ನಾಮ ತಿಳಿಸ್ತಾ ಇದೆ. ಅದಕ್ಕಾಗಿ ಆ ಜ್ಞಾನಿಗಳು ಮತ್ತೆ ಹುಟ್ಟು ಬರ್ಲಿಲ್ಲ, ಅವ್ರಿಗೆ ಮತ್ತೆ ಜನ್ಮ ಅನ್ನೋದು ಸಿಗ್ಲಿಲ್ಲ, ಅವ್ರು ಮುಕ್ತರಾದ್ರು. ಅದನ್ನ ಈ ನಾಮದಿಂದ ತಿಳಿಸ್ತಾ ಇದೆ. ಅಂದ್ರೆ ನಾವು ಕೂಡ ಈ ಮುಕ್ತಿಯನ್ನು ಹೊಂದಬೇಕು. ಏನ್ ಈ ಜೀವನದ ತೊಳಲಾಟದಲ್ಲಿ ನಾವು ಒದ್ದಾಡ್ತಾ ಇದ್ದೀವೋ ಇದರಿಂದ ನಾವು ಮುಕ್ತಿನ ಹೊಂದ್ಬೇಕು ಅಂದಾಗ ನಾವು ಆ ಮಾತೆನ ಸ್ಮರಿಸ್ತಾ ಹೋಗ್ಬೇಕು. ಸಾಧನೆ ಮೂಲಕ ನಾನು ಅಂದ್ರೇನು, ಆ ಪರಮಾತ್ಮ ಅಂದ್ರೇನು ಅನ್ನೋದನ್ನ ನಾವು ತಿಳ್ಕೊಂಡು ಆ ಮಾರ್ಗದಲ್ಲಿ ಹೋದಾಗ ನಾವು ಕೂಡ ಮುಕ್ತಿಯನ್ನ ಹೊಂದ್ತೀವಿ ಅಂತ ಅಂದ್ಬಿಟ್ಟು ಈ ನಾಮದಿಂದ ನಮ್ಗೆ ತಿಳಿದ್ ಬರ್ತಾ ಇದೆ. ಇದಕ್ಕೆ ಉಪನಿಷತ್ಕಾರರು ಏನ್ ಹೇಳ್ತಾರಪ್ಪ ಅಂತಂದ್ರೆ, ಎಲ್ಲಿವರೆಗೆ ಆ ಮುಕ್ತಿನ ನಾವು ಪಡ್ಕೋಬೇಕು, ಆ ಮಾತನ್ನ ಸ್ಮರಣೆ ಮಾಡಿ ಸಾಧನೆ ಮೂಲಕ ಆ ಮುಕ್ತಿನ ಪಡಿಬೇಕು. ಅದನ್ನ ಪಡಿದೆ ಹೊರತು, ಅದಕ್ಕೆ ಉಪನಿಷತ್ಕಾರರು ಇದಕ್ಕೆ ಹೇಳ್ತಾ ಇದ್ದಾರೆ, ನೀನು ಎಲ್ಲಿವರೆಗೂ ಈ ಜಡ ಶರೀರದ ಜೊತೆ ಒಂದು ಬಂಧನವನ್ನ ಹೊಂದಿರ್ತೀಯೋ, ಒಂದು ಬಾಂಧವ್ಯವನ್ನ, ಅಯ್ಯೋ ಇದೇ ಶರೀರ, ಇದರಲ್ಲಿ ನಾನು ಎಲ್ಲನ ಅನುಭವಿಸ್ಬೇಕು ಅನ್ನೋ ಒಂದು ಆಸೆನ ಇಟ್ಕೊಂಡು ಆ ಜಡ ಶರೀರದ ಜೊತೆನೇ ನಾವು ಇರ್ತೀವೋ ಅಲ್ಲಿವರೆಗೆ ನಮ್ಗೆ ಈ ಮೃತ್ಯು ಅನ್ನೋದು ಹೋಗಲ್ಲ. ಆ ಮೃತ್ಯುವಿನಿಂದ ನಾವು ಅದೇ ಮೃತ್ಯು ನಾವೇನ್ ಅನ್ಕೋತೀವೋ, ನಾನು ಈ ಜಡ ಶರೀರ ಜೊತೆನೆ ಇರ್ಬೇಕು, ಪ್ರತಿ ಸಲವೂ ನಾನು ಇದನ್ನ ಅನುಭವಿಸ್ಬೇಕು ಈ ಜಡ ಶರೀರನ, ಇದ್ರ ಕಡೆನೆ ನಮ್ ಗಮನ, ಆ ಪರಮಾತ್ಮನ ಕಡೆನೂ ಗಮನ ಇಲ್ಲ, ಅಥವಾ ಈ ಶರೀರವನ್ನ ನಾನು ಮೋಕ್ಷವನ್ನ ಹೊಂದ್ಬೇಕು ಅನ್ನೋ ಕಡೆ ಗಮನ ಇಲ್ದಿರ ಸದಾಕಾಲ ನಾವು ಇದ್ರ ಚಿಂತನೆಯಲ್ಲೇ ಈ ಲೋಕದ ಚಿಂತನೆಯಲ್ಲೇ ಇರ್ತೀವೋ ಅದನ್ನೇ ಈ ಮೃತ್ಯು ಅಂತ ಅಂದ್ಬಿಟ್ಟು ಕರೀತಾರೆ. ಇಂಥ ಅಜ್ಞಾನವನ್ನ, ಇಂಥ ಮೃತ್ಯುವನ್ನ ನಾವು ದೂರ ಮಾಡ್ಕೋಬೇಕು ಅಂತಂದ್ರೆ ಆ ಮಾತನ್ನ ನಾವು ಸ್ಮರಿಸ್ಬೇಕಾಗತ್ತೆ. ಅದಕ್ಕೋಸ್ಕರನೇ ಮಾತನ್ನ ಮೃತ್ಯು ಮತನಿ ಅಂತ ಅಂದ್ಬಿಟ್ಟು ಕರೀತಾರೆ. ಈ ಸೃಷ್ಟಿಯಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಂದು ಇದಕ್ಕೂನು, ಈ ಸೃಷ್ಟಿಯಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಂದಕ್ಕೂನು ಸಾವು ಅನ್ನೋದಿದೆ. ಆದ್ರೆ ಈ ಆತ್ಮ ಅನ್ನೋದೇನಿದೆಯೋ ಆ ಸಾವಿಲ್ದೇ ಇರ್ತಕ್ಕಂಥದ್ದು ಅಂದ್ರೆ ಆ ಆತ್ಮ ವಸ್ತು ಮಾತ್ರ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಮುಂದಿನ ನಾಮನ ನೋಡೋಣ. ಮುಂದಿನ ನಾಮ ಯಾವ್ದಪ್ಪ ಅಂತಂದ್ರೆ ನಿಷ್ಕ್ರಿಯ ಅಂತ ಅಂದ್ಬಿಟ್ಟು ಇದೆ. ನಿಷ್ಕ್ರಿಯ ಅಂತಂದ್ರೆ ಯಾವುದೇ ಒಂದು ಕಾರ್ಯವನ್ನ ಮಾಡದೇ ಇದ್ದೋಳು, ಮತ್ತೆ ಯಾವುದೇ ಒಂದು ಕರ್ಮವನ್ನ ಮಾಡದೇ ಇದ್ದೋರ್ ಆ ಮಾತೆ ಆದ್ರಿಂದ ಅವಳು ನಿಷ್ಕ್ರಿಯ ಅಂತ ಕರೀತಾರೆ ಅಂತ ಅಂದ್ಬಿಟ್ಟು ಈ ನಾಮದಿಂದ ನಮಗ್ ಗೊತ್ತಾಗುತ್ತೆ. ಅಂದ್ರೆ ಮಾತೆ ಯಾವುದೇ ಒಂದು ಕಾರ್ಯವನ್ನ ಮಾಡ್ತಾ ಇಲ್ಲ, ಯಾವುದೇ ಒಂದು ಕರ್ಮವನ್ನ ಮಾಡ್ತಾ ಇಲ್ಲ ಅಂತಂದ್ರೆ ಈ ಸೃಷ್ಟಿ ಸ್ಥಿತಿ ಲಯ ಇವೆಲ್ಲ ಯಾರು ಮಾಡ್ತಾ ಇದ್ದಾರೆ? ಇವೆಲ್ಲ ಅವಳೇ ತಾನೇ ಮಾಡ್ತಾ ಇರೋದ್ರು. ಅದರಿಂದ ಅವಳು ಕಾರ್ಯ ಮಾಡ್ತಿಲ್ಲ ಅಂತ ನಾವು ಹೇಳೋದಕ್ಕಾಗಲ್ಲ, ಅವಳು ಮಾಡ್ತಾ ಇದ್ದಾಳೆ. ಆದರೆ ಕಾರ್ಯ ಮಾಡ್ತಿಲ್ಲ ಅನ್ನೋದು ನಮ್ಗೆ ಅನ್ನಿಸ್ತಾ ಇದೆ. ಇದು ಹೇಗಪ್ಪ ಅಂತಂದ್ರೆ, ನಾವು ದಿನಾ ಬೆಳಗ್ಗೆ ಎದ್ರೆ ಸೂರ್ಯ ಉದಯಿಸ್ತಾನೆ, ಪ್ರತಿದಿನ ಸೂರ್ಯ ಉದಯಿಸ್ತಾನೆ. ಉದಯಿಸಿದ ತಕ್ಷಣ ಏನಾಗತ್ತೆ, ನಾವೆಲ್ಲ ಜಾಗೃತರಾಗಿ ಹೇಳ್ತೀವಿ. ಎದ್ದ ತಕ್ಷಣ ನಮ್ಮ ಕೆಲಸದಲ್ಲಿ ನಾವು ತೊಡಕೊಳ್ತೀವಿ. ಆ ಕಮಲ ಅನ್ನೋದು ಹರಳುತ್ತೆ. ಈ ಪಶು ಪಕ್ಷಿಗಳೆಲ್ಲ ಏನ್ ಮಾಡುತ್ತೆ, ತಮ್ಮ ಆಹಾರಕ್ಕಾಗಿ ಆಹಾರನ ಹುಡ್ಕೊಂಡು ಸಂಚಲನವನ್ನ ಶುರು ಮಾಡುತ್ತೆ. ಈ ರೀತಿ ಎಲ್ಲವೂ ಆ ಸೂರ್ಯ ಉದಯ ಆದ ಅಂದ ತಕ್ಷಣ ಎಲ್ಲವೂ ತಮ್ಮ ಕಾರ್ಯಗಳನ್ನ ಪ್ರಾರಂಭ ಮಾಡ್ತಾ ಹೋಗುತ್ತೆ. ಹಾಗಾದ್ರೆ ಈ ಕೆಲಸನ ಆ ಸೂರ್ಯ ಮಾಡತ್ನ ಅಂದಾಗ ಆ ಸೂರ್ಯ ಅಂತೂ ಖಂಡಿತವಾಗ್ಲೂ ಆ ಕೆಲಸ ಮಾಡಿಲ್ಲ. ಹಾಗಾದ್ರೆ ಏನು ಅಂತಂದಾಗ, ಆ ಸೂರ್ಯ ಅನ್ನೋ ಉದಯ ಆಗದೆ ಇದ್ರೆ ಇದ್ಯಾವ ಕೆಲ್ಸನೂ ನಡೆಯಲ್ಲ. ಎಲ್ರು ಹಂಗೆ ಮಲ್ಕೊಂಡೇ ಇರ್ತಾರೆ. ರಾತ್ರಿ ಏನ್ ಮಲ್ಗಿದ್ರು ಹಾಗೆ ಇರ್ತಾರ, ಬೆಳಗ್ಗೆ ಅವ್ರಿಗೆ ಎಚ್ಚರಿಕೆನೆ ಆಗಲ್ಲ. ಸೂರ್ಯ ಉದಯಿಸ್ತಿದ್ರೆ ಅವ್ರು ಹೇಳಕ್ಕೆ ಆಗಲ್ಲ. ಆದ್ರಿಂದ ಸೂರ್ಯ ಉದಯಿಸ್ತಾನೆ,
ಸೂರ್ಯ ಉದಯಿಸಿ ಎಲ್ಲರ ಕೆಲಸವನ್ನ ನೋಡ್ತಾ ಇರ್ತಾನೆ. ತನ್ನ ಏನ್ ಕೆಲಸ ಮಾಡ್ತಾ ಇದ್ದಾರೋ ಇದನ್ನೆಲ್ಲ ಅವನು ನೋಡ್ತಾ ಇರ್ತಾನೆ. ಅವ್ರ ಕೆಲಸಕ್ಕೋಸ್ಕರ ಅವನು ಉದಯಿಸಿ ಎಲ್ರು ಚಟುವಟಿಕೆಯಿಂದ ಚೈತನ್ಯರಾಗೋದನ್ನ ಅವನು ನೋಡ್ತಾ ಇರ್ತಾನೆ. ಹಾಗೇನೆ ಇಲ್ಲಿ ಆತ್ಮ ಕೂಡ ಅದೇ ರೀತಿಯಲ್ಲಿ ಅಂತ ಹೇಳ್ತಾರೆ. ಸೂರ್ಯ ಹೇಗೆ ಉದಯಿಸಿ ಎಲ್ಲವನ್ನು ನೋಡ್ತಾ ಇದ್ದನೋ ಅದೇ ರೀತಿ ನಮ್ಮ ಶರೀರದಲ್ಲಿರ್ತಕ್ಕಂಥ ಆತ್ಮ ಕೂಡ, ಆತ್ಮ ಚೈತನ್ಯ ಏನಿದೆ ಅದು ಈ ಶರೀರದಲ್ಲಿ ಇದ್ಕೊಂಡು ಎಲ್ಲ ಚಟುವಟಿಕೆಗಳನ್ನ ನಡೆಸ್ತಾ ಇದೆ ನಮ್ಮ ಶರೀರದಲ್ಲಿ. ಆದ್ರೆ ಅದು ಯಾವುದೇ ಚಟುವಟಿಕೆಯನ್ನು ಮಾಡಲ್ಲ. ಅದು ಒಂದು ಇದರಿಂದ ಸಾಕ್ಷೀಭೂತವಾಗಿ ಆ ಚಟುವಟಿಕೆಗಳನ್ನೆಲ್ಲ ನೋಡ್ತಾ ಇರುತ್ತೆ ಅನ್ನೋದಕ್ಕೋಸ್ಕರ ಆ ಸೂರ್ಯನ ಉದಯವನ್ನ ಇಲ್ಲಿ ತಿಳಿಸಿದ್ದಾರೆ. ಮುಂದಿನ ನಾಮವನ್ನ ನೋಡೋಣ. ನಿಷ್ಪರಿಗ್ರಹ. ನಿಷ್ಪರಿಗ್ರಹ ಅಂತಂದ್ರೆ ಏನಪ್ಪಾ ಅಂದ್ರೆ, ಈ ಲೋಕದ ಕಡೆಗೆ ನಮ್ಮ ಮನಸ್ಸು ಯಾವಾಗ್ಲು, ಈ ಮನುಷ್ಯನ ಮನಸ್ಸು ಹುಟ್ಟಿದ ತಕ್ಷಣ ಈ ಜಗತ್ತಿಗೆ ಬರೋಕ್ ಮೊದಲು ಅವನು ಅನ್ಕೊಂಡಿರ್ತಾನಂತೆ, ಅಯ್ಯೋ ನಾನು ಈ ಲೋಕಕ್ಕೆ ಹೋದ್ಮೇಲೆ ನಾನು ಎಲ್ಲ ಮಾಡ್ಬಿಡ್ಬೇಕು, ಈ ಲೋಕದ ವಿಚಾರಕ್ಕೆ ನಾನು ಹೋಗ್ಬಾರ್ದು, ಈ ಜೀವ ಏನ್ ಬರುತ್ತೆ ಹೊರಕ್ಕೆ ಅಲ್ಲೇ ನಾನು ಮುಕ್ತಿನ ಹೊಂದ್ಬಿಡ್ಬೇಕು ಅಂತ ಅನ್ಕೊಂಡು ಇದಾಗೋದಕ್ಕೆ ಬರುತ್ತಂತೆ ಅದು ಜಗತ್ತಿಗೆ. ಆ ಹುಟ್ಟು ಬಂದ ತಕ್ಷಣ ಏನಾಗುತ್ತೆ, ಆ ಮಾಯೆ ಅನ್ನೋದು ಅವನನ್ನ ಆವರಿಸ್ಕೊಂಡ್ಬಿಡುತ್ತೆ. ಆ ಮಾಯೆ ಆವರಿಸ್ಕೊಂಡಾಗ ಏನಾಗುತ್ತೆ, ಅವನು ಅಂದ್ಕೊಂಡಿದ್ದೆಲ್ಲ ಹೊಟ್ಟೋಗುತ್ತೆ. ಮತ್ತೆ ಈ ಜಗತ್ತಿನ ಒಂದು ವ್ಯಾಮೋಹಕ್ಕೆ ಒಳಗಾಗ್ಬಿಟ್ಟು ಎಲ್ಲ ಈ ಜಗತ್ನಲ್ಲಿರೋ ಎಲ್ಲ ಆನಂದ ಭೋಗಭಾಗ್ಯಗಳು ನನಗ್ ಬೇಕು, ಇದನ್ನೆಲ್ಲ ನನಗೆ ಅನುಭವಿಸ್ಬೇಕು ಅನ್ನೋ ಕಡೆಗೆ ಅವನ ಮನಸ್ಸು ಮತ್ತೆ ಅಂಟ್ಕೊಳುತ್ತೆ. ಈ ರೀತಿ ಆಗಿರ್ತಕ್ಕಂಥ ಒಂದು ಮನಸ್ಸೇನಿದೆ ಇದನ್ನ ದೂರ ಮಾಡಿ, ಏನು ಈ ಲೋಕದ ವ್ಯವಹಾರದಲ್ಲಿ ಬೀಳ್ತಾನೆ ಈ ಭ್ರಾಂತಿಯಲ್ಲಿ, ಇಂಥದನ್ನ ದೂರ ಮಾಡಿ ಆತ್ಮ ವಿಚಾರದ ಕಡೆಗೆ ನಮ್ಮ ಮನಸ್ಸನ್ನ ಕೊಂಡೊಯ್ಯುವಂಥದ್ದೇ ನಿಷ್ಪರಿಗ್ರಹ ಅಂತ ಹೇಳ್ತಾರೆ. ಆ ಮನಸ್ಸನ್ನ ಪರಿವರ್ತನೆ ಮಾಡಿ ಆ ಪರಮಾತ್ಮನ ಕಡೆಗೆ ನಮ್ಮ ಮನಸ್ಸನ್ನ ಕರೆದೊಯ್ಯೋ ಅಂಥದ್ದೇ ನಿಷ್ಪರಿಗ್ರಹ ಅಂತ ಅಂದ್ಬಿಟ್ಟು ಈ ನಾಮದಿಂದ ನಮ್ಗೆ ಅರ್ಥ ಆಗುತ್ತೆ. ಮುಂದಿನ ನಾಮ, ಇದು ಮುಂದಿನದು 50ನೇ ನಾಮ. ಲಲಿತಾ ಸಹಸ್ರನಾಮದಲ್ಲಿ ನಾವೀಗ 50ನೇ ನಾಮಕ್ಕೆ ಬರ್ತಾ ಇದ್ದೀವಿ. 50ನೇ ನಾಮದಲ್ಲಿ ನಿಸ್ತೂಲ ನೀಲಚಿಗುರ ನಿರುಪಾಯ ನಿರುತ್ಯಯ ಅಂತ ಅಂದ್ಬಿಟ್ಟು ಇದೆ 50ನೇ ನಾಮದಲ್ಲಿ. ಈಗ ನಿಸ್ತೂಲ ಅನ್ನೋದ್ರ ಬಗ್ಗೆ ನಾವು ನೋಡೋಣ. ನಿಸ್ತೂಲ ಅಂತಂದ್ರೆ ಏನಪ್ಪಾ ಅಂದ್ರೆ, ಆ ಮಾತೆ ಇದ್ದಾಳೆ, ಆ ಲಲಿತಾ ಮಾತೆಗೆ ಹೋಲ್ಸೋದಕ್ಕೆ ಈ ಜಗತ್ತಲ್ಲಿ, ಈ ಪ್ರಪಂಚದಲ್ಲಿ ಯಾವುದೇ ಒಂದು ವಸ್ತು ಇಲ್ಲ. ನಾವೇನಾರೋ ಒಂದು ಇದನ್ನ ನಾವು ತಿಳಿಬೇಕಾದ್ರೆ ಇನ್ನೊಂದು ವಸ್ತುವಿನ ಹೋಲಿಕೆ ಮಾಡ್ತೀವಿ. ಆ ವಸ್ತುವಿನ ಹೋಲಿಕೆ ಮಾಡಿದಾಗ ಇದರ ಅನುಭವ ನಮ್ಗೆ ಆಗ್ತಾ ಹೋಗುತ್ತೆ. ಆದ್ರೆ ಆ ಮಾತೆಗೆ ಹೋಲ್ಸೋದಕ್ಕೆ, ಆ ಮಾತೆನ ನಾವು ತಿಳಿಬೇಕು ಅಂತ ಹೋಲಿಕೆ ಮಾಡೋದಕ್ಕೆ ಈ ಜಗತ್ನಲ್ಲಿ, ಈ ಪ್ರಪಂಚದಲ್ಲಿ ಯಾವುದೇ ಒಂದು ವಸ್ತು ಅನ್ನೋದು ಇಲ್ಲ. ಅದಕ್ಕೆ ಸರಿಸಮನವಾದದ್ದು, ಆ ಮಾತೆಗೆ ಸರಿಸಮನವಾಗಿರ್ತಕ್ಕಂಥದ್ದು ಯಾವುದೇ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದರಿಂದ ಯಾವುದೇ ಇಲ್ಲದೆ ಇರೋದ್ರಿಂದ ಈ ಪ್ರಪಂಚದಲ್ಲಿ ಅವಳು ಸೃಷ್ಟಿ ಮಾಡ್ತಿರ್ತಕ್ಕಂಥ ಈ ಜಗತ್ತಿನಲ್ಲಿ ಯಾವುದೇ ವಸ್ತು ಇಲ್ಲದೆ ಇರೋದ್ರಿಂದ ಅವಳಿಗೆ ಹೋಲ್ಸೋದಕ್ಕೆ ಅವಳು ನಿರ್ವಿಕಾರಳು, ನಿಷ್ಪ್ರಪಂಚಳು, ನಿರ್ಗುಣಳು ಅಂತ ಅಂದ್ಬಿಟ್ಟು ನಮ್ಗೆ ಗೊತ್ತಾಗ್ತಾ ಇದೆ. ಈ 50ನೇ ನಾಮ ಮತ್ತು ಈ 51ನೇ ನಾಮ ಏನಿದೆಯೋ ಇದನ್ನ ವಿಶಿಷ್ಟವಾದ ನಾಮಗಳು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಯಾಕೆ ವಿಶಿಷ್ಟವಾದ ನಾಮಗಳು ಅಂತಂದ್ರೆ, ಇದರಲ್ಲಿ ಧುಮ್ ಅನ್ನೋ ಒಂದು ಬೀಜಾಕ್ಷರ ಗೂಢವಾಗಿ ರಹಸ್ಯವಾಗಿ ಈ ನಾಮದಲ್ಲಿ ಅಡಕೊಂಡಿದೆ, ರಹಸ್ಯವಾಗಿದೆ ಧುಮ್ ಅನ್ನೋ ಒಂದು ಅಕ್ಷರ ಅಂತ ಹೇಳ್ತಾರೆ. ಆ ಧುಮ್ ಅನ್ನೋ ಅಕ್ಷರ ಯಾವುದು? ದುರ್ಗೆಯ ಒಂದು ಬೀಜ ಮಂತ್ರ. ಆ ದುರ್ಗೆಯ ಬೀಜ ಮಂತ್ರ ಈ ನಾಮದಲ್ಲಿ ಅಡಗಿದೆ ಅನ್ನೋದಕ್ಕೋಸ್ಕರ ಇದನ್ನ ವಿಶಿಷ್ಟವಾದಂತ ಒಂದು ನಾಮಗಳು ಅಂತ ಹೇಳ್ತೀವಿ. ಆ ದುರ್ಗೆನ ಯಾವ ಭಕ್ತರು ಆ ದುರ್ಗೆನ ಸ್ಮರಣೆ ಮಾಡ್ತಾರೋ, ಅವಳ ನಾಮವನ್ನ ಧರಿಸ್ತಾರೋ ಅಂತ ಭಕ್ತರಿಗೆ ದುರ್ಗೆ ಏನ್ ಮಾಡ್ತಾಳೆ, ಅವರ ದುರಿತಗಳನ್ನೆಲ್ಲ ಪರಿಹಾರ ಮಾಡ್ತಾಳಂತೆ. ಅದಕ್ಕೆ ಇದನ್ನ ದುರ್ಗ ವಿದ್ಯೆ ಅಂತ ಕರ್ತಿದ್ದಾರೆ.
ಈ ದುರ್ಗ ವಿದ್ಯೆಯೊಳಗೆ 70 ಅಕ್ಷರಗಳಿದೆ ಈ ದುರ್ಗ ವಿದ್ಯೆಯಲ್ಲಿ. ಮತ್ತು ಇದನ್ನ ಪ್ರಾಣ ವಿದ್ಯೆ ಅಂತ ಅಂದ್ಬಿಟ್ಟು ಈ ದುರ್ಗ ವಿದ್ಯೆನ ಕರೀತಾ ಇದ್ದಾರೆ. ಮುಂದಿನ ನಾಮ ನೋಡೋಣ. ಈ ನೀಲಚಿಗುರ ಅಂತ ಅಂದ್ಬಿಟ್ಟಿದೆ ಮುಂದಿನ ನಾಮ. ನೀಲಚಿಗುರ ಅಂತ ಅಂದಾಗ ಅಮ್ಮನ ರೂಪ ನಾವ್ ಇಷ್ಟೊತ್ತು ಏನ್ ಹೇಳಿದ್ವಿ, ನಿರಾಕಾರ, ನಿರ್ಗುಣಳು ಅವಳು ಅಂತ ಅಂದ್ಬಿಟ್ಟು ನಾವು ಅವಳ ಆ ನಿರಾಕಾರ ರೂಪವನ್ನ ವರ್ಣನೆ ಮಾಡ್ತಾ ಬಂದಿದ್ವಿ. ಆದ್ರೆ ವಶಿನ್ಯಾದಿ ದೇವತೆಗಳು ಏನ್ ಮಾಡಿದ್ದಾರೆ ಇಲ್ಲಿ, ಈ ನಿರಾಕಾರ ರೂಪದಲ್ಲಿ ಸಗುಣ ರೂಪವನ್ನು ಕೂಡ ಹೇಳ್ತಾ ಬಂದ್ರು, ಈ ನಾಮದಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ. ಯಾಕೆ ಹಾಗೆ ಮಾಡಿದ್ರು ಅಂತ ಅಂದ್ರೆ, ನಿರ್ವಿಕಾರ ಮತ್ತು ಸಗುಣ ರೂಪ, ನಿರಾಕಾರ ಮತ್ತು ಸಾಕಾರ, ಇವೆರಡು ರೂಪಗಳಲ್ಲೂ ಆ ಮಾತನ್ನ ನಾವು ಪಡೆಯಬಹುದು ಅನ್ನೋ ಕಾರಣಕ್ಕೆ ಇಲ್ಲಿ ನಿರಾಕಾರ ಸಗುಣ ರೂಪದ ವರ್ಣನೆಯನ್ನ ಈ ನಾಮದಲ್ಲಿ ಮಾಡಿದ್ದಾರೆ. ಯಾವ ನಾಮ ಅಂದ್ರೆ ನೀಲಚಿಗುರ ಅನ್ನೋ ನಾಮದಲ್ಲಿ ಆ ಮಾತೆಯ ಸಗುಣ ರೂಪವನ್ನು ಕೂಡ ಇಲ್ಲಿ ವರ್ಣಿಸ್ತಾ ಇದ್ದಾರೆ. ನಿರಾಕಾರ ರೂಪದಲ್ಲಿ ಸಗುಣ ರೂಪವನ್ನು ಕೂಡ ಸೇರಿಸಿ ಆ ವಾಗ್ದೇವತೆಯರು ಈ ಭಕ್ತರಿಗೆ ತಿಳಿಸ್ತಾ ಹೋಗ್ತಾ ಇದ್ದಾರೆ. ಅಂತಂದ್ರೆ ನೀಲಚಿಗುರ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಅಮ್ಮನ ಈ ಮುಂಗುರುಳು ಏನಿದೆ ಅದು ನೀಲ ಚಿಕ್ರದಂತೆ ಪಳ 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 ಅಂತ ಹೊಳಿತಾ ಇರುತ್ತಂತೆ ಆ ಮುಂಗರುಳು. ಅದಕ್ಕೆ ಅದರ ಸಂಕೇತ ಏನಪ್ಪ, ಆ ಪಳ 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 ಅಂತ ಆ ನೀಲಚಿಗುರ ಅಂತಂದ್ರೆ ಅಮ್ಮನ ಮುಂಗುರುಳು, ಆ ಕೂದಲು ಹಾಗೆ ಪಳಪಳನೆ ಹೊಳಿತಾ ಇದೆ ಅಂತ ಅಂದ್ರೆ ಅದಕ್ಕೆ ಒಂದು ಇದು ಏನಪ್ಪ ಅಂತ ಅಂದ್ರೆ, ಅದಕ್ಕೆ ಸಂಕೇತ ಏನು, ಅದರ ಸಂಕೇತ ಏನು, ಆ ಹೊಳಿತಾ ಇದೆಯಲ್ಲ ಅಂತಂದ್ರೆ ಅದ್ ಏನ್ ತೋರಿಸ್ತಾ ಇದೆಯಪ್ಪ ಅಂತಂದ್ರೆ, ಅಮ್ಮನಿಗೆ ಇನ್ನು ಯೌವನವನ್ನ ತೋರಿಸ್ತಾ ಇದೆ. ಇನ್ನ 16 ವರ್ಷದ ಯೌವನವನ್ನ ಆ ಮಾತೆಯಲ್ಲಿ ತೋರಿಸ್ತಾ ಇದೆ. ಅಂತಂದ್ರೆ ಆ ವಿಕಾರ ಅನ್ನೋದು ಏನಿದೆ, ಅವಳಿನ್ನು ಅರಹ್ಯದ ಯುವತಿ ಅಂದ್ಬಿಟ್ಟು ಆ ಮುಂಗುರುಳು ನಮಗ್ ತೋರಿಸ್ತಾ ಇದೆ. ಅಂದ್ರೆ ಆ ವಿಕಾರ ಅನ್ನೋದೇನಿದೆ, ಆ ಬದಲಾವಣೆ ಅನ್ನೋದೇನಿದೆ ಅದು ಮಾತೆಗೆ ಇಲ್ಲ. ಅವಳು ಯಾವಾಗ್ಲೂ ಯೌವನಳು, 16 ವರ್ಷದ ಯುವತಿಯಂತೆ ಮುಂಗುರುಳು ಅನ್ನೋದು ನೀಲ ಚಿಗುರದಂತೆ ಪಳ ಪಳ ಹೊಳಿತಾ ಇರುತ್ತೆ ಅನ್ನೋದನ್ನ ಇಲ್ಲಿ ವರ್ಣಿಸ್ತಾ ಹೋಗ್ತಾರೆ. ಆ ಬದಲಾವಣೆಯನ್ನೆಲ್ಲ ನಾವ್ ಯಾರಲ್ಲಿ ಕಾಣ್ತೀವಿ ಅಂತಂದ್ರೆ, ಈ ಮನುಷ್ಯನಲ್ಲಿ ಈ ಬದಲಾವಣೆನ ಕಾಣ್ತಾ ಹೋಗ್ತೀವಿ. ಈ ಉಪಾಧಿಯಲ್ಲಿ ಮಾತ್ರ ನಾವು ಈ ಬದಲಾವಣೆನ ಕಾಣ್ತಾ ಹೋಗ್ತೀವಿ. ಅಮ್ಮನಿಗೆ ಯಾವುದೇ ಬದಲಾವಣೆ ಇಲ್ಲ. ಈಗ ಮನುಷ್ಯ ನೋಡಿ ಹುಟ್ಟುತ್ತಾನೆ, ಆ ಹುಟ್ಟಿದಾಗ ಅವನು 12 ವರ್ಷ ಕಾಲ ಏನಾಗಿರುತ್ತೆ, ಅವನ್ ಮಗುವಿನ ರೂಪದಲ್ಲೇ ಆಟ ಪಾಠ ಇದ್ರಲ್ಲೇ ಅವನು ಬಾಲ್ಯಾವಸ್ಥೆ ಅಂತ ಹೇಳ್ತಾರೆ. 16 ವರ್ಷದವರೆಗೂ ಅವನ್ ಬಾಲ್ಯಾವಸ್ಥೆಯಲ್ಲೇ ಕಳೀತಾನೆ. ಅವನ್ಗೆ ಯಾವುದೇ ಜ್ಞಾನ ಇರಲ್ಲ ಅದುವರೆಗೂ. 12 ವರ್ಷಗಳು ಕೂಡ ಅವನೇನ್ ಆಟ ಪಾಠ ಅದರಲ್ಲೇ ಇದ್ರಲ್ಲೇ ಮಾಡ್ಕೊಂಡು ಹಾಗೆ ಕಳೆದು ಬಿಡ್ತಾನೆ. ಅದ್ ಕಳೆದ್ಮೇಲೆ ಅವನ್ಗೆ ಮುಂದೆ ವಯಸ್ಸು ಬರ್ತಾ ಹೋಗುತ್ತೆ. ಬಂದಾಗ ಏನಾಗತ್ತೆ, ಅವನು ಯೌವನಕ್ಕೆ ಬರ್ತಾನೆ. ಆ ಯೌವನಕ್ಕೆ ಬಂದಾಗ ಏನಾಗತ್ತೆ, ಅವನ್ಗೆ ಆ ಇಂದ್ರಿಯಗಳೇನಿದೆ, ಆ ಮನಸ್ಸೇನಿದೆ ಅದು ಮೆಚುರಿಟಿ ಆಗ್ತಾ ಹೋಗುತ್ತೆ. ಆ ಯೌವನಕ್ಕೆ ಬಂದಾಗ ಅವಾಗ ಏನನ್ಸುತ್ತೆ ಅವನ್ಗೆ, ನಾನು ಅದ್ ಮಾಡ್ಬೇಕು, ನಾನು ಮುಂದುವರಿಬೇಕು, ನಾನು ಈ ಕೆಲಸ ಮಾಡ್ಬೇಕು, ಆ ಕೆಲಸ ಮಾಡ್ಬೇಕು, ಏನೋ ಸಾಧನೆ ಮಾಡ್ಬೇಕು ನನ್ನ ಜೀವನದಲ್ಲಿ ಅನ್ನೋ ಒಂದು ಆಸೆ ಅನ್ನೋದು ಆ ಯೌವನದಲ್ಲಿ ಉಟ್ಕೊಳತ್ತೆ. ಯಾಕೆ, ಆ ಉತ್ಸಾಹ ಅನ್ನೋದು ಅವಾಗ ಅಷ್ಟು ತುಂಬಿರುತ್ತೆ. ಆ ಯೌವನದಲ್ಲಿ ಉತ್ಸಾಹ ಅನ್ನೋದಿರುತ್ತೆ, ಇಂದ್ರಿಯಗಳೆಲ್ಲ ಕೆಲಸ ಮಾಡ್ತಿರುತ್ತೆ. ನಾನೇನೋ ಸಾಧನೆ ಮಾಡ್ಬೇಕು ಈ ಜೀವನದಲ್ಲಿ ಅಂತ ಅಂದ್ಬಿಟ್ಟು ಏನಾಗತ್ತೆ, ಅವನು ಕೆಲಸ ಮಾಡಕ್ಕೆ ಏನು ಅಷ್ಟು ಹುಮ್ಮಸ್ಸಿಂದ ಅವನು ಕೆಲಸ ಮಾಡ್ತಾ ಹೋಗ್ತಾನೆ. ನಾನು ಮುಂದುವರಿಬೇಕು, ನನ್ನ ಜೀವನದಲ್ಲಿ ಏನಾದ್ರು ಒಂದು ಸಾಧನೆ ಮಾಡ್ಬೇಕು ಅನ್ನೋ ಉತ್ಸಾಹದಿಂದ ಅವನು ಮುನ್ನುಗ್ತಾ ಇರ್ತಾನೆ. ಹೀಗೆ ಕಳೀತಾ ಕಳೀತಾ ಏನಾಗತ್ತೆ, ಅವನ್ಗೆ 60 ವರ್ಷ ಅನ್ನೋದು ಬಂದೇ ಬಿಡುತ್ತೆ. ದಿನಗಳು ಕಳೆದು 60 ವರ್ಷ ಬಂದೇ ಬಿಡುತ್ತೆ. 60 ವರ್ಷ ಆಗ್ತಾನೆ ಏನಾಗತ್ತೆ, ಅವನಲ್ಲಿ ಆ ಮನಸ್ಸು ಅನ್ನೋದು ಕುಗ್ತಾ ಹೋಗುತ್ತೆ. ಯಾಕೆ, ಶಕ್ತಿ ಅನ್ನೋದು ಯಾವಾಗ ಕುಗ್ತಾ ಹೋಗುತ್ತೋ ಆ ಮನಸ್ಸಿನಲ್ಲಿ ಒಂದು ಆಸೆ ಆಕಾಂಕ್ಷೆಗಳು ಕೂಡ ಕುಗ್ತಾ ಹೋಗುತ್ತೆ. ಅಯ್ಯೋ, ನನ್ನ ಕೈಲಿ ಇನ್ನೇನು ಮಾಡಕ್ಕಾಗಲ್ಲಪ್ಪ,
ಉತ್ಸಾಹ ಇರಲ್ಲ. ನಾನ್ ಮುಂದೆ ಹೊರಿಬೇಕು, ನಾನು ಇನ್ನೇನೇನೋ ಸಾಧನೆ ಮಾಡ್ಬೇಕು ಅನ್ನೋ ಉತ್ಸಾಹ ಇರಲ್ಲ. ಅಲ್ಲಿಗೆ ಅವನಲ್ಲಿ ಕಮ್ಮಿ ಆಗ್ತಾ ಹೋಗುತ್ತೆ ಉತ್ಸಾಹ ಅನ್ನೋದು. ಹಾಗೆ ಕಳೀತಾ ಇರ್ತಾನೆ. ಹಾಗೆ ಕಳೀತಾ ಕಳೀತಾ ಅವನು 80 ವರ್ಷಕ್ಕೂ ಬಂದೇ ಬಿಡ್ತಾನೆ. ಆ 70 ವರ್ಷಕ್ಕೆ ಬಂದಾಗ ಪೂರ್ಣವಾಗಿ ಅವನು ಕುಗ್ಗೋಗ್ತಾನೆ. ಅವನ ಇಂದ್ರಿಯಗಳು ಯಾವುದೇ ಒಂದು ಕೆಲಸನ ಮಾಡೋ ಸ್ಥಿತಿಲಿ ಇರಲ್ಲ. ಅವನ್ಗೆ ಯಾವುದೇ ಒಂದು ಉತ್ಸಾಹ ಅನ್ನೋದಿರಲ್ಲ. ನಾನು ಹೀಗಿರ್ಬೇಕು, ನಾನು ಹೀಗ್ ಮಾಡ್ಬೇಕು ಅನ್ನೋ ಒಂದು ಉತ್ಸಾಹ ಅನ್ನೋದು ಅವನಲ್ಲಿ ಬರೋದೇ ಇಲ್ಲ. ಒಂದು ಮೂಲೆಯಲ್ಲಿ ಹಾಯಾಗಿ ಕೂತ್ಕೊಂಡ್ಬಿಡ್ತಾನೆ. ನನ್ಗೆ ಇನ್ನೇನು ಬೇಡಪ್ಪ, ಸಾಕು, ನನ್ಗೆ ಈ ಜೀವನ ನಡೆಸಿದ್ದೀನಿ, ಸಾಕು ಇಷ್ಟೇ ಅಂತ ಅಂದ್ಬಿಟ್ಟು ಮೂಲೆಯಲ್ಲಿ ಕೂತ್ಕೊಂಡ್. ಆ ರೀತಿ ಈ ಮನುಷ್ಯ ಅನ್ನೋನ್ಗೆ ಬದಲಾವಣೆ ಅನ್ನೋದು ಆಗ್ತಾ ಹೋಗುತ್ತೆ. ಆದ್ರೆ ಈ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡ್ತಾ ಇರ್ತಕ್ಕಂಥ ಈ ಮಾತೆ ಸದಾ ಕಾಲ ಉತ್ಸಾಹವಾಗಿ ಇರ್ತಾಳೆ. ಇವಳು ನೀಲಚಿಕ್ರಳು ಅಂತಂದ್ರೆ ಅಷ್ಟು ಯೌವನ ಭರಿತವಾಗಿ ಇರ್ತಾಳೆ ಅಂತ ಅನ್ಬಿಟ್ಟು ಈ ನಾಮದಿಂದ ನಮ್ಗೆ ಅರ್ಥ ಆಗ್ತಾ ಇದೆ. ಅವಳಿಗೆ ಯಾವುದೇ ಒಂದು ಬದಲಾವಣೆ ಆಗಲ್ಲ. ಅವಳು ಯಾವಾಗಲೂ ಯೌವನ ಸ್ಥಿತಿಲೇ ಇರ್ತಾಳೆ, ಉತ್ಸಾಹ ಭರಿತಲಾಗೆ ಇರ್ತಾಳೆ ಅಂತ ಅನ್ಬಿಟ್ಟು ಈ ನಾಮದಿಂದ ನಮ್ಗೆ ಅರ್ಥ ಆಗ್ತಾ ಇದೆ. ಮುಂದಿನ ನಾಮ ನೋಡೋಣ, ನಿರುಪಾಯ. ನಿರುಪಾಯ ಅಂದ್ರೆ ಯಾವುದೇ ಒಂದು ಅಪಾಯಕ್ಕೆ ಒಳಗಾಗದೆ ಇರೋದನ್ನ ನಿರುಪಾಯ ಅಂತ ಕರೀತಾರೆ. ಅಪಾಯಕ್ಕೆ ಒಳಗಾಗದೆ ಇರೋಂಥದ್ದು. ಅಮ್ಮ ಯಾವ ಅಪಾಯಕ್ಕೂ ಒಳಗಾಗದೆ ಇರೋಳು. ಅವಳಿಗೆ ಯಾವ ಅಪಾಯನೂ ಬರಲ್ಲ. ಅವಳು ಕೊಡೋ ಅಂತವಳು ಅಷ್ಟೇ ಅಪಾಯವನ್ನ. ಅವಳು ಯಾವ ಅಪಾಯಕ್ಕೂ ಒಳಗಾಗದೆ ಇರೋಳು. ಈ ಅಪಾಯಗಳೆಲ್ಲ ಯಾರಿಗಿದೆ? ಈ ಮನುಷ್ಯನ್ಗೆ. ಯಾವ್ಯಾವ ಅಪಾಯದಲ್ಲಿ ಈ ಮನುಷ್ಯ ಸಿಕ್ಕಾಕತ್ತಾನೆ ಅಂತಂದ್ರೆ ವಿದ್ಯಾಪಾಯ, ಐಶ್ವರ್ಯ ಅಪಾಯ, ಧನಾಪಾಯ, ಪ್ರಾಣಾಪಾಯ, ಆರೋಗ್ಯಾಪಾಯ, ಇಂಥ ಎಲ್ಲ ಅಪಾಯಗಳಲ್ಲೂ ಈ ಮನುಷ್ಯ ಸಿಕ್ಕಾಕೊಂಡೇ ಜೀವನನ ನಡೆಸ್ತಾ ಹೋಗ್ತಾನೆ. ಆದ್ರೆ ಮಾತೆಗೆ ಯಾವ ಅಪಾಯವೂ ಇಲ್ಲದೆ ನಿರ್ವಿಕಾರವಾಗಿ ಇರುವಂಥದ್ದು. ಇದರಲ್ಲಿ ಒಂದು ಉದಾಹರಣೆ ಅಂದ್ರೆ ಧನಾಪಾಯ. ಏನ್ ಧನಾಪಾಯ ಅಂತ ಅಂದ್ರೆ ಅಂತ ಅನ್ಬಿಟ್ಟು ಸ್ವಲ್ಪ ನೋಡೋಣ. ಧನಾಪಾಯ ಅಂತಂದ್ರೆ ಒಬ್ಬ ವ್ಯಕ್ತಿ ಇರ್ತಾನೆ. ಆ ವ್ಯಕ್ತಿ ಬಳಿ ಹಣನೇ ಇರಲ್ಲ. ಅವನು ಯಾವಾಗ್ಲೂ ಯೋಚನೆ ಮಾಡ್ತಿರ್ತಾನೆ, ಅಯ್ಯೋ ನನ್ ಬಳಿ ಹಣ ಇದ್ದಿದ್ರೆ ನಾನು ಎಷ್ಟೋ ಜನಕ್ಕೆ ದಾನ ಮಾಡ್ತಾ ಇದ್ದೆ, ಕಷ್ಟ ಅಂತ ಬಂದವ್ರಿಗೆಲ್ಲ ನಾನು ಹಣ ಕೊಡ್ತಾ ಇದ್ದೆ, ಮತ್ತೆ ದೇವತಾ ಕಾರ್ಯಗಳನ್ನ ಮಾಡ್ತಾ ಇದ್ದೆ, ಆ ವಸತಿ ಇದನ್ನ ನಾನು ಕಟ್ಟಿಸ್ತಾ ಇದ್ದೆ, ಎಲ್ಲ ಮಾಡ್ತಾ ಇದ್ದೆ. ಆದ್ರೆ ದೇವ್ರು ನನ್ಗೆ ಹಣನೇ ಕೊಡ್ಲಿಲ್ವಲ್ಲಪ್ಪ. ನಾನು ಹೀಗೆ ಬಡತನದಲ್ಲೇ ಇರ್ಬೇಕು. ನಾನ್ ಮಾಡ್ಕೊಂಡು ತಿನ್ನೋದೇ ನನ್ಗಿದಾಗಿರುವಾಗ ನಾನು ಯಾರಿಗ್ ಮಾಡಕ್ ಸಾಧ್ಯ? ನನ್ ಕೈಲಿ ಏನೂ ಆಗಲ್ಲ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾನೆ. ಸದಾಕಾಲ ಅವನು ಹಾಗೆ ಯೋಚಿಸ್ತಾ ಇರ್ತಾನೆ. ಅಕಸ್ಮಾತ್ ದೇವ್ರ ದಯೆಯಿಂದ ಅವನಿಗೆ ಯಾವುದೋ ಮೂಲದಿಂದ ಹಣ ಬಂತು ಅಂತ ಅಂದಾಗ ಏನಾಗುತ್ತೆ, ಅವನಿಗೆ ತುಂಬಾ ಆನಂದ ಆಗೋಗುತ್ತೆ. ಅಯ್ಯೋ ನಾನು ಹಣನೇ ಇಲ್ಲ ಅಂತ ಇದ್ದೆ, ದೇವ್ರು ಕೊಟ್ಟ ನನ್ಗೆ, ಎಲ್ಲಿಂದ ಬಂತು ಈ ಹಣ ಅಂತ ಅಂದ್ಬಿಟ್ಟು ಅವ್ನು ಖುಷಿಲಿ ಇರ್ತಾನೆ. ಆ ಖುಷಿ ಏನಾಗೋಗುತ್ತೆ, ಆ ಖುಷಿಲಿ ಇದ್ದೋನ್ಗೆ ಅವನು ಏನ್ ಅನ್ಕೊಂಡಿರ್ತಾನೆ, ಹಿಂದೆ ಹಣ ಬಂದ್ರೆ ನಾನು ದಾನ ಧರ್ಮ ಮಾಡ್ತೀನಿ, ಕಷ್ಟದಲ್ಲಿ ಇರೋರಿಗೆ ಸಹಾಯ ಮಾಡ್ತೀನಿ, ಒಳ್ಳೆ ದೇವ್ರ ಕೆಲ್ಸಗಳನ್ನ ಮಾಡ್ತೀನಿ ಅಂತ ಅನ್ಕೊಂಡಿರ್ತಾನೆ. ಆದ್ರೆ ಇವಾಗ ಹಣ ಬಂತು, ಅಕಸ್ಮಾತ್ ಅವನ್ಗೆ ಹಣ ಬಂತು, ಧನ ದಂಡಿಯಾಗಿ ಬಂದ್ಬಿಟ್ಟಿದೆ. ಇವಾಗ ಏನ್ ಅನಿಸ್ತಾ ಇದೆ ಅವನ್ಗೆ, ಅವನ ಮನಸ್ಸಲ್ಲಿ, ಅಯ್ಯೋ ಆ ಪರಮಾತ್ಮ ನನ್ಗೆ ಯಾವ್ದೋ ಮೂಲದಿಂದ ಹಣ ಕೊಟ್ಬಿಟ್ಟಿದ್ದಾನೆ, ಇದನ್ನೆಲ್ಲ ನಾನು ಇವಾಗ ದಾನ ಧರ್ಮ ಮಾಡ್ಬಿಟ್ಟು ಆ ದೇವ್ರ ಕೆಲ್ಸ ಅಂತ ಎಲ್ಲ ಮಾಡ್ಬಿಟ್ರೆ ನನ್ನ ಹಣ ಎಲ್ಲ ಖರ್ಚಾಗ್ಬಿಡುತ್ತೆ. ಮುಂದೆ ನನ್ ಗತಿ ಏನು? ನನ್ಗೆ ತಿರ್ಗಾ ಹಣ ಬರುತ್ತೋ ಇಲ್ವೇ ಇಲ್ವೋ, ಅವಾಗ ನನ್ ಗತಿ ಏನು ಅನ್ನೋ ಒಂದು ಜಿಪುಣತನ ಬಂದ್ಬಿಟ್ಟು ಅವನ್ಗೆ ಏನಾಗತ್ತೆ, ಆ ಮಾಯೆ ಅನ್ನೋದು ಮುಚ್ಕೊಂಡ್ಬಿಡುತ್ತೆ. ಆ ಮಾಯೆ ಅನ್ನೋದು ಮುಚ್ಕೊಂಡಾಗ ಏನಾಗತ್ತೆ, ಅವನು ಆ ಹಣನ ಬಚ್ಚಿಟ್ಕೊಳಕ್ಕೆ ಹೋಗ್ತಾನೆ. ಅಯ್ಯೋ ನಾನು ಯಾವ್ದು ಒಳ್ಳೆ ಕೆಲಸ ಮಾಡಕ್ ಹೋಗಲ್ಲಪ್ಪ, ಹಣ ಇರ್ಲಿ ನಂಗೋಸ್ಕರ ಅನ್ನೋ ಸ್ವಾರ್ಥ ಮನೋಭಾವ ಅವನಲ್ಲಿ ಬರ್ತಾ ಹೋಗುತ್ತೆ. ಅದ್ರಿಂದ ಹಣ ಇದ್ರೂ ಕಷ್ಟ, ಇಲ್ದೆ ಇದ್ರೂ ಕಷ್ಟ. ಮನುಷ್ಯನ್ಗೆ ಹಣ ಬಂದ್ರೂ ಕಷ್ಟ, ಹಣ ಇಲ್ದೆ ಇದ್ರೂ ಕಷ್ಟ. ಇಂಥ ಸ್ಥಿತಿಯಲ್ಲಿ ಇರೋ ಅಂಥವ್ರು ಆ ಮಾತೆನ ನಾವು ಧ್ಯಾನ ಮಾಡಿದಾಗ ಇಂಥ ದ್ವಂದ್ವ ಸ್ಥಿತಿನ, ಹಣ ಬಂದ್ರೂ ಕಷ್ಟ ಬರ್ದೇ ಇದ್ರೂ ಕಷ್ಟ, ಈ ದ್ವಂದ್ವ ಸ್ಥಿತಿನ ನಾಶ ಮಾಡಿ ಒಂದು ಸಮತತ್ವದ ಕಡೆಗೆ ನಮ್ಮನ್ನ ಆ ಮಾತೆನ ನಾವು ಸ್ಮರಣೆ ಮಾಡಿದಾಗ ಅವಳು ನಮ್ಮನ್ನ ಸಮಾಧಾನದ ರೀತಿಯಲ್ಲಿ ನಮ್ಮನ್ನ ಕರ್ಕೊಂಡು ಹೋಗ್ತಾಳೆ ಅಂತ ಅಂದ್ಬಿಟ್ಟು ಈ ನಾಮದಿಂದ ನಮ್ಗೆ ಅರ್ಥ ಆಗತ್ತೆ. ಮುಂದಿನ ನಾಮ ನಿರುತ್ಯಯ.
ನಿರುತ್ಯಯ ಅಂದ್ರೆ ದಾಟ್ ಹೋಗೋದು, ನಾಶ ಆಗೋದು, ಮತ್ತೆ ಶಿಕ್ಷಿಸೋದು ಅಂತ ಅಂದ್ಬಿಟ್ಟು ಅರ್ಥ ಇದೆ. ಈ ನಿರುತ್ಯಯ ಅನ್ನೋ ಒಂದು ನಾಮಕ್ಕೆ ಇಷ್ಟ ಅರ್ಥಗಳು ಬರ್ತಾ ಇದೆ. ಈ ಮಾತಿನ ನಾವು ಯಾವ್ದಕ್ ಹೋಲಿಸಿದ್ದಾರೆ ಅಂತಂದ್ರೆ, ಈ ಮಾತನ್ನ ಒಂದು ಅಳತೆಗೆ ಹೋಲಿಕೆ ಮಾಡಿದ್ದಾರೆ ಮಾತನ್ನ. ಆ ಅಳತೆ ಅನ್ನೋದು ಏನಾಗಿದೆ, ಈ ಭೌತಿಕ ಜೀವನದಲ್ಲಿ ಆ ಅಳತೆ ಅನ್ನೋದು ನಮ್ಗೆ ಪ್ರಧಾನವಾದದ್ದಾಗೋಗಿದೆ. ಆ ಅಳತೆ ಅನ್ನೋದು ಹೇಗೆ ಅಂತಂದ್ರೆ, ಈ ನಾವು ಅಲಂಕರಿಸ್ಕೋಬೇಕು ಅಥವಾ ನಮ್ಮ ಶರೀರನ ಮುಚ್ಕೋಬೇಕು ಅಂದಾಗ ನಮ್ಮ ಕಾಲಿನ ಅಳತೆ, ಕೈನ ಅಳತೆ, ಎದೆ ಅಳತೆ ಇವನ್ನೆಲ್ಲ ತಗೊಂಡು ಆ ಬಟ್ಟೆನ ಹೊಲಿದು ನಾವು ಅದನ್ನ ಧರಿಸ್ಕೊತೀವಿ. ಅಳತೆ ಮೂಲಕನೇ ಆ ಬಟ್ಟೆನ ಹೊಲಿದು ನಾವು ಧರಿಸ್ಕೊತೀವಿ. ಯಾಕೆ? ನಮ್ಮ ಮರ್ಯಾದೆಯನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ, ಈ ಶರೀರವನ್ನ ಮುಚ್ಕೊಳ್ಳೋಕ್ಕೋಸ್ಕರ ಅಳತೆ ಮೂಲಕ ಬಟ್ಟೆನ ಹೊಲಿದು ನಾವು ಧರಿಸ್ಕೊತೀವಿ. ಅದೇ ರೀತಿ ನಮ್ಮ ಮನೆಯಲ್ಲಿ ಜನಗಳಿದ್ದಾರೆ, ನಾವು ಆಹಾರ ತಯಾರು ಮಾಡ್ಬೇಕು. ಆ ಆಹಾರ ತಯಾರು ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ, ಅಳತೆ ಮೂಲಕ ಅಡಿಗೆನ ಮಾಡಕ್ ಶುರು ಮಾಡ್ತೀವಿ. ಅಂದ್ರೆ ನಮ್ಮ ಮನೇಲಿ ಯಾವ್ದೋ ಒಂದು ಲೋಟ ಇದೆ, ಅಯ್ಯೋ ಇದ್ರಲ್ಲಿ ಒಂದು 4 ಲೋಟ ಇಟ್ರೆ ನಮ್ಮ ಮನೆ ಜನಕ್ಕೆಲ್ಲ ಅಡಿಗೆ ಆಗ್ಬೋದು, ಊಟಕ್ಕೆ ಅನ್ನ ಆಗ್ಬೋದು ಅನ್ನೋ ಉದ್ದೇಶದಿಂದ ನಾವೇನ್ ಮಾಡ್ತೀವಿ, 4 ಲೋಟ ಅಕ್ಕಿನಿಟ್ಟು ಅಡಿಗೆನ ತಯಾರು ಮಾಡ್ತೀವಿ. ಆ ರೀತಿಯಲ್ಲಿ ನಾವು ಅಳತೆ ಮೂಲಕ ಈ ಜೀವನದಲ್ಲಿ ಪ್ರತಿಯೊಂದು ಕೆಲಸವನ್ನು ನಾವು ಮಾಡ್ತಾ ಹೋಗ್ತೀವಲ್ವಾ. ಅದೇ ರೀತಿ ಮಾತೆನೂ ಕೂಡ ಈ ಸೃಷ್ಟಿ ಒಳಗೆ ಏನ್ ಮಾಡಿದಾಳೆ, ಅಳತೆ ಮೂಲಕ ಈ ಸೃಷ್ಟಿನ ಮಾಡ್ತಾ ಬಂದಿದ್ದಾಳೆ. ಅಮ್ಮನು ಕೂಡ ಈ ಸೃಷ್ಟಿಯಲ್ಲಿ ಅಳತೆ ಮೂಲಕ ಈ ಪ್ರಪಂಚನ ನಡೆಸ್ತಾ ಹೋಗ್ತಾ ಇದ್ದಾಳೆ. ಯಾವ ರೀತಿ ಅಂತಂದ್ರೆ, ಎಷ್ಟು ಮಳೆ ಬೇಕೋ ಅಷ್ಟೇ ಕೊಡ್ತಾಳೆ, ಎಷ್ಟು ಬಿಸಿಲು ಬೇಕೋ ಅಷ್ಟೇ ಕೊಡ್ತಾಳೆ, ಎಷ್ಟು ಬೆಳೆ ಬೇಕೋ ಮನುಷ್ಯನಿಗೆ ಅಷ್ಟೇ ಬೆಳೆ ಕೊಡ್ತಾಳೆ. ಉಷ್ಣ ಶೀತನೂ ಕೂಡ ಅಷ್ಟೇ, ಎಷ್ಟು ಬೇಕೋ ಅಷ್ಟೇ ಕೊಡ್ತಾಳೆ. ಜಾಸ್ತಿ ಆಗ್ಬಿಡ್ತು ಅಂದ್ರೆ ತಡಿಯಕ್ಕಾಗಲ್ಲ. ಈ ಸೃಷ್ಟಿ ಒಳಗೆ ಜೀವರಾಶಿಗಳು ಆ ಶೀತ ಉಷ್ಣವನ್ನ ತಡಿಯಕ್ಕೂ ಆಗಲ್ಲ. ಅದಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟೇ ಉಷ್ಣ ಶೀತಗಳನ್ನು ಕೂಡ ಕೊಟ್ಟು ಈ ಜೀವಿನ ಈ ಸೃಷ್ಟಿಯಲ್ಲಿ ಪಾಲನೆ ಮಾಡ್ತಾ ಹೋಗ್ತಾ ಇದ್ದಾಳೆ ಅಮ್ಮ. ಅಳತೆ ಪ್ರಕಾರ ಅದನ್ನೆಲ್ಲ ಕೊಟ್ಟು ಈ ಸೃಷ್ಟಿಯಲ್ಲಿ ಈ ಜೀವಿನ ಪಾಲಿಸ್ತಾ ಇದ್ದಾಳೆ ಅಂತಂದ್ಬಿಟ್ಟು ಹೇಳ್ತಾರೆ. ಇದಕ್ಕೆ ಒಂದು ಉದಾಹರಣೆನ ನೋಡೋಣ. ಏನಪ್ಪ ಒಂದು ಉದಾಹರಣೆ ಅಂತಂದ್ರೆ, ಮಾವಿನ ಹಣ್ಣು ಬಿಡೋ ಅಂತ ಕಾಲ. ಒಂದೊಂದು ಫಸಲು ಬಿಡ್ಬೇಕಾದ್ರೂ ಒಂದೊಂದು ಕಾಲದಲ್ಲಿ ಅದು ನಮ್ಗೆ ದೊರೆಯುತ್ತೆ ಆ ಹಣ್ಣುಗಳು. ಈಗ ಒಂದು ಮಾವಿನ ಹಣ್ಣು ಬಿಡೋ ಅಂತ ಕಾಲದಲ್ಲಿ ನಾವು ಎಲ್ಲೋ ಹೋಗ್ತಾ ಇರ್ತೀವಿ. ಹೊರಟಾಗ ನಮ್ ಕಣ್ಣಿಗೆ ಏನ್ ಬೀಳುತ್ತೆ ಅಂತಂದ್ರೆ, ಮಾವಿನ ಮರ ಕಾಣುತ್ತೆ. ಆ ಮಾವಿನ ಮರ ಕಂಡಾಗ ಏನಾಗುತ್ತೆ, ಅದ್ರ ತುಂಬಾ ಹೂವು, ಏನು ಬೆಳ್ಳಕ್ಕೆ ಇರುತ್ತೆ ಆ ಮರದಲ್ಲಿ ಹೂವ ಅನ್ನೋದು. ಆ ಹೂವನ್ನ ನೋಡಿದಾಗ ನಮ್ಗೇನ್ ಅನ್ಸುತ್ತೆ, ಅಪ್ಪ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ, ಈ ಸಲ ಒಳ್ಳೆ ಫಲ ಸಿಕ್ಕುತ್ತೆ, ಮಾವಿನ ಹಣ್ಣು ಚೆನ್ನಾಗಿ ಬರುತ್ತೆ, ಎಲ್ರಿಗೂ ಚೆನ್ನಾಗಿ ಉಪಯೋಗಿಸ್ಬೋದು ಅಂತ ಅನ್ಕೋತೀವಿ. ಯಾಕೆ? ಆ ಹೂವು ಮರದಲ್ಲಿರ್ತಕ್ಕಂಥ ಹೂವು ನೋಡ್ಬಿಟ್ಟು ನಮ್ಗೆ ಅನ್ಸುತ್ತೆ ಅಷ್ಟೊಂದು ಹಣ್ಣು ಬರುತ್ತೆ ನಮ್ಗೆ ಅಂತ ಅನ್ಸುತ್ತೆ. ಆದ್ರೆ ಆ ಮರದಲ್ಲಿರೋ ಹೂವೆಲ್ಲ ಕಾಯಾಗಲ್ಲ. ಯಾಕೆ? ಆ ಹೂವೆಲ್ಲ ಕಾಯಾದಾಗ ಏನಾಗೋಗುತ್ತೆ, ಆ ಮರ ಆ ಭಾರನ ತಡಿದೀರ ಬಿದ್ದೋಗುತ್ತೆ. ಅದಕ್ಕೆ ಮಾತೆ ಏನ್ ಮಾಡ್ತಾಳೆ, ಆ ಸೃಷ್ಟಿ ಮಾಡಿರ್ತಕ್ಕಂಥ ಮಾತೆ ಏನ್ ಮಾಡ್ತಾಳೆ, ಆ ಮರ ಎಷ್ಟು ತಡೆಯುತ್ತೋ ಅಷ್ಟು ಹೂವನ್ನ ಮಾತ್ರ ಆ ಮರದಲ್ಲಿ ಬಿಟ್ಟು ಬಾಕಿ ಹೂವನ್ನೆಲ್ಲ ಕೆಳಗೆ ಬೀಳಿಸ್ತಾಳೆ. ನೋಡಿ, ಮಾತೆಯ ಒಂದು ವೈಖರಿ, ಆ ಸೃಷ್ಟಿಯ ವೈಖರಿ ಅನ್ನೋದು ಎಷ್ಟೊಂದು ಆಶ್ಚರ್ಯಕರವಾಗಿದೆ, ಎಷ್ಟೊಂದು ಸೂಕ್ಷ್ಮವಾಗಿದೆ ಅನ್ನೋದು ನಮ್ಗೆ ಇದರಿಂದ ಗೊತ್ತಾಗುತ್ತೆ. ಆ ಹೂನೆಲ್ಲ ಆ ಮರದಲ್ಲಿ ಎಷ್ಟು ಬೇಕೋ ಅಷ್ಟು ಮಾತ್ರ ಬಿಡ್ತಾಳೆ, ಬಾಕಿ ಹೂವೆಲ್ಲ ಕೆಳಗಡೆ ಉದುರಿಸ್ಬಿಡ್ತಾಳೆ. ಅದೇ ರೀತಿ ಅದಕ್ಕೆ ಹೋಲಿಕೆ ಮಾಡಿದ್ರೆ, ಅದೇ ರೀತಿ ಒಬ್ಬ ತಾಯಿನೂ ಕೂಡ ಒಂದು ತನ್ನ ಮಗುನ ಬೆಳೆಸ್ಬೇಕಾರೆ ಒಬ್ಬ ತಾಯಿನೂ ಕೂಡ ಹಾಗೆ ಮಾಡ್ತಾಳೆ. ಏನು? ಆ ಮಗುಗೆ ಒಳ್ಳೆ ಆಹಾರ ತಯಾರು ಮಾಡ್ಬೇಕು, ಪೌಷ್ಟಿಕವಾದ ಆಹಾರವನ್ನ ತಯಾರು ಮಾಡಿ, ರುಚಿಯಾಗಿ ಆಹಾರವನ್ನ ತಯಾರು ಮಾಡಿ ಆ ತಾಯಿ ತನ್ನ ಮಗುಗೆ ಕೊಡ್ತಾ ಹೋಗ್ತಾಳೆ. ಯಾಕೆ? ತನ್ನ ಮಗು ಚೆನ್ನಾಗಿ ಬೆಳಿಬೇಕು, ಪೌಷ್ಟಿಕವಾಗಿರ್ಬೇಕು, ಶಕ್ತಿಯುತವಾಗಿರ್ಬೇಕು ಮುಂದೆ ತನ್ನ ಮಗು ಅನ್ನೋ ಉದ್ದೇಶದಿಂದ ಆ ತಾಯಿ ಆ ಮಗು ಪೌಷ್ಟಿಕ ಆಹಾರವನ್ನು ಮಾಡ್ಕೊಡ್ತಾಳೆ. ಅದು ರುಚಿಯಾಗಿರೋದ್ರಿಂದ ಆ ಮಗು ಏನ್ ಮಾಡುತ್ತೆ, ಅಮ್ಮ ನಂಗೆ ಇನ್ನೂ ಬೇಕು ಅನ್ನತ್ತೆ.
ಆದ್ರೆ ಆ ತಾಯಿ ಅಷ್ಟು ಆಹಾರನ್ನು ಅದಕ್ಕೆ ಕೊಡಲ್ಲ. ಯಾಕೆ? ಯಾಕೆ ಅಂತಂದ್ರೆ ಅಷ್ಟ ಆಹಾರನ್ನು ತಿಂದಾಗ ಅದು ಜೀರ್ಣ ಮಾಡ್ಕೊಳ್ಳಲ್ಲ, ಅಜೀರ್ಣ ಆಗೋಗುತ್ತೆ. ಆ ತಾಯಿಗ್ ಗೊತ್ತು ತನ್ನ ಮಗುಗೆ ಎಷ್ಟು ಆಹಾರ ಕೊಟ್ರೆ ಅದು ಸರಿ ಹೋಗುತ್ತೆ ಅನ್ನೋದು ಆ ತಾಯಿಗ್ ಗೊತ್ತಿರೋದ್ರಿಂದ ಅವಳು ಅಷ್ಟೇ ಆಹಾರನ ಕೊಟ್ಟು ಸಾಕ್ ಹೇಳು ಅಂದ್ಬಿಟ್ಟು ಆ ಮಗುನ ಎಬ್ಬಿಸ್ತಾಳೆ. ಅದೇ ರೀತಿ ಈ ಸೃಷ್ಟಿಲಿ ಆ ಮಾತೆ ಏನ್ ಮಾಡ್ತಾಳೆ, ಈ ಮೃತ್ಯುವಿನ ವಿಚಾರದಲ್ಲೂ ಅಷ್ಟೇ ಆ ಮಾತೆ ಅಳೆದು ಆಯಸ್ಸನ್ನ ಅಳೆದು ಈ ಸೃಷ್ಟಿ ಒಳಗೆ ಇಟ್ಟಿದ್ದಾಳೆ. ಪ್ರತಿಯೊಬ್ಬರಿಗೂ ಆ ಮಾತೆ ಆಯಸ್ಸನ್ನ ಅಳೆದ್ಬಿಟ್ಟು ಈ ಸೃಷ್ಟಿಗೆ ಕಳಿಸ್ತಾಳೆ. ಅವಳೇನ್ ಮಾಡಿರ್ತಾಳೆ, ಇಂಥ ಜೀವಿಗೆ ಇಷ್ಟೇ ಆಯಸ್ಸು ಅಂತ ಅನ್ಬಿಟ್ಟು ಮೊದಲೇ ಅವಳು ನಿರ್ಧಾರ ಮಾಡ್ಬಿಟ್ಟು ಆ ಜೀವಿನ ಈ ಸೃಷ್ಟಿಗೆ ಕಳ್ಸಿರ್ತಾಳೆ. ಅದು ಕೂಡ ಸೃಷ್ಟಿ ಮಾಡೋವಾಗ್ಲೂ ಹಾಗೆ, ಈ ಮೃತ್ಯುವನ್ನ ಮಾಡೋವಾಗ್ಲೂ ಹಾಗೆ ಮಾಡ್ತಾಳೆ. ಇಷ್ಟೇ ಆಯಸ್ಸು, ಹೀಗೆ ಇರ್ಬೇಕು ಅನ್ನೋದು ಕೂಡ ಅವಳು ಅಳತೆ ಮಾಡಿ ಕಳಿಸ್ತಾಳೆ. ನಾವು ನೋಡ್ತಿದೀವಿ ಅದ್ವೈತ ಸಿದ್ಧಾಂತಕರಾದಂಥ ಮಹಾನುಭಾವರು ಶಂಕರಾಚಾರ್ಯರು, ರಾಮಕೃಷ್ಣ ಪರಮಹಂಸರು, ಅವರೆಲ್ಲರೂ ಕೂಡ ಅಲ್ಪಾಯಸ್ಸು. ಅವ್ರಿಗೆ ಕೇವಲ ಸುಮಾರು 25-21 ಇರ್ಬೋದು. ಅಷ್ಟರಲ್ಲೇ ಅವರು ತಮ್ಮ ಆಯಸ್ಸನ್ನ ಕಳ್ಕೊಂಡ್ಬಿಡ್ತಾರೆ. ಅಷ್ಟೇ ಅಲ್ಲ, ರಮಣ ಮಹರ್ಷಿಗಳು ಕೂಡ, ಅವರು ಕೂಡ ಅಲ್ಪಾಯುಷಿಗಳು. ಎಂಥ ಜ್ಞಾನಿಗಳು, ಎಂಥ ಮಹಾನುಭಾವರು, ಅವರುಗಳು ಕೂಡ ಅಲ್ಪಾಯುಷಲ್ಲೇ ತಮ್ಮ ಜೀವನವನ್ನ ಕಳ್ಕೊತಾರೆ. ಅಂದ್ರೆ ಮಾತೆ ಅವ್ರಿಗೆಲ್ಲ ಎಷ್ಟು ಆಯುಸ್ ಅನ್ಬೇಕೋ ಅಷ್ಟೇ ಕೊಟ್ಟು ಅವ್ರನ್ನ ಕರ್ಕತಾಳೆ ಅಂತ. ಅಂದ್ರೆ ಅಳತೆಯಿಂದ ಆಯಸ್ಸನ್ನು ಕೊಡುವಂತಳು ಈ ಮಾತೆ ಅಂತ ಅಂದ್ಬಿಟ್ಟು ಈ ನಾಮದಿಂದ ನಮ್ಗೆ ಗೊತ್ತಾಗತ್ತೆ. ಆ ಮಾತೆನ ನಾವು ಭಜಿಸಿದಾಗ, ಇಂಥ ಮೃತ್ಯುವನ್ನು ಕೊಡ್ತಕ್ಕಂಥ ಆ ಮಾತೆನ ನಾವು ಭಜಿಸಿದಾಗ ಏನಾಗುತ್ತೆ, ನಮ್ಗೆ ಮುಕ್ತಿದಾಯಕಳಾಗಿ ಆ ಆಯಸ್ಸನ್ನು ಕೊಡೋ ಅಂತವಳು ಅವಳೇ. ಆದ್ರಿಂದ ಅವಳನ್ನ ನಾವು ಭಜನೆ ಮಾಡಿದಾಗ, ಅವಳನ್ನ ಆರಾಧನೆ ಮಾಡಿದಾಗ ಅವಳು ಮುಕ್ತಿದಾಯಕಳಾಗಿ ನಮ್ಗೆ ಫಲವನ್ನು ಕೊಡ್ತಾಳೆ ಅನ್ನೋದು ಈ ನಾಮದಿಂದ ನಮ್ಗೆ ತಿಳಿದು ಬರ್ತಾ ಇದೆ. ಮುಂದಿನ ನಾಮ ದುರ್ಲಭ, ದುರ್ಗಮ, ದುರ್ಗಾ, ದುಃಖಹಂತ್ರಿ, ಫಲಪ್ರದ ಅಂತ ಅಂದ್ಬಿಟ್ಟು ಮುಂದಿನ ನಾಮ ಇದೆ. ದುರ್ಲಭ, ದುರ್ಗಮ, ದುರ್ಗ, ದುಃಖಹಂತಿ, ಸುಖಪ್ರದ ಅಂತ ಅಂದ್ಬಿಟ್ಟು ಮುಂದಿನ ನಾಮ. ಇದರಲ್ಲಿ ದುರ್ಲಭ ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ವಿಚಾರ ಮಾಡೋಣ. ದುರ್ಲಭ ಅಂತಂದ್ರೆ ಏನು ಅಂತಂದ್ರೆ, ಸುಲಭವಾಗಿ ಯಾವ್ದು ದೊರೆಯಲ್ವೋ ಅದನ್ನ ನಾವು ದುರ್ಲಭ ಅಂತ ಕರಿತೀವಿ. ಸುಲಭವಾಗಿ ಅದು ಸಿಕ್ಕಲ್ಲ. ಅದನ್ನ ಸಿಕ್ಬೇಕಾದ್ರೆ ನಾವೇನ್ ಮಾಡ್ಬೇಕು, ಕಷ್ಟ ಪಡ್ಬೇಕು. ತುಂಬಾ ಕಷ್ಟಪಟ್ರೆ ನಾವೇನು ಅನ್ಕೊಂಡಿರ್ತೀವೋ ಅದನ್ನ ನಾವು ಪಡಿತೀವಿ. ಅದಕ್ಕೆ ದುರ್ಲಭ ಅಂತೀವಿ. ಸುಲಭವಾಗಿ ಯಾವ್ದು ಸಿಕ್ಕಲ್ವೋ ಅದನ್ನ ನಾವು ದುರ್ಲಭ ಅಂತ ಕರಿತೀವಿ. ಅದೇ ರೀತಿ ಈ ಮಾತೆನೂ ಕೂಡ, ಆ ಪರಮಾತ್ಮನು ಕೂಡ ನಮ್ಗೆ ದೊರಕ್ಬೇಕು ಅಂದ್ರೆ ಸುಲಭವಾಗಿ ಅವನು ಒಲಿಯಲ್ಲ. ಅವನು ದೊರಕ್ಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕು, ನಿರಂತರವಾದ ಜಪ ತಪ ಇವನ್ನ ಈ ಕಾರ್ಯದಲ್ಲಿ ನಾವು ನಿರತರಾಗಿದ್ರೆ, ಜಪ ತಪ ಈ ಸಾಧನೆಯನ್ನ ನಿರಂತರವಾಗಿ ನಾವು ಮಾಡ್ತಾ ಹೋದಾಗ ಮಾತ್ರ ಅವಳು ನಮ್ಗೆ ಲಭ್ಯ ಆಗ್ತಾಳೆ, ಅವಳು ನಮ್ಗೆ ಸಿಗ್ತಾಳೆ. ಅಂದ್ರೆ ಮಾತೇನು ಲಭ್ಯನೂ ಅಲ್ಲ ಅಲಭ್ಯನೂ. ಅವಳು ಸಿಕ್ಕಲ್ಲ ಅಂತಾನೂ ಇಲ್ಲ, ಸಿಗ್ತಾಳೆ ಅಂತಾನೂ ಇಲ್ಲ. ಅಂದ್ರೆ ನಾವು ಸಾಧನೆ ಮಾಡಿದಾಗ, ನಿರಂತರವಾಗಿ ನಾವು ಕಷ್ಟಪಟ್ಟು ಸಾಧನೆ ಮಾಡಿದಾಗ ಅವಳು ಸಾಧನೆ ಮೂಲಕ ಅವಳು ಸಿಗ್ತಾಳೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಮತ್ತೆ ಈ ಸಾಧನೆಯನ್ನ ಮಾಡ್ಬೇಕಾದ್ರೆ ಈ ಸಾಧಕ ಆ ಪರಮಾತ್ಮನ ಕಡೆಗೆ ಹೋಗ್ಬೇಕಾದ್ರೆ ಅವನ್ಗೆ ಏನ್ ಇರ್ಬೇಕಪ್ಪ ಅಂತಂದ್ರೆ, ಈ ಜನ್ಮಾಂತರಗಳ ಒಂದು ಫಲ ಅವನ್ಗೆ ಇರ್ಬೇಕು. ಆ ಜನ್ಮಾಂತರಗಳಲ್ಲೂ ಅವನು ಆ ಪರಮಾತ್ಮನನ್ನ ಸಾಧನೆ ಮಾಡ್ತಾ 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 ಒಂದೇ ಸಲ ಈ ಜನ್ಮದಲ್ಲೇ ನಾನು ಆ ಪರಮಾತ್ಮನ ಪಡೆದು ಬಿಡ್ತೀನಿ ಅಂತಂದ್ರೆ ಆಗಲ್ಲ. ಆ ಫಲನ ಪಡಬೇಕಾದ್ರೆ ಅವನೇನ್ ಮಾಡ್ಬೇಕು, ಜನ್ಮಾಂತರಗಳು ಅವನು ಸಾಧನೆ ಮಾಡ್ತಾ ಹೋಗ್ಬೇಕು. ಆ ಸಾಧನೆ ಮಾಡ್ಬೇಕು ಅಂತಂದ್ರೆ ಅವನೇನ್ ಮಾಡ್ಬೇಕು, ಇಂದ್ರಿಯಗಳನ್ನ ನಿಗ್ರಹಿಸಿ ಬಹಿರ್ಮುಖ
ಮತ್ತು ಅಂತರ್ಮುಖ ಸಾಧನೆಯ ಮೂಲಕ ಅವನು ಜಪ, ತಪ, ನಿಧಿಧ್ಯಾಸ ಇವುಗಳನ್ನು ನಿರಂತರ ಮಾಡ್ತಾ ಹೋದ್ರೆ ಮಾತ್ರ ಅಮ್ಮ ಸಿಗ್ತಾಳೆ, ಆ ಮಾತೆಯನ್ನೋಳು ನಮ್ಗೆ ಲಭ್ಯಳು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಮತ್ತೆ ಬರೀ ಆತ್ಮತತ್ವದ ಒಂದು ಪ್ರವಚನ ಕೇಳ್ತೀವಿ, ಎಲ್ಲೋ ಹೋಗ್ಬಿಟ್ಟು ನಾವು ಯಾವಾಗ್ಲೂ ನಾನ್ ದಿನ ಆತ್ಮ ಪ್ರವಚನಕ್ಕೆ ಹೋಗ್ತೀನಪ್ಪ, ಆ ದೇವ್ರನ್ನೇ ನಾನ್ ಯಾವಾಗ್ಲೂ ಅಂತ ಅಂದ್ಬಿಟ್ಟು ಬರೀ ಪ್ರವಚನಕ್ಕೆ ಹೋಗೋದು. ಆತ್ಮ ಮೇಧಾಶಕ್ತಿ, ಅಯ್ಯೋ ನಂಗೆ ಬುದ್ಧಿ ಇದೆ ಬಿಡು, ನಾನು ಆ ಪರಮಾತ್ಮನನ್ನು ಪಡ್ಕತೀನಿ ಅಂತ ಅಂದ್ಬಿಟ್ಟು ಆ ಮೇಧಾಶಕ್ತಿನೇ ನಂಬ್ಕೊಂಡು, ಅಥವಾ ಪ್ರವಚನದಿಂದಲೇ ಮಾತೆ ಸಿಗ್ತಾಳೆ ಅಂದ್ರೆ ಖಂಡಿತ ಸಿಕ್ಕಲ್ಲ, ಅವಳು ದೊರೆಯಲ್ಲ. ಅದಕ್ಕೆ ಏನ್ ಮಾಡ್ಬೇಕು? ಸಾಧನೆಯನ್ನ ಮಾಡ್ಬೇಕು. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಗೀತೆ ಒಳಗೆ ಧ್ಯಾನದ ಮೂಲಕ ಆತ್ಮದರ್ಶನವನ್ನ ಹೊಂದ್ಬೇಕು. ಅದು ಯಾವ ರೀತಿ ಧ್ಯಾನದ ಮೂಲಕ ಆತ್ಮದರ್ಶನವನ್ನ ಹೊಂದ್ಬೇಕು ಅನ್ನೋ ಕ್ರಮನ ಅರ್ಜುನನ್ಗೆ ತಿಳಿಸ್ತಾರೆ. ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆ ಒಳಗೆ ಅರ್ಜುನನ್ಗೆ ತಿಳಿಸ್ತಾರೆ, ಯಾವ ರೀತಿ ಧ್ಯಾನದ ಮೂಲಕ ನೀನು ಆ ಪರಮಾತ್ಮನನ್ನ ಹೊಂದಬಹುದು ಅಂತ ತಿಳಿಸ್ದಾಗ ಆ ಅರ್ಜುನ ಪ್ರಶ್ನೆ ಮಾಡ್ತಾನೆ, ಏನಪ್ಪ ನೀ ಹೇಳ್ತಾ ಇದ್ಯಾ ಈ ಇಂದ್ರಿಯಗಳನ್ನ ನಿಗ್ರಹಿಸು, ಈ ಮನಸ್ಸನ್ನ ನಿಗ್ರಹಿಸು ಅಂತ ಹೇಳ್ತೀಯ. ಆ ಧ್ಯಾನದ ಕೂತ್ಕೊಂಡಾಗ ಈ ಇಂದ್ರಿಯಗಳು ಈ ಮನಸ್ಸನ್ನ ನಿಗ್ರಹಿಸಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದೇನು ಗಾಳಿ ತರ ಓಡ್ತಾ ಇರುತ್ತೆ. ಈ ಗಾಳಿ, ಈ ವಾಯು ಅನ್ನೋದು ಹೇಗ್ ಓಡುತ್ತೋ ಆ ರೀತಿ ಓಡ್ತಾ ಇರುತ್ತೆ, ಇದನ್ನ ನಿಗ್ರಹಿಸಕ್ಕೆ ಆಗ್ತಾ ಇಲ್ಲ ಅಂತ ಅಂದಾಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಅದಷ್ಟು ಸುಲಭ ಅಲ್ಲಪ್ಪ, ಅದಷ್ಟು ಸುಲಭವಾಗಿ ನೀನು ನಿಗ್ರಹಿಸಕ್ಕಾಗಲ್ಲ. ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ನೀನು ಮನಸ್ಸನ್ನ ನಿರಂತರ ಒಂದು ಸಾಧನೆ ಒಳಗೆ ತೊಡಗಿಸ್ಕೋಬೇಕು. ಈ ಮನಸ್ಸು ಅನ್ನೋದನ್ನ ಸಾಧನೆ ಒಳಗೆ ತೊಡಗಿಸ್ಕೊ. ಮತ್ತು ಈ ಮನಸ್ಸಿನಲ್ಲಿ ನೀನು ವೈರಾಗ್ಯವನ್ನ ಹೊಂದ್ಬೇಕು. ಆ ವೈರಾಗ್ಯನ ಹೊಂದಿ ನೀನು ಸದಾಕಾಲ ನಿರಂತರವಾಗಿ ಆ ಸಾಧನೆನ ಮಾಡ್ತಾ 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 ಹೋದಾಗ ಏನಾಗತ್ತೆ, ಆ ಅಭ್ಯಾಸ ಬಲದಿಂದ ಮನಸ್ಸು ಒಂದು ಹಂತಕ್ಕೆ ಬಂದು ನಿಲ್ಲತ್ತೆ. ಆಗ ನಿಂತಾಗ ನಿನ್ನ ಸಾಧನೆ ಫಲಿಸುತ್ತೆ ಅಂತ ಅಂದ್ಬಿಟ್ಟು ಶ್ರೀಕೃಷ್ಣ ಪರಮಾತ್ಮರು ಹೇಳ್ತಾರೆ. ಅಂತಂದ್ರೆ ಈ ಇಂದ್ರಿಯಗಳನ್ನ ನಿಗ್ರಹಿಸಿ ಈ ದುಷ್ಟ ಗುಣಗಳನ್ನ ನಾಶ ಮಾಡಿ ವೈರಾಗ್ಯ ತಳೆದು ನಿರಂತರವಾಗಿ ಸಾಧನೆಯಲ್ಲಿ ತೊಡಗಿರೋಂತ ಮಹಾನುಭಾವರಿಗೆ ಆ ಪರಮಾತ್ಮ ದೊರೆಯೋದ್ ಕಷ್ಟ ಅಂದಾಗ ಈ ಅಲ್ಪ ಜನಗಳಿಗೆ ಸಿಗೋದಕ್ ಸಾಧ್ಯನಾ ಅಂತ ಅಂದ್ಬಿಟ್ಟು ನಾವ್ ಯೋಚನೆ ಮಾಡಿದ್ರೆ ಅದಕ್ಕೂ ಒಂದು ಸಮಾಧಾನದ ಉತ್ತರ ನಮಗೆ ಸಿಗತ್ತೆ. ಏನಪ್ಪ ಅದು ಅಂತಂದ್ರೆ, ಈ ಸಾಮಾನ್ಯ ಜನಗಳು ಕೂಡ ಅಂಥವ್ರಿಗೆ ಆ ಪರಮಾತ್ಮ ಸಿಗೋದ್ ಕಷ್ಟ ಅಂದಾಗ ಈ ಸಾಮಾನ್ಯ ಜನಗಳು ಅದೆಲ್ಲ ಮಾಡಕ್ ಆಗದೆ ಇದ್ದೋರು ಆ ಪರಮಾತ್ಮನ್ ಪಡೆಯಕ್ ಸಾಧ್ಯನಾ ಅಂತ ನಾವ್ ಯೋಚನೆ ಮಾಡಿದಾಗ ಅದಕ್ಕೂ ಕೂಡ ಒಂದು ಸಮಾಧಾನ ಅನ್ನೋದು ಇದೆ. ಅಂತಂದ್ರೆ ಏನ್ ಹೇಳ್ತಾರೆ ಅಂತಂದ್ರೆ, ಈ ಶರೀರ ಅನ್ನೋದು ಭೋಗ ವಸ್ತು ಅಲ್ಲ. ನಾವೇ ಅಜ್ಞಾನಿಗಳು ಏನ್ ಮಾಡ್ಕೊಂಡಿದ್ದಾರೆ, ಇದು ಬರೀ ಇಷ್ಟಕ್ಕೋಸ್ಕರನೇ ಇರೋದು ಈ ಶರೀರ ಅನ್ನೋದು, ಈ ಜೀವ ಕೊಟ್ಟಿರೋದು ಆ ಪರಮಾತ್ಮ ಇಷ್ಟಕ್ಕೆ ಅಂತಂದ್ರೆ ಅವ್ರಿಗೆ ಅಜ್ಞಾನದಿಂದ ಏನು ಗೊತ್ತಾಗ್ತಾ ಇಲ್ಲ. ಇಷ್ಟನ್ನೇ ಅನುಭವಿಸಿ ಸುಖ, ಸಂತೋಷ, ಹಣ ಸಂಪಾದನೆ ಮಾಡೋದು, ಸುಖ ಪಡೋದು, ತಿನ್ನೋದು, ಇಷ್ಟರಲ್ಲೇ ತನ್ನ ಜೀವನವನ್ನ ಕಳೆದ್ಬಿಡ್ತಾರೆ. ಅದಕ್ಕೆ ಹೇಳ್ತಾನೆ ಪರಮಾತ್ಮ, ಬರೀ ಭೋಗಕ್ಕೋಸ್ಕರ ಅಲ್ಲಪ್ಪ ಈ ಶರೀರ ಕೊಟ್ಟಿರೋದು, ಇದನ್ನ ನೀನು ಸ್ವಲ್ಪ ಆ ಪರಮಾತ್ಮನ ಕಡೆಗೆ ತಿರುಗಿಸು. ಇದು ಸಾಧನಾ ಶರೀರ, ಇದನ್ನ ಸಾಧನೆ ಮಾಡಕ್ಕೋಸ್ಕರ ಈ ಶರೀರ ನಾನು ಕೊಟ್ಟಿದ್ದಾನೆ, ಬರೀ ಭೋಗಕ್ಕೋಸ್ಕರ ತಿನ್ನಕ್ಕೋಸ್ಕರ ಕೊಟ್ಟಿಲ್ಲ. ಆದ್ರಿಂದ ಇದನ್ನ ಸಾಧನಾ ಶರೀರ ಆದ್ರಿಂದ ಈ ನೀನೇನಾರು ಸಾಧನೆ ಮಾಡ ಹೊರಟ್ರೆ ಮಾತ್ರ ಆ ಪರಮಾತ್ಮನನ್ನ ನೀನು ಹೊಂತೀಯ ಅಂತ ಹೇಳ್ತಾರೆ. ಅದಕ್ಕೆ ಏನ್ ಮಾಡ್ಬೇಕು ಈ ಮನುಷ್ಯ? ಅದನ್ನು ಅಯ್ಯೋ ಬಿಡು, ನಾನು ಇನ್ನು ವಯಸ್ಸಾಗಿಲ್ಲ, ನಾನು ಇನ್ನು 30 ವರ್ಷ 40 ವರ್ಷ, ಇವಾಗ ನಾನು ಸಂಪಾದನೆ ಮಾಡೋ ಕಡೆ ನೋಡ್ಬೇಕು, ನನ್ನ ಹೆಂಡತಿ ಮಕ್ಳ ಕಡೆ ನೋಡ್ಬೇಕು, ಅವ್ರನ್ನ ಇಟ್ಟಿರೋ ಕಡೆ ನನ್ ಗಮನ ಹೋಗ್ಬೇಕು ಅಂತ ಅನ್ಬಿಟ್ಟು ಆ ಪರಮಾತ್ಮನ ಕಡೆ ಧ್ಯಾನನೇ ಮಾಡ್ದೀರಾ ಬರೀ ಈ ಭೋಗದ ಕಡೆಗೆ, ಈ ವ್ಯವಹಾರದ ಕಡೆಗೆ ನಾವು ನಮ್ಮ ಮನಸ್ಸನ್ನ ಇಟ್ಕೋಬಾರ್ದು. ಇದಕ್ಕೆ ವಯಸ್ಸಿನ ಮಿತಿ ಆಗ್ಲಿ, ಕಾಲದ ಮಿತಿ ಆಗ್ಲಿ ಇಲ್ಲ.
ಆ ಪರಮಾತ್ಮನ ಕಾಣೋದಿಕ್ಕೆ ಸಣ್ಣ ವಯಸ್ಸಿನಿಂದಲೇ ಪ್ರಾರಂಭ ಮಾಡಿದಾಗ ನಾವು ಆ ಪರಮಾತ್ಮನನ್ನ ಕಾಣೋದಿಕ್ಕೆ ನಮ್ಗೆ ಸುಲಭ ಆಗತ್ತೆ ಅಂತ ಅಂದ್ಬಿಟ್ಟು ಈ ನಾಮದಿಂದ ನಮ್ಗೆ ಬರ್ತಾ ಇದೆ. ಮುಂದಿನ ನಾಮ ದುರ್ಗಮ. ಈ ದುರ್ಗಮ ಅನ್ನೋ ನಾಮ ಏನ್ ಹೇಳ್ತಾ ಇದೆ ಅಂತಂದ್ರೆ, ಈ ಪರತತ್ವದ ಬಗ್ಗೆ ನಾವೆಲ್ಲ ನಾವು ಉಪನ್ಯಾಸ ಕೇಳಕ್ಕೋ ಅಥವಾ ಯಾರೋ ಮಾತಾಡ್ತಾ ಇರ್ತಾರೆ ಆ ಪರತತ್ವದ ಬಗ್ಗೆ, ಅವಾಗ ಹೋದಾಗ ನಮ್ಗೇನ್ ಅನ್ಸುತ್ತೆ, ಅಯ್ಯೋ ನಮಗೂ ಗೊತ್ತು ಬಿಡಪ್ಪ ಇದು ಅಂತ ಅನ್ಸುತ್ತೆ. ನಮ್ಗೆ ಅವ್ರು ಹೇಳ್ತಾ ಇದ್ದಾಗ ನಮ್ಮ ಮನಸ್ಸಲ್ಲಿ ಅನ್ಸುತ್ತೆ, ಇದ್ ಗೊತ್ತು, ಈ ವಿಚಾರ ನನ್ಗೂ ಗೊತ್ತಿದೆ ಅಂತ ಅನ್ಸುತ್ತೆ. ಆದ್ರೆ ಸ್ವಲ್ಪ ಹೊತ್ತಾದ್ಮೇಲೆ ನೋಡ್ದಾಗ ನಮ್ಗೆ ಅದ್ ಮರ್ತೇ ಹೋಗಿರುತ್ತೆ, ಅದ್ ಜಾರೋಗಿರುತ್ತೆ, ಆ ಮಾತುಗಳೇ ಜಾರ್ಬಿಟ್ಟು ಹೊಟ್ಟೋಗಿರುತ್ತೆ. ಯಾಕೆ ಹೀಗಾಯ್ತು ಅಂತ ನಾವ್ ಅನ್ಕೊಂಡಾಗ ಅದು ನಮ್ಮ ಮನಸ್ಸಿನ ಆಳಕ್ಕೆ ಇಳ್ದಿರಲ್ಲ, ನಮ್ಮ ಮನಸ್ಸಿಗೆ ಅದು ಹೋಗಿರಲ್ಲ. ಸುಮ್ನೆ ಅವ್ರು ಹೇಳ್ದಾಗ ಹೌದು ಇದು ಈ ತರನೇ ಇದೆ, ಇದು ಗೊತ್ತು ನನ್ಗುನು ಅಂತ ಅನ್ಸಿರುತ್ತೆ ಅಷ್ಟೇ ಪರತತ್ವದ ಬಗ್ಗೆ. ಆದ್ರೆ ಅದು ಆಳಕ್ಕೆ, ನಮ್ಮ ಮನಸ್ಸಿನ ಆಳಕ್ಕೆ ಹೋಗಿರಲ್ಲ. ಆದ್ರಿಂದ ನಾವ್ ಏನನ್ನಾದ್ರ ಯಾವುದೇ ಒಂದು ವಿಚಾರವನ್ನಾಗ್ಲಿ ಯಾವುದೇ ಒಂದು ವಿಷಯವನ್ನಾಗ್ಲಿ ನಮ್ಗೆ ತಿಳ್ಕೋಬೇಕು ಅಂತಂದಾಗ ನಮಗೆ 2 ಸಾಧನಗಳನ್ನ ಪರಮಾತ್ಮ ನಮಗ್ ಕೊಟ್ಟಿದ್ದಾನೆ. ಈ ವಿಚಾರನ ನಾವು ಆಳವಾಗಿ ತಿಳ್ಕೋಬೇಕು, ನಮ್ಮ ಮನಸ್ಸಿಗೆ ಹೋಗ್ಬೇಕು ಅನ್ನೋದಕ್ಕೆ 2 ಸಾಧನಗಳಿದೆ. ಅದು ಯಾವ್ದಪ್ಪ ಅಂತಂದ್ರೆ ವಾಕ್ ಮತ್ತು ಮನಸ್ಸು. ವಾಕು ಮತ್ತು ಮನಸ್ಸು. ಈ ವಾಕ್ ಅಂತಂದ್ರೆ ಮಾತು. ಈ ಮಾತು ಏನ್ ಮಾಡುತ್ತೆ, ಈ ಕೇಳಿಸ್ಕೊಂಡು ಈ ಹೊರಗಿನ ಏನು ಒಂದು ಉಪದೇಶಗಳನ್ನ ಕೇಳಿಸ್ಕೊಂಡು ಅದು ಮನಸ್ಸಿಗೆ ಕಳಿಸುತ್ತೆ. ಆ ಮನಸ್ಸು ಅದನ್ನ ಊಹೆ ಮಾಡ್ಕೊಳುತ್ತೆ. ಆ ಊಹೆ ಮಾಡ್ಕೊಂಡು ಆ ಮನಸ್ಸು ಚಿತ್ತಕ್ಕೆ ಕಳಿಸುತ್ತೆ. ಆ ಚಿತ್ತಕ್ಕೆ ಕಳಿಸ್ದಾಗ ಏನಾಗತ್ತೆ, ಅಲ್ಲಿ ಅದು ಸ್ಥಿರವಾಗಿ ಅಲ್ಲಿ ಸ್ಥಾಪನೆ ಆಗಿರುತ್ತೆ. ನಾವ್ ಏನು ಅನ್ಕೊಂಡಿರ್ತೀವಿ ಹೇಳ್ತಾ ಇದ್ದಾರೋ ಅದನ್ನ ನಮ್ ಚಿತ್ತದಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಆ ಮನಸ್ಸಿನ ಮುಖಾಂತರ ಚಿತ್ತಕ್ಕೆ ಹೋಗಿ ಆ ಮನಸ್ಸು ಸೇರುತ್ತೆ. ಅಲ್ಲಿ ಸೇರಿದಾಗ ಮತ್ತೆ ಯಾರು ಕೇಳಿದಾಗ ಅದು ನಮ್ಮ ಆ ಚಿತ್ತದಿಂದ ಮತ್ತೆ ವಾಪಸ್ ಬರುತ್ತೆ. ಅದು ನಮ್ಗೆ ಅರ್ಥ ಆಗಿರುತ್ತೆ. ಮಾತಿನ ಮೂಲಕ ಕೇಳಿದನ್ನ ಮನಸ್ಸು ಅದನ್ನ ಊಹೆ ಮಾಡ್ಕೊಂಡು ಚಿತ್ತಕ್ಕೆ ಕಳ್ಸಿರುತ್ತೆ. ಆ ಚಿತ್ತದಲ್ಲಿ ಅದು ಅಲ್ಲಿ ಸ್ಥಿರವಾಗಿ ಇರುತ್ತೆ. ಅದು ಆ ಸ್ಥಿರವಾಗಿ ಇದ್ದಾಗ ಬೇರೆಯವರು ಅದ್ರ ಬಗ್ಗೆ ಕೇಳಿದಾಗ ಏನಾಗುತ್ತೆ, ನಮ್ಗೆ ತಟ್ ಅಂತ ಜ್ಞಾಪಕ ಆಗಿ ಅದು ನಮ್ಗೆ ಹೇಳೋದಕ್ಕೆ ಜ್ಞಾಪಕ ಬರುತ್ತೆ. ಅದಕ್ಕೋಸ್ಕರ ಈ ಮನಸ್ಸು ಮತ್ತು ವಾಕ್ ಅನ್ನೋದು ತುಂಬಾ ಮುಖ್ಯವಾದ್ದು. ಅದನ್ನ ದೇವ್ರು 2 ಸಾಧನಗಳನ್ನ ನಮಗ್ ಕೊಟ್ಟಿದ್ದಾನೆ. ಯಾವುದೇ ಒಂದು ವಿಚಾರದ ಬಗ್ಗೆ ನಾವು ಆ ತಿಳುವಳಿಕೆನ ಹೊರಪಡಿಸಕ್ಕೆ ಈ ಮಾತು ಮತ್ತು ಮನಸ್ಸು ಅನ್ನೋದು ತುಂಬಾ ಮುಖ್ಯವಾದದ್ದು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈ ಊಹೆ ಮನಸ್ಸಿನಲ್ಲಿ ಊಹಿಸ್ಕೊಂಡ್ವಿ ಅಂತ ಅಂದ್ರೆ ಆ ಊಹೆ ಅನ್ನೋದು ಒಂಚೂರು ಕಷ್ಟನೇ. ಬರೀ ಊಹೆ ಮಾಡ್ಕೊಂಡ್ವಿ ಅಂತಂದ್ರೆ ಮನಸ್ಸಿನಲ್ಲಿ ಬರೀ ಊಹೆ ಮಾಡ್ಕೊಳಕ್ಕೂ ಆಗಲ್ಲ. ಯಾಕೆ ಅಂತಂದ್ರೆ ಆ ವಿಚಾರ ನಮ್ಗ್ ಮೊದ್ಲೇ ಗೊತ್ತಿರ್ಬೇಕು ಅಥವಾ ನಾವ್ ಅದನ್ನ ನೋಡಿರ್ಬೇಕು. ಆ ಊಹೆ ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ಇದಕ್ಕೆ ಒಂದು ಉದಾಹರಣೆ ಅಂತಂದ್ರೆ, ಒಂದು ಜೋಗ್ ಫಾಲ್ಸ್ಗೆ ಯಾರೋ ಹೋಗಿರ್ತಾರೆ, ನಮ್ ಫ್ರೆಂಡ್ ಯಾರೋ ಹೋಗಿರ್ತಾರೆ. ಹೋಗ್ಬಿಟ್ಟು ಬಂದು ಅವ್ರೇನ್ ಮಾಡ್ತಾರೆ, ಆ ಜೋಗ್ ಫಾಲ್ಸ್ ನಲ್ಲಿ ನೀರು ಹೇಗ್ ಧುಮುಕ್ತಾ ಇದೆ, ಹಾಗ್ ಧುಮುಕ್ತಾ ಇತ್ತು, ಹೀಗ್ ಧುಮುಕ್ತಾ ಇದೆ, ಅಲ್ಲಿ ನೀರು ಅಷ್ಟ್ ಚೆನ್ನಾಗಿದೆ ಇಷ್ಟ್ ಚೆನ್ನಾಗಿದೆ ಅಂತ ಅದ್ರ ಬಗ್ಗೆ ಹೇಳ್ತಾ ಇರ್ತಾರೆ. ಆ ಜೋಗ್ ಫಾಲ್ಸ್ ಬಗ್ಗೆ ಯಾರೋ ಫ್ರೆಂಡ್ ಹೇಳ್ತಾ ಇದ್ದಾಗ ನಮಗೆ ಆ ನೀರ್ ಧುಮ್ಕೋ ಅಂತ ಒಂದು ಊಹೆ ನಮ್ ಮನ್ಸಲ್ಲಿ ಗೊತ್ತಿದ್ರೆ ನಮ್ಗೇನ್ ಅನ್ಸುತ್ತೆ, ಹೌದಾ ಹೌದಾ ಆ ರೀತಿ ಧುಮುಕ್ತಾ ಇತ್ತಾ, ಆ ರೀತಿ ಇದೆಯಾ ನೀರು ಅಂತ ಅಂದ್ಬಿಟ್ಟು ನಮ್ಮ ಮನಸ್ಸಿಗೆ ಅನ್ಸುತ್ತೆ. ಅದು ನಮಗ್ ಗೊತ್ತಿಲ್ಲದೆ ಇದ್ದಾಗ ಅವ್ರ ಏನ್ ಮಾಡ್ಬೇಕು, ಒಂದ್ ಜರಿ ಹತ್ರ ನಮ್ಮನ್ನ ಕರ್ಕೊಂಡು ಹೋಗ್ಬಿಟ್ಟು, ನೋಡಿ ಇಲ್ಲಿ ಜರಿ ಇದೆಯಲ್ಲ, ಇದಕ್ಕಿಂತ 100 ಪಟ್ಟು 1000 ಪಟ್ಟು 2000 ಪಟ್ಟು ಆ ಜೋಗ್ ಫಾಲ್ಸ್ ನಲ್ಲಿ ನೀರು ಅನ್ನೋದು ಬೀಳ್ತಾ ಇದೆ ಅಂದಾಗ ನಾವು ಅದ್ರ ಬಗ್ಗೆ ಊಹೆ ಮಾಡ್ಕೋಬಹುದು. ಅಂತಂದ್ರೆ ಇಲ್ಲಿ ಏನು ನೀರ್ ಬೀಳ್ತಾ ಇದೆಯೋ ಇದರ 1000 ಪಟ್ಟು ಅಲ್ಲಿ ಬೀಳ್ತಾ ಇದೆ ಅಂದಾಗ ನಾವು ಸ್ವಲ್ಪ ಊಹೆ ಮೂಲಕ ಹೌದಾ ಅಂತ ಅರ್ಥ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ಅವನ್ ಹೇಳ್ದ ಅಂದ್ರೆ ಅಲ್ಲಿ ಅಷ್ಟ್ ನೀರ್ ಬೀಳ್ತಿದೆ ಇಷ್ಟ್ ನೀರ್ ಬೀಳ್ತಿದೆ ಅಂತ ಹೇಳಿದಾಗ ನಾವು ಮಿಕ್ ಅಂತ ಅವ್ರು ಹೇಳೋದನ್ನ ಕೇಳಿಸ್ಕೊಂತ ಇರ್ತೀವಿ ಅಷ್ಟೇ. ಆದ್ರಿಂದ ಆ ಊಹೆ ಅನ್ನೋದು ನಮ್ಮ ಮನಸ್ಸಿನಲ್ಲಿ ಬರ್ಬೇಕಾದ್ರೆ ಅದನ್ ಬಗ್ಗೆ ನಮ್ಗೆ ತಿಳಿದಿರ್ಬೇಕು ಅನ್ನೋದಕ್ಕೆ ಇದು ಹೇಳ್ತಾರೆ. ಅದೇ ರೀತಿ ಏನು
ಅದೇ ರೀತಿ ಈ ನಿರಾಕಾರದ ತತ್ವದ ಬಗ್ಗೆ, ಆ ಪರಮಾತ್ಮ ಆಗಿದ್ದಾನೆ, ನಿರಾಕಾರವಾಗಿದ್ದಾನೆ ಅಂತ ಅಂದ್ಬಿಟ್ಟು ಆ ನಿರಾಕಾರದಲ್ಲಿರ್ತಕ್ಕಂಥ ಆ ಪರಮಾತ್ಮನನ್ನ ನಾವು ವಿವರಣೆ ಕೊಟ್ಟಾಗ ಅದನ್ನ ಈ ಜೀವಿ ಅದನ್ನು ಆ ಮನಸ್ಸಿನಲ್ಲಿ ಊಹಿಸೋದು, ಗ್ರಹಿಸಕ್ಕೆ ಆಗಲ್ಲ. ಅವನ್ಗೇನಾದ್ರು ಆ ನಿರಾಕಾರ ತತ್ವದ ಬಗ್ಗೆ ಗೊತ್ತಿದ್ರೆ ಮಾತ್ರ ನಾವ್ ಹೇಳ್ದಾಗ ಏನ್ ಮಾಡ್ತಾನೆ, ಹೌದಾ ಅನ್ಬಿಟ್ಟು ಅದ್ರ ಬಗ್ಗೆ ಗ್ರಹಿಸ್ತಾನೆ. ಅವನ್ ಯಾಕೆ ಗ್ರಹಿಸಕ್ ಕಾರಣ ಏನಪ್ಪ ಗ್ರಹಿಸಕ್ ಆಗದೆ ಇರಕ್ಕೆ ಅಂತಂದ್ರೆ, ಏನ್ ಮಾಡ್ಬಿಟ್ಟಿರ್ತಾನೆ, ಜನ್ಮ ಜನ್ಮಾಂತರಗಳಿಂದ ಈ ಉಪಾಧಿ ಒಳಗ್ ಬಂದು ಈ ಭೌತಿಕವಾದಂತ ಏನು ಈ ಭೋಗ ಭಾಗ್ಯಗಳೇ ದೊಡ್ಡದು, ಈ ಪ್ರಪಂಚ ದೊಡ್ಡದು, ಈ ಜೀವ ದೊಡ್ಡದು ಅಂತ ಅಂದ್ಬಿಟ್ಟು ಇದ್ರೊಳಗೆ ಮುಳುಗಿರೋದ್ರಿಂದ ಅವನ್ಗೇನಾಗತ್ತೆ, ಅದ್ರ ಬಗ್ಗೆ ಅವನ್ಗೆ ಒಂದು ಇದು ಬರಲ್ಲ. ಅವನ್ಗೆ ನಾವ್ ಹೇಳಿದ್ರು ನಿರಾಕಾರ ತತ್ವ ಹೀಗಿದೆ ಅಂತ ನಾವ್ ಹೇಳಿದಾಗ್ಲೂ ಅವನು ಜನ್ಮ ಜನ್ಮಾಂತರಗಳಿಂದ ಯಾವುದೇ ಜನ್ಮದಲ್ಲೂ ಅವನು ಆ ಭಗವಂತನ ಬಗ್ಗೆ ಯೋಚನೆ ಮಾಡಿಲ್ಲ, ಚಿಂತನೆ ಮಾಡಿಲ್ಲ. ಆದ್ರಿಂದ ಈ ಭೋಗ ಭಾಗ್ಯಗಳೇ ಅವನ್ ಚಿಂತೆ ಮಾಡ್ಕೊಂಡು ಈ ಪ್ರಪಂಚನೇ ಚಿಂತೆ ಮಾಡ್ಕೊಂಡು ಹೋಗ್ತಾ ಇರೋದ್ರಿಂದ ಅವನಿಗೆ ನಾವ್ ಹೇಳಿದ್ರು ಕೂಡ ಅವನ ಗಮನಕ್ಕೆ ಬರಲ್ಲ. ಆ ನಿರಾಕಾರದ ತತ್ವದ ಬಗ್ಗೆ ನಾವ್ ಹೇಳ್ದಾಗ್ಲೂ ಅವನಿಗೆ ಅದ್ರ ಬಗ್ಗೆ ಜ್ಞಾನ ಅನ್ನೋದು ಹುಟ್ಟಲ್ಲ. ಹಾಗಂತ ಅಂದ್ಬಿಟ್ಟು ಅಯ್ಯೋ ಅವನ್ಗೆ ಜ್ಞಾನ ಹುಟ್ಲಿಲ್ಲ ಅಂತ ಅಂದ್ಬಿಟ್ಟು ಅದನ್ನ ಬಿಡಕ್ಕೂ ಆಗಲ್ಲ. ಆ ನಿರ್ವಿಕಾರ ತತ್ವ ಅನ್ನೋದು ಪ್ರತಿಯೊಬ್ಬರಿಗೂ ಬೇಕೇ ಬೇಕು. ಆ ಪರಮಾತ್ಮನ ಜ್ಞಾನ ಅನ್ನೋದು ಪ್ರತಿಯೊಬ್ಬನಿಗೂ ಬೇಕೇ ಬೇಕು. ಅಯ್ಯೋ ಜನ್ಮ ಜನ್ಮ ಅಂತ ಬರೀ ಇದನ್ನೇ ಭೋಗಿಸ್ಕೊಂಡು ಹೋಗ್ತಾ ಇದ್ರೆ ನಾವು ಇದರಲ್ಲೇ ಹೋಗ್ತಾ ಇರ್ತೀವಿ, ಸಾವು ಹುಟ್ಟು ಇದ್ರಲ್ಲೇ ಸಾಯ್ತಾ ಇರ್ತೀವಿ. ನಮಗ್ ಮುಕ್ತಿ ಅನ್ನೋದು ಸಿಕ್ಕಲ್ಲ. ಮುಕ್ತಿ ಬೇಕು, ಅದನ್ನ ನಾವು ಹೊಂದಬೇಕು ಅಂದಾಗ ಏನ್ ಮಾಡ್ಬೇಕು, ಆ ಬ್ರಹ್ಮತತ್ವ ಅಂದ್ರೆ ಏನು ಅನ್ನೋದನ್ನ ನಾವು ಆ ಕಡೆಗೆ ತಿಳಿಯೋ ಕಡೆಗೆ ನಾವು ಹೋಗ್ಬೇಕು. ಅದಕ್ಕೆ ಉಪನಿಷತ್ತು ಏನ್ ಹೇಳತ್ತಪ್ಪ, ಬ್ರಹ್ಮ ತತ್ವದ ಕಡೆಗೆ ನೀನ್ ಹೋಗ್ಬೇಕು ಅಂತ ಅಂದಾಗ ಈ ಮನಸ್ಸನ್ನ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಪ್ರಣವ ಸ್ವರೂಪಿಯಾಗಿರ್ತಕ್ಕಂಥ ಶ್ರೀ ಲಲಿತಾ ಮಾತೆ ನಾಮನ ಉತ್ತರ ಆರಣಿಯನ್ನಾಗಿ ಮಾಡ್ಕೊಂಡು ಅದನ್ನ ಮಂಥನ ಮಾಡ್ತಾ ಹೋಗ್ಬೇಕಂತೆ. ಯಾವ್ದ್ರಿಂದ? ಧ್ಯಾನದ ಮೂಲಕ ಅದನ್ನ ಮಂಥನ ಮಾಡ್ತಾ 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 ಹೋದ್ರೆ ಅವಾಗ ಆ ಮಾತೆನ್ನ ಪಡಿಬಹುದು. ಅಂದ್ರೆ ನಾವ್ ಏನ್ ಈ ಉಸಿರಾಟ ಅನ್ನೋದು ಮಾಡ್ತಾ ಇದೀವಿ, ಈ ಉಸಿರಾಟ ಅನ್ನೋದು ನಿರಂತರವಾಗಿ ನಮ್ಮ ಶರೀರದಲ್ಲಿ ನಡೀತಾ ಇರುತ್ತೆ ಅಲ್ವಾ. ಉಸಿರನ್ನ ತಗೊಳ್ಳೋದು ಬಿಡೋದು ಇದನ್ನ ಮಾಡ್ತಾನೆ ಇರ್ತೀವಿ. ಇದಿಲ್ಲ ಅಂದ್ರೆ ನಮ್ ಜೀವನೇ ಇಲ್ಲ. ಅದೇ ರೀತಿ ಈ ಉಸಿರಾಟ ಏನ್ ನಡೀತಾ ಇದೆಯೋ ಆ ರೀತಿಯಲ್ಲಿ ಆ ಮಾತೆನ ಧ್ಯಾನ ಮಾಡಿ, ಧ್ಯಾನದ ಮೂಲಕ ನಮ್ಮ ಒಳಗೆ ಅವಳನ್ನ ತುಂಬಿಸ್ಕೋಬೇಕು. ಹಾಗ ತುಂಬಿಸ್ಕೊಂಡಾಗ ನಾವೇನ ಆಗ್ತೀವಿ, ಆ ಅಭ್ಯಾಸದಿಂದ ಸದಾಕಾಲ ನಾವು ಉಸಿರಾಟ ಯಾವ ರೀತಿ ಇದೆಯೋ ಆ ರೀತಿ ಆ ಮಾತೆಯ ತತ್ವವನ್ನ ನಮ್ಮ ಉಸಿರಿನಲ್ಲಿ ನಾವು ಸೇರ್ಸ್ಕೊಂಡಾಗ, ಅಂದ್ರೆ ಧ್ಯಾನ ಮಾಡ್ತಾ ಮಾಡ್ತಾ ನಾವು ಅವಳಲ್ಲಿ ಒಂದಾದಾಗ ಏನಾಗತ್ತೆ, ಆ ಪರತತ್ವಗಳಾದ ಆ ಮಾತೆನ ನಾವು ಪಡೆಯೋದಿಕ್ಕೆ ಸಾಧ್ಯ ಆಗತ್ತೆ. ಅವಳನ್ನ ನಾವು ಸಾಕ್ಷಾತ್ಕರಿಸ್ಕೊತೀವಿ ಅಂತ ಅಂದ್ಬಿಟ್ಟು ಈ ನಾಮದಿಂದ ನಮ್ಗೆ ತಿಳಿದು ಬರ್ತಾ ಇದೆ. ಮುಂದಿನ ನಾಮ ದುರ್ಗಾ. ದುರ್ಗಾ ಅಂತ ಅಂದ್ರೆ ಏನಪ್ಪಾ ಅಂತಂದ್ರೆ ರಕ್ಷಣಾ ಶಕ್ತಿ, ಆಶ್ರಯ ಶಕ್ತಿ. ಅಂದ್ರೆ ರಕ್ಷಣೆ ಮಾಡೋಳು ಆ ಮಾತೆ ದುರ್ಗಾ ಅನ್ನೋಳು ಅಂತ ಹೇಳ್ತಾರೆ. ಆ ದುರ್ಗಾ ಅಂತ ಯಾಕಪ್ಪ ಅವಳಿಗೆ ಹೆಸರು ಬಂತು ಅಂತಂದ್ರೆ, ದುರ್ಗಮ್ಮ ಅನ್ನೋ ರಾಕ್ಷಸನ್ನ ಸಂಹಾರ ಮಾಡಿರ್ತಾಳೆ ದುರ್ಗೆ ಅನ್ನೋಳು. ಆದ್ರಿಂದ ಅವಳಿಗೆ ದುರ್ಗೆ ಅಂತ ಹೆಸರು ಬಂದಿದೆ. ಯಾವ್ದೇ ಒಬ್ಬ ವ್ಯಕ್ತಿ ದುರ್ಗಾ ಸಂಕಷ್ಟದಲ್ಲಿ, ಅವನು ತುಂಬಾ ಸಂಕಷ್ಟದಲ್ಲಿದ್ದಾಗ ಅಮ್ಮ ದುರ್ಗಾ ನನ್ನನ್ನು ಕಾಪಾಡು ಅಂದಾಗ ತಕ್ಷಣ ಬಂದು ದುರ್ಗೆ ಅವಳ ಭಕ್ತನನ್ನ ಅವನ ಕಷ್ಟವನ್ನ ಪರಿಹರಿಸ್ತಾಳೆ, ಅವನನ್ನ ಕಾಪಾಡ್ತಾಳೆ, ರಕ್ಷಿಸ್ತಾಳೆ ಅನ್ನೋದು. ಅಂದ್ರೆ ದುರ್ಗೆ ಅನ್ನೋ ನಾಮಕ್ಕೆ ಎಷ್ಟೊಂದು ಶಕ್ತಿ ಇದೆ ಅನ್ನೋದಕ್ಕೆ ಇದನ್ನ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಮಾತೆ ವೇದಾಂತದಲ್ಲಿ ಏನಾಗಿರ್ತಾಳೆ, ವೇದಾಂತದಲ್ಲಿ ಇವಳು ಬ್ರಹ್ಮ ಸ್ವರೂಪಿಣಿಯಾಗಿರ್ತಾಳೆ. ಅದೇ ವೇದದಲ್ಲಿ ಯಜ್ಞ ಸ್ವರೂಪಿಣಿಯಾಗಿರ್ತಾಳೆ. ಮತ್ತೆ ಕರ್ಮಕಾಂಡದಲ್ಲಿ ಅವಳು ಅಗ್ನಿ ಸ್ವರೂಪಿಣಿಯಾಗಿ ಕೆಲಸ ಮಾಡ್ತಾ ಇರ್ತಾಳೆ. ಈ ದುರ್ಗೆ ಅನ್ನೋಳು ವೇದಾಂತದಲ್ಲಿ ಬ್ರಹ್ಮ ಸ್ವರೂಪಿಣಿ,
ವೇದದಲ್ಲಿ ಯಜ್ಞ ಸ್ವರೂಪಿಣಿ. ಮತ್ತೆ ಈ ಕರ್ಮಕಾಂಡದಲ್ಲಿ ಅವಳೇನಾಗ್ತಾಳೆ, ಅಗ್ನಿ ಸ್ವರೂಪಿಣಿಯಾಗಿ ನಮ್ಗೆ ಫಲವನ್ನ ನೀಡ್ತಾ ಇರ್ತಾಳೆ ಅಂತ ಅಂದ್ಬಿಟ್ಟು ಈ ನಾಮದಿಂದ ನಮ್ಗೆ ಅರ್ಥ ಆಗ್ತಾ ಇದೆ. ಕರ್ಮಕಾಂಡದಲ್ಲಿ ಅಗ್ನಿ ಸ್ವರೂಪಿಣಿಯಾಗಿ ಕರ್ಮಕಾಂಡದಲ್ಲಿ ನಮಗ್ ಫಲವನ್ನ ಕೊಡ್ತಾ ಇದ್ದಾಳೆ ಅಂತಂದ್ರೆ, ನಾವೀಗ ಯಾವುದೇ ದೇವತೆಯನ್ನ ನಾವು ಆರಾಧನೆ ಮಾಡ್ಬೇಕಾದ್ರೂ ಕೂಡ ನಾವೇನ್ ಮಾಡ್ತೀವಿ, ಮೊದಲಿಗೆ ಅಗ್ನಿಯ ಮುಖಾಂತರ ಅವಳನ್ನ ಸಂತೃಪ್ತಿ ಮಾಡ್ತೀವಿ. ಅಂದ್ರೆ ಯಾಗ ಮಾಡ್ಬಿಟ್ಟು, ಹಿಂದಿನ ಕಾಲದಲ್ಲಿ ಬರೀ ಯಾಗನೇ ಮೊದಲಿತ್ತು, ಇವಾಗ ಕಮ್ಮಿ ಆಗಿದೆ, ಪೂಜೆ ಪುನಸ್ಕಾರಗಳು ಮಾಡ್ತೀವಿ. ಆದ್ರೆ ಯಾಗದಿಂದ ದೊರೆಯೋ ಅಂತ ಫಲ ತುಂಬಾ ದೊಡ್ಡದಾಗಿರುತ್ತೆ. ಅದರಿಂದ ಯಾವುದೇ ಒಬ್ಬ ದೇವತೆನ ನಾವು ಒಲಿಸ್ಕೋಬೇಕು ಅಂದ್ರೆ ಈಗಲೂ ಕೂಡ ನಾವು ಮಾಡ್ತಾ ಇದೀವಲ್ಲ, ಯಜ್ಞಗಳನ್ನ ಮಾಡ್ತೀವಿ. ಆ ಯಜ್ಞಗಳ ಮುಖಾಂತರ, ಅಗ್ನಿಯ ಮುಖಾಂತರ ಆ ಮಾತನ್ನ ನಾವು ಒಲಿಸ್ಕೋಬೇಕಾಗತ್ತೆ. ಆ ಅಗ್ನಿಯ ಮುಖಾಂತರ ನಾವು ಮಾಡಿದಾಗ ಏನಾಗುತ್ತೆ, ಆ ದೇವತೆ ಸಂತೃಪ್ತಿನ ಹೊಂದಿ ನಮ್ಗೆ ಫಲವನ್ನ ಪ್ರದಾನ ಮಾಡ್ತಾಳೆ, ಫಲವನ್ನ ನಮಗೆ ಪ್ರಸಾದಿಸ್ತಾಳೆ ಅಂತ ಹೇಳ್ತಾರೆ. ಅಂತಹ ಅಗ್ನಿಗೆ ಪ್ರಧಾನವಾದ ದೇವತೆ ಯಾರಪ್ಪ, ಆ ಜಾತವೇದಸಿ ಯಾರಪ್ಪ ಅಂತಂದ್ರೆ ಆ ಪರಮೇಶ್ವರ. ಅಗ್ನಿಗೆ ಪ್ರಧಾನ ದೇವತೆ ಜಾತವೇದ ಅಂದ್ರೆ ಪರಮೇಶ್ವರನೇ. ಅಗ್ನಿ ರೂಪದಲ್ಲಿ ಇರ್ತಾನೆ ಆ ಪರಮೇಶ್ವರ. ಇಲ್ಲಿ ನಾವು ಆ ಅಗ್ನಿನ ದುರ್ಗಿಯ ರೂಪದಲ್ಲಿ ಆ ಅಗ್ನಿ ನಮ್ಗೆ ಪ್ರಸಾದವನ್ನ ಕೊಡ್ತಾ ಇದ್ದಾಳೆ. ಅಂದ್ರೆ ಅಗ್ನಿಯ ರೂಪದಲ್ಲಿ ನಾವು ಪ್ರಾರ್ಥನೆ ಮಾಡಿದಾಗ ಆ ಮಾತೆ ನಮ್ಗೆ ಫಲವನ್ನ ಕೊಡ್ತಾಳೆ ಅಂತ ಹೇಳ್ತಾರೆ. ದುರ್ಗಾ ಅಂತಂದ್ರೆ ಇನ್ನೊಂದು ಅರ್ಥದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಕೋಟೆ ಅಂತ ಹೇಳ್ತಾರೆ. ನೀವ್ ಕೇಳಿರ್ಬೇಕು, ಚಿತ್ರದುರ್ಗದ ಕೋಟೆ ಅಂತ ಕೇಳಿದ್ದೀರ. ಆ ಹಿಂದಿನ ಕಾಲದಲ್ಲಿ ಈ ರಾಜರು ಏನ್ ಮಾಡ್ತಾ ಇದ್ರು ಅಂದ್ರೆ, ತಮ್ಮ ಆವರಣ ಎಷ್ಟಿದ್ಯೋ, ತಮ್ಮ ರಾಜ್ಯದ ಆವರಣ ಎಷ್ಟಿದೆಯೋ ಅಷ್ಟಕ್ಕೂ ಒಂದ್ ಕೋಟೆಯನ್ನು ಕಟ್ಬಿಡ್ತಾ ಇದ್ರು. ಯಾಕೆ, ಶತ್ರುಗಳು ತಕ್ಷಣ ಬಂದು ತಮ್ಮ ಮೇಲೆ ಬೀಳ್ಬಾರ್ದು, ಅವರಿಂದ ರಕ್ಷಣೆನ ಹೊಂದಕ್ಕೋಸ್ಕರ. ಬೇರೆ ಶತ್ರುಗಳು ತಕ್ಷಣ ಬಂದು ತಮ್ಮ ರಾಜ್ಯಕ್ಕೆ ಬೀಳ್ಬಾರ್ದು ಅಂತ ಅಂದ್ಬಿಟ್ಟು ಆ ಕೋಟೆನ ಕಟ್ಕೊತಾ ಇದ್ರು. ಆ ರೀತಿ ತಕ್ಷಣ ಅವರು ಬರಕ್ ಆಗ್ತಾ ಇರ್ಲಿಲ್ಲ ಶತ್ರುಗಳು. ಆ ರೀತಿಯಲ್ಲಿ ದುರ್ಗಾ ಮಾತೆ ಏನ್ ಮಾಡ್ತಾಳೆ, ಈ ಭಕ್ತರ ಬಂಧನಗಳನ್ನ ದೂರ ಮಾಡಿ ಈ ಪರಮಾರ್ಥದ ಸುಖವನ್ನ, ಈ ಪ್ರಾಪಂಚಿಕ ಸುಖ ಏನಿದೆ ಇದನ್ನೆಲ್ಲ ಕಳೆದು ಆ ಪರಮಾರ್ಥದ ಸುಖವನ್ನ ನಮಗ್ ಕೊಡ್ತಾ ಹೋಗ್ತಾಳೆ. ಯಾವಾಗ ಈ ಕೋಟೆ ಅಂತ ನಾನು ಹೇಳಿದ್ನೋ, ಈ ಕೋಟೆ ಒಳಗೆ ಶತ್ರು ತಕ್ಷಣ ಬಂದು ಮುತ್ತಿಗೆ ಹಾಕಕ್ಕಾಗಲ್ಲ ಅಂತ ಹೇಳಿದ್ವು. ಅದೇ ರೀತಿ ನಾವು ಕೂಡ ಆ ಪರಮಾತ್ಮನನ್ನ ಧ್ಯಾನ ಮಾಡ್ಬೇಕು ಅಂತ ಹೋದಾಗ ನಮ್ಮಲ್ಲಿ ಅರಿಷಡ್ ವರ್ಗಗಳು ಇರುತ್ತೆ. ಆ ಅರಿಷಡ್ ವರ್ಗಗಳೆಲ್ಲ ಬಂದು ಏನ್ ಮಾಡುತ್ತೆ, ನಮ್ಮನ್ನು ಮುತ್ತಿಗೆ ಹಾಕಿ ನಮ್ಮನ್ನ ಆ ಪರಮಾತ್ಮದ ಕಡೆಗೆ ಹೋಗೋಕೆ ಬಿಡಲ್ಲ. ಅಂತ ಒಂದು ಅರಿಷಡ್ ವರ್ಗಗಳನ್ನ ನಾಶ ಮಾಡಿ ಕೋಟೆನ ಕಟ್ಟೋ ಅಂತೋಳು ಈ ಮಾತೆ, ದುರ್ಗಾ ಮಾತೆ. ಆ ಕೋಟೆ ಅರಿಷಡ್ ವರ್ಗಗಳನ್ನ ನಾಶ ಮಾಡಿ ಕೋಟೆ ಕಟ್ಟಿ ಅದರೊಳಗೆ ಈ ಭಕ್ತ ಏನಿದ್ದಾನೆ ಇವನು ಪರಮಾತ್ಮನ ಕಡೆಗೆ ಹೋಗೋದಿಕ್ಕೆ ಸಹಾಯ ಮಾಡ್ಕೊಡ್ತಾಳೆ ಅನ್ನೋದಕ್ಕೆ ಈ ಕೋಟೆ ಅನ್ನೋದನ್ನ ಇಲ್ಲಿ ಉದಾಹರಣೆಯಾಗಿ ತಗೊಂಡಿದ್ದಾರೆ. ಇಲ್ಲಿ ಈ ದುರ್ಗೆ ಅನ್ನೋ ಮಾತನ್ನ ಈ ದೇವಿ ಮಹಾತ್ಮೆಯಲ್ಲಿ 3 ಶಕ್ತಿಯಾಗಿ ಹೇಳ್ತಾರೆ. ಯಾವ್ಯಾವ್ದು? ಲಕ್ಷ್ಮಿ, ಸರಸ್ವತಿ, ಗೌರಿ ಅನ್ನೋ 3 ಶಕ್ತಿಗಳಾಗಿ ಈ ದುರ್ಗಾ ಮಾತೆನ ದೇವಿ ಮಹಾತ್ಮೆಯಲ್ಲಿ ತಿಳಿಸ್ತಾರೆ. ಅಂತ ಅಂದ್ರೆ ಸಕಲ ಶಾಸ್ತ್ರ ಸಾರಗಳನ್ನ ಯಾರಿಂದ ನಾವು ತಿಳಿತೀವೋ, ಯಾರಲ್ಲಿ ಆ ಮೇಧಾಶಕ್ತಿ ಇದೆಯೋ ಅಂತ ಸರಸ್ವತಿನೇ ಇಲ್ಲಿ ದುರ್ಗಾ ಅಂತ ಕರೀತಾರೆ. ಅಂದ್ರೆ ನಾವು ಸಕಲ ಶಾಸ್ತ್ರಗಳನ್ನ ತಿಳ್ಕೊಬೇಕಾದ್ರೂ ನಾವ್ ಯಾರನ್ನ ಮರೆ ಹೋಗ್ಬೇಕು? ಆ ಸರಸ್ವತಿನ ಮರೆ ಹೋಗ್ಬೇಕಾಗತ್ತೆ. ಅಂತ ಶಾಸ್ತ್ರದಿಂದ ತುಂಬಿರ್ತಕ್ಕಂತ ಆ ಸರಸ್ವತಿನೇ ಇಲ್ಲಿ ದುರ್ಗಾ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಮತ್ತೆ ಮಧುಕೈಟಭನನ್ನ ಕೊಂದು ವಿಷ್ಣು ರೂಪಿಯಾಗಿ ಇರುವ ಆ ವಿಷ್ಣುವಿನ ಹೃದಯದ ಕಮಲದಲ್ಲಿ ಅರಳಿರ್ತಕ್ಕಂಥ ಲಕ್ಷ್ಮಿನೇ ಇಲ್ಲಿ ದುರ್ಗಿಯಾಗಿ ಇದ್ದಾಳೆ ಅಂತ ಅಂದ್ಬಿಟ್ಟು
ಹೇಳ್ತಾರೆ. ಮತ್ತೆ ಶಶಿಯನ್ನು ಶಿರದಲ್ಲಿ ಧರಿಸಿರುವ ಆ ಚಂದ್ರಮೌಳೇಶ್ವರ ಏನಿದ್ದಾನೆ, ಆ ಚಂದ್ರಮೌಳೇಶ್ವರನನ್ನೇ ಪರಶಿವ ಅಂತ ನಾವು ಕರಿತೀವಿ. ಆ ಪರಶಿವನ ಅರ್ಧಾಂಗಿನೇ ಗೌರಿ. ಆ ಗೌರಿ ಎನ್ನೋಳೆ ಇಲ್ಲಿ ದುರ್ಗೆ ಆಗಿದ್ದಾಳೆ ಅಂತನ್ಬಿಟ್ಟು, ಆ ಗೌರಿನೇ ದುರ್ಗೆ ಅಂತನ್ಬಿಟ್ಟು 3 ಶಕ್ತಿಗಳನ್ನ ಈ ದುರ್ಗೆನಲ್ಲಿ ಹೇಳ್ತಾ ಇದ್ದಾರೆ. ಆದ್ರಿಂದ ನಾವು ದುರ್ಗಾ ಮಾತೆನ ನಾವು ಪ್ರಾರ್ಥನೆ ಮಾಡಿದಾಗ ನಮ್ಮ ದುರಿತಗಳನ್ನೆಲ್ಲ ನಾಶ ಮಾಡಿ ನಮ್ಗೆ ಆ ದುರ್ಗಾ ಮಾತೆ ನಮ್ಮ ದುಃಖವನ್ನ ನಿವಾರಣೆ ಮಾಡಿ ನಮ್ಮನ್ನ ಪರಿಹರಿಸ್ತಾಳೆ ಅಂತ ಅನ್ಬಿಟ್ಟು ಹೇಳಿದ. ಈ ಪ್ರತಿಯೊಬ್ಬರಲ್ಲೂ ಈ ಸೃಷ್ಟಿಯಾದ ಮನುಷ್ಯನಲ್ಲಿ ಈ ದುಃಖ ಅನ್ನೋದು ಒಂದೊಂದ್ ರೀತಿಲಿ ಒಬ್ಬೊಬ್ರಲ್ಲಿ ಒಂದೊಂದ್ ರೀತಿ ಇರುತ್ತೆ. ಪ್ರತಿಯೊಬ್ಬ ಮನುಷ್ಯನಲ್ಲೂ ದುಃಖ ಅನ್ನೋದು ತುಂಬಿಕೊಂಡಿರುತ್ತೆ. ಆ ದುಃಖ ಅಂತಂದ್ರೆ ಏನು ಅಂತಂದ್ರೆ ಯಾವಾಗ ಭರಿಸಲಾಗದ ಒಂದು ಅನುಭವ ಈ ಮನುಷ್ಯನ್ಗಾಗತ್ತೋ ಅದನ್ನ ದುಃಖ ಅಂತೀವಿ. ಅದೇ ಹಾಯಾದ ಅನುಭವ ನಮ್ಗೆ ಸುಖವಾಗ ಅನುಭವ ಆಗ್ತಿರತ್ತೆ, ಅದನ್ನ ಸುಖ ಅಂತೀವಿ. ಇದೇ ದುಃಖ ಸುಖ ಅನ್ನೋದು. ಆತ್ಯಂತಿಕ ಸುಖ ಅಂತ ನಾವೇನ್ ಹೇಳ್ತೀವೋ ಅದೇ ನಿಜವಾದ ದುಃಖ. ಅಂದ್ರೆ ಈ ಭವಸಾಗರದಲ್ಲಿ ಕೂಡಿರುವ ಈ ಸಂಸಾರ ಸಾಗರದಲ್ಲಿ ನಮ್ಗೆ ದುಃಖ ಅನ್ನೋದು ಈ ಮನುಷ್ಯನ್ಗೆ ದೊಡ್ಡ ದುಃಖ. ಆತ್ಯಂತಿಕ ದುಃಖ ಅನ್ನೋದೇ ಒಂದು ದೊಡ್ಡ ದುಃಖ. ಅದೇನಾಗುತ್ತೆ, ಒಂದು ದುಃಖ ಕಳೆದ್ರೆ ಈ ಸಂಸಾರದಲ್ಲಿ ನೋಡಿ ನಾವು ಯಾವ್ದೋ ಒಂದು ಪರಿಹಾರ ಮಾಡಿರ್ತೀವಿ, ಆ ದುಃಖ ಆಯ್ತಪ್ಪ ಇನ್ನೇನ್ ನಾವು ಸುಖವಾಗಿರ್ಬೋದು ಅನ್ನೋದಕ್ಕೆ ಇನ್ನೊಂದು ದುಃಖ ಹುಟ್ಕೊತಾ ಇರುತ್ತೆ. ಈ ರೀತಿ ದುಃಖ ಅನ್ನೋದು ಹೋಗೋದೇ ಇಲ್ಲ, ಒಂದಾಗತ್ಲು ಒಂದು ಈ ತರ ಹುಟ್ಕೊತಾನೇ ಇರುತ್ತೆ. ಅದಕ್ಕೆ ಇಂಥ ದುಃಖನ ಏನ್ ಹೇಳ್ತಾರೆ ಅಂತಂದ್ರೆ ಆತ್ಯಂತ ದುಃಖ ಅಂತ ಅಂದ್ಬಿಟ್ಟು ಕರೀತಾರೆ. ಈ ಆತ್ಯಂತಿಕ ದುಃಖವನ್ನ ಉಪನಿಷತ್ತಲ್ಲಿ ವಿಮೋಹಕ ಶಮನ ಮಾಡಿದರೆ ಆ ದುಃಖ ಹೋಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಂದ್ರೆ ಅಜ್ಞಾನ ಕಳೆದ್ರೆ ಮಾತ್ರ ಈ ದುಃಖ ನಾಶ ಆಗಿ ಮೋಕ್ಷ ಸಿಕ್ಕುತ್ತೆ. ಆ ಅಜ್ಞಾನವನ್ನ ನಾವು ಹೋಗ್ಲಾಡ್ಸ್ಕೋಬೇಕು. ಆ ಆತ್ಯಂತಿಕ ದುಃಖ ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು, ನಾವು ಅಜ್ಞಾನ ಅನ್ನೋದನ್ನ ತೊಲಗಿಸ್ಕೋಬೇಕು. ಆ ಅಜ್ಞಾನ ತೊಲಗಿಸ್ಕೋಬೇಕು ಅಂದಾಗ ನಾವು ಜ್ಞಾನ ಮಾರ್ಗಕ್ಕೆ ಹೋಗ್ಬೇಕು. ಆ ಜ್ಞಾನ ಮಾರ್ಗದಲ್ಲಿ ನಾವು ಹೊರಟಾಗ ಈ ಸಂಸಾರ ಸಾಗರ ಅನ್ನೋ ಭವದಿಂದ ನಾವು ಅದನ್ನ ದಾಟ್ತೀವಿ. ಯಾವಾಗ ಅದನ್ನ ದಾಟ್ತೀವೋ ಆ ಸಂಸಾರ ಸಾಗರವನ್ನ ದಾಟಿದಾಗ ನಮ್ಗೆ ಆತ್ಯಂತಿಕ ದುಃಖ ಅನ್ನೋದು ಕಳೆಯುತ್ತೆ ಅಂತ ಅಂದ್ಬಿಟ್ಟು ಈ ನಾಮದಿಂದ ನಮ್ಗೆ ತಿಳಿದು ಬರ್ತಾ ಇದೆ. ಮುಂದಿನ ನಾಮ ದುಃಖ ಹಂತ್ರಿ ಸುಖಪ್ರದ. ಈ ನಾಮದಲ್ಲಿ ನಾವು ದೇವಿಯ ಫಲಸ್ಥಿತಿನ ಕಾಣ್ತಾ ಇದ್ದೀವಿ. ದುಃಖ ಅಂತಂದ್ರೇನು? ಹಿಂಸೆ, ನೋವು, ಕಷ್ಟ ಇವನ್ನೆಲ್ಲ ನಾವು ದುಃಖ ಅಂತ ಕರಿತೀವಿ. ಟೈಮ್ ಆಯ್ತು ಅನಿಸ್ತಾ ಇದೆ. ಮುಂದಿನ ವಾರ ಮುಂದಿನ ವಿಚಾರ ಮಾಡ್ತೀನಿ. ಇವತ್ತಿಗೆ ಈ ಕ್ಲಾಸನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಶೀಲಾಜಿ. ಧನ್ಯವಾದಗಳು ಮೇಡಮ್. ಇದೆರಡು ಮಾಡ್ಬೋದಿತ್ತು. ದುಃಖ ಅದೇ ಮಾಡ್ಬಿಡ್ಬೇಕಾಗಿತ್ತು, ಯಾಕೋ ದುಃಖದಲ್ಲಿ ನಿಲ್ಲಿಸ್ಬಿಟ್ರಿ. ದುರ್ಗತಿ ಶಮನಿ, ದುರ್ಗಾಪತ್ ನಿವಾರಿಣಿ, ದುರ್ಗಾಮ ಛೇದಿನಿ, ದುರ್ಗಾ ಸಾಧಿನಿ, ದುರ್ಗತೋ ಧಾರಿಣಿ, ದುರ್ಗಾ ನಿಯಂತ್ರಿ, ದುರ್ಗಾ ಮಾಂಪಹ, ದುರ್ಗಮ ಜ್ಞಾನಮ, ದುರ್ಗ ದೈತ್ಯ ಲೋಕದವನಲ, ದುರ್ಗಾ ಆತ್ಮಸ್ವರೂಪಿಣಿ, ದುರ್ಗಾಮ ಸುರಸಂಹಾತ್ರಿ, ದುರ್ಗಾ ಮಾಯದಾಣಿ, ದುರ್ಗಾ ಮಾಂಗಿ, ದುರ್ಗಾ ಭಾಮ, ದುರ್ಗಾ ಭೀಮ, ದುರ್ಗಾಧಾರಿಣಿ. ಈ ಒಂದು ಶ್ಲೋಕ ಇದನ್ನ ಹೇಳ್ಕೊಳ್ತಾ ಇದ್ರೆ ಅವಳು ಎಲ್ಲ ದುಃಖ ಅವಳೇ ಅವಳಲ್ಲೇ ದುಃಖನೂ ಸುಖ ಎರಡೂ ಅವಳೇ ಕೊಡ್ಬೇಕಾದವಳು, ಅವಳೇ ಅದನ್ನ ಹೋಗಿಸ್ಬೇಕಾದವಳು. ಎರಡೂ ಅವಳೇ ಆಗಿರೋದ್ರಿಂದ ನೀವು ಯಾಕೋ ಅದು ಎರಡೇ ಮುಗಿಸ್ಬಿಟ್ಟಿದ್ರೆ ಚೆನ್ನಾಗಿತ್ತು ಅಂತ ನನ್ಗೂ ಅನ್ನಿಸ್ತು. ಟೈಮ್ ಕಡೆ ನೋಡ್ದೆ, ಅದೇ ನೋಡ್ಬಾರ್ದಾಗಿತ್ತು. ಅದೇ ನಾನು ಅನ್ಕೊಂಡೆ, ಟೈಮ್ ನೋಡ್ಬಿಟ್ರೆ ಅದು ಅಲ್ಲಿ ಕಟ್ ಆಗೋಗುತ್ತೆ.
ಹೌದು. ಅಲ್ವಾ? ಇಲ್ಲ ಬಿಡಿ, ನೆಕ್ಸ್ಟ್ ವೀಕ್ ಮಾಡೋರಂತೆ. ಸರಿ. ಅದೇ ಟೈಮ್ ನೋಡಿದ್ಮೇಲೆ ನೀವು ನಿಲ್ಸಿದ್ಮೇಲೆ ಮತ್ತೆ ಅದು ಬರಲ್ಲ ಶುರು ಮಾಡಕ್ಕೆ. ತುಂಬಾ ಚೆನ್ನಾಗಿತ್ತು. ಇದು ತುಂಬಾ ಚೆನ್ನಾಗಿತ್ತು ಅಂದ್ರೆ recording ತುಂಬಾ